ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 72. ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ ಮುಂದುವರಿದುದು. ದಿನಾಂಕ 11/12/2025 ಬೆಳಿಗ್ಗೆ ಪರಮಪೂಜ್ಯರಾದ 98 ವರ್ಷದ ತಪೋನಿಷ್ಠ ಇಂಗಳೇಶ್ವರ ವಿರಕ್ತ ಮಠದ ಮಣಿಪ್ರ ಚನ್ನಬಸವ ಸ್ವಾಮೀಜಿ ಅವರು ಲಿಂಗೈಕ್ಯರಾಗಿದ್ದಾರೆ. ಅವರ ದಿವ್ಯ ಆತ್ಮಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾವು ಇವತ್ತು ಅರ್ಪಿಸಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಬಸವರಾಜ್ ತೊಗ್ಗಿಯವರು ನಡೆಸಿಕೊಡಲಿಕ್ಕೆ ವಿನಂತಿ. ಎಲ್ಲವನರಿದು ಫಲವೇನಯ್ಯ, ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನ ತಾನರಿಯಬೇಕಲ್ಲದೆ ಎಲ್ಲವನರಿದು ಫಲವೇನಯ್ಯ. ತನ್ನಲ್ಲಿ ಅರಿವು ಸ್ವಯವಾಗಿರಲು, ತನ್ನಲ್ಲಿ ಅರಿವು ಸ್ವಯವಾಗಿರಲು, ಅನ್ಯರ ಕೇಳಲುಂಟೆ ಚೆನ್ನ ಮಲ್ಲಿಕಾರ್ಜುನ. ತನ್ನಲ್ಲಿ ಅರಿವು ಸ್ವಯವಾಗಿರಲು, ಅನ್ಯರ ಕೇಳಲುಂಟೆ ಚೆನ್ನ ಮಲ್ಲಿಕಾರ್ಜುನ. ನೀ ಅರಿವಾಗಿ ಮುಂದುವರಿದ ಕಾರಣ, ನೀ ಅರಿವಾಗಿ ಮುಂದುವರಿದ ಕಾರಣ, ನಿಮ್ಮಿಂದ ನಿಮ್ಮನ್ನು ಅರಿತೇನಯ್ಯ ಪ್ರಭುವೆ. ನಿಮ್ಮಿಂದ ನಿಮ್ಮನ್ನು, ನಿಮ್ಮಿಂದ ನಿಮ್ಮನ್ನು ಅರಿತೇನಯ್ಯ ಪ್ರಭುವೆ, ಅರಿತೇನಯ್ಯ ಪ್ರಭುವೆ. ಎಲ್ಲವನರಿದು ಫಲವೇನಯ್ಯ, ಎಲ್ಲವನರಿದು ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನ ತಾನರಿಯಬೇಕಲ್ಲದೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು, ತನ್ನಲ್ಲಿ ಅರಿವು ಸ್ವಯವಾಗಿರಲು, ಅನ್ಯರ ಕೇಳಲುಂಟೆ ಚೆನ್ನ ಮಲ್ಲಿಕಾರ್ಜುನ. ಅನ್ಯರ ಕೇಳಲುಂಟೆ ಚೆನ್ನ ಮಲ್ಲಿಕಾರ್ಜುನ. ನೀ ಅರಿವಾಗಿ ಮುಂದುವರಿದ ಕಾರಣ, ನಿಮ್ಮಿಂದ ನಿಮ್ಮನ್ನು ಅರಿತೇನಯ್ಯ ಪ್ರಭುವೆ. ನಿಮ್ಮಿಂದ ನಿಮ್ಮನ್ನು, ನಿಮ್ಮಿಂದ ನಿಮ್ಮನ್ನು ಅರಿತೇನಯ್ಯ ಪ್ರಭುವೆ. ಎಲ್ಲವನರಿದು ಫಲವೇನಯ್ಯ, ಎಲ್ಲವನರಿದು ಎಲ್ಲವನರಿದು ಫಲವೇನಯ್ಯ. ಶರಣು ಶರಣಾರ್ಥಿ. ಉಪ್ಪಿನ ಬೆಟಗೇರಿಯ ಬಸವರಾಜ್ ತೊಗ್ಗಿಯವರಿಗೆ ಶರಣಗಳನ್ನು ಸಲ್ಲಿಸ್ತಾ, ವಚನ ಶಿಲಾಮಂಟಪ, ಕಲ್ಲಿನಲ್ಲಿ ವಚನಗಳನ್ನು ಕೆತ್ತಿಸಿ ಒಂದು ಶಿಲಾಮಂಟಪ ರಚಿಸಿ ಪ್ರತಿ ವರ್ಷ ಭಕ್ತರನ್ನು ಉಳಿವಿ ಕರೆದುಕೊಂಡು ಹೋಗ್ತಕ್ಕಂಥ 98 ವರ್ಷದ ಪರಮಪೂಜ್ಯ ಶ್ರೀ ಮಣಿಪ್ರ ಚನ್ನಬಸವ ಸ್ವಾಮೀಜಿಯವರ ದಿವ್ಯಾತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಕೋರ್ತಾ ಅವರ ಕುರಿತು ನುಡಿ ನಮನವನ್ನು ಸಲ್ಲಿಸಿ ಈ ಶೂನ್ಯ ಸಂಪಾದನೆ ಮಾಲಿಕೆಯನ್ನು ಮುಂದುವರಿಸಲಿಕ್ಕೆ ಡಾಕ್ಟರ್ ಶಂಭು ಹೆಗಡಾಳ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನೆನೆದುಕೊಂಡು ಎಲ್ಲ ಪ್ರಪಂಚದ ದಾರ್ಶನಿಕರನ್ನು ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಇಂದು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 72ನೇ ಸಂಚಿಕೆಯ ಈ ಸಂದರ್ಭದಲ್ಲಿ ನಾಡಿನ ಪರಮ ತಪಸ್ವಿ ತ್ರಿಕಾಲ ಲಿಂಗ ಪೂಜಾ ನಿಷ್ಠರಾಗಿರ್ತಕ್ಕಂತಹ
ಬಸವಣ್ಣನವರ ಜನ್ಮಭೂಮಿಯಾಗಿರ್ತಕ್ಕಂಥ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಊರಿನ ವಿರಕ್ತ ಮಠದ ಪೀಠಾಧಿಪತಿಗಳು. ವಚನ ಶಿಲಾಮಂಟಪ ವಿರಕ್ತ ಮಠ ಅಂತ ಅದಕ್ಕೆ ಹೆಸರು. ಅಂತಹ ಪರಮ ಪೂಜ್ಯರು ಮನ್ಯರಂಜನ ಪ್ರಣವ ಸ್ವರೂಪಿ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ದಿನಾಂಕ 11/12/2025 ಗುರುವಾರ ದಿವಸ ಬಯಲಿನಲ್ಲಿ ಬಯಲಾದಂತಹ ಒಂದು ವಿಷಯ ನಮ್ಮ ಕಿವಿಗೆ ಬಿದ್ದಾಗ ಭಾಳ ಆಘಾತ ಉಂಟಾಯಿತು. ಅಂಥವರ ನೆನಹು ಈ ಸಂದರ್ಭದಲ್ಲಿ ಮಾಡೋದು ಭಾಳ ಸಮಯೋಚಿತ ಅಂತ ಅನ್ನಿಸ್ತು. ಅದಕ್ಕೆ ಮೊಟ್ಟ ಮೊದಲು ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ, ಇಲ್ಲಿ ನೆರೆದು ಬಂದಂಥ ಎಲ್ಲ ಹಿರಿಯ ಸಹೃದಯರಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಶ್ರೋತೃಗಳಿಗೆ ನಾನು ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಪೂಜ್ಯರ ಕುರಿತು 2 ಮಾತುಗಳು. ನನಗೆ ವೈಯಕ್ತಿಕವಾಗಿ ಪೂಜ್ಯರ ಜೊತೆ ಬಹಳ ದಿನಗಳಿಂದ, ಸುಮಾರು 40 ವರ್ಷಗಳ ಕಾಲದಿಂದ ಅವರ ದರ್ಶನ ಆಶೀರ್ವಾದವನ್ನು ಪಡಿತಕ್ಕಂಥ ಅವರ ದರ್ಶನ ನಮಗೆ ಶ್ರೀ ಮುರುಘಾ ಮಠದಲ್ಲಿ ಆಗ್ತಿತ್ತು. ನಾವು ಬೋರ್ಡಿಂಗ್ನ ವಿದ್ಯಾರ್ಥಿಯಾಗಿದ್ದಾಗ ಶ್ರೀಗಳು ಪ್ರತಿ ಶ್ರಾವಣ ಮಾಸದಲ್ಲಿ ಒಂದು ದಿವಸ ಮುರುಘೇಂದ್ರ ಶ್ರೀಗಳ ಜಾತ್ರಾ ಮಹೋತ್ಸವ ಮುರುಘಾ ಮಠದಲ್ಲಿ ಜನವರಿ ಫೆಬ್ರವರಿ ನಡೀತಿತ್ತು. ಆ ಒಂದು ಸಂದರ್ಭದಲ್ಲಿ ನಡುವೆ ಮತ್ತೆ ಉಳುವಿಯ ಪಾದಯಾತ್ರೆ ಅಥವಾ ಈ ಭಾಗಕ್ಕೆ ಏನಾದರೂ ಅವರು ಭಕ್ತರ ಮನೆಯ ಪೂಜೆ ಮತ್ತಿನ್ನೇನು ಕಾರ್ಯಕ್ರಮ ಇದ್ದಾಗ ಶ್ರೀ ಮುರುಘಾ ಮಠದಲ್ಲೇ ವಾಸ್ತವ್ಯ. ಧಾರವಾಡದ ಶ್ರೀ ಮುರುಘಾ ಮಠ ಅಂದರೆ ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಸ್ಥಳ. ಯಾಕಂದರೆ ಅವರು ಪರಮ ಪೂಜ್ಯ ಮೃತ್ಯುಂಜಯಪ್ಪಗಳನ್ನು ನೋಡಿದವರು, ಅವ್ರ ಸೇವೆ ಮಾಡಿದವರು. ಸರಿ ಸುಮಾರು 98 ವರ್ಷ ಅಂದರೆ ಶ್ರೀಗಳಿಗೆ ಅವರು 1931 ಅವ್ರ ಜನನ. ಮೃತ್ಯುಂಜಯಪ್ಪಗಳು ಲಿಂಗೈಕ್ಯರಾಗಿದ್ದು 1964. ಅಂದರೆ ಭಾಳಷ್ಟು ಅವರ ಸಾಮೀಪ್ಯದಲ್ಲಿದ್ದಂಥವ್ರು, ಅವರ ಕೃಪೆಗೆ ಪಾತ್ರ ಆದಂಥವ್ರು. ಮೇಲಿಂದ ಮೇಲೆ ನಮಗೆ ಮೃತ್ಯುಂಜಯಪ್ಪಗಳ ಬದುಕಿನ ಕುರಿತು ಅವ್ರು ನಮಗೆ ತಿಳಿಸ್ತಿದ್ರು. ಅಪ್ಪುಗಳಂದರೆ ಅಷ್ಟು ಶ್ರದ್ಧಾಭಕ್ತಿ. ಅದರ ಜೊತೆಗೆ ಅಥಣಿ ಮುರುಘೇಂದ್ರ ಶಿವಗಳ ಮೇಲೆ ಅತ್ಯಂತ ಶ್ರದ್ಧಾಭಕ್ತಿ. ಇಂಗಳೇಶ್ವರಪ್ಪಗಳಿಗೆ ಬಹಳ ಅಥಣಿ ಮಠಕ್ಕೆ ಹೋಗೋದು, ಅಥಣಿಗೆ ಪ್ರವಚನಕ್ಕೆ ಹೋಗೋದು. ಅಥಣಿ ಅಂದರೆ ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಮುರುಘಾ ಮಠ, ಅಥಣಿ ಗಚ್ಚಿನ ಮಠ, ಅಥಣಿ ಮುರುಘೇಂದ್ರ ಶಿವಗಳು, ಧಾರವಾಡದ ಮೃತ್ಯುಂಜಯಪ್ಪಗಳು, ನಂತರ ಮಹಾಂತಪ್ಪಗಳು. ಈ ಪರಂಪರೆಯಲ್ಲಿ ಬಂದಂಥವ್ರು. ಆ ಸಂದರ್ಭದಿಂದ ನಾವು ವಿದ್ಯಾರ್ಥಿಗಳಾಗಿದ್ದಾಗಿಂದನೂ ಅವರ ದರ್ಶನ ಪಡಿತಿದ್ವಿ. ಮಠಕ್ಕೆ ಬಂದಾಗ ಸಮಯೋಚಿತವಾಗಿ ಅವರ ಅಲ್ಪ ಸ್ವಲ್ಪ ಸೇವೆಯನ್ನು ಅವ್ರೇನು ಸೇವೆ ತಗೊಳ್ತಿದ್ದಿಲ್ಲ ನಮ್ಮ ಹತ್ರ. ಯಾವುದನ್ನು ನಮ್ಮ ಕಡೆಯಿಂದ ಯಾವ ಸೇವೆಯನ್ನು ಅವ್ರು ಬಯಸ್ತಿರಲಿಲ್ಲ. ಅವ್ರ ಜೊತೆಗಿರೋದು, ಅವ್ರು ಯಾರ ಭಕ್ತರ ಮನೆಗೆ ಏನೋ ಹೋಗೋದೆ ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರಿಗೆ ಯಾವ್ದಾರ ಪುಸ್ತಕ ಬೇಕಾದ್ರೆ ಪುಸ್ತಕ ಪ್ರೇಮಿಗಳವರು ಭಾಳಷ್ಟು. ಇತ್ತೀಚಿನವರೆಗೇನು ಮೊನ್ನೆವರೆಗೇನು ಅವರು ಸಮಾಜ ಪುಸ್ತಕಾಲಯ ಮತ್ತೊಂದು ನಮಗೆ ಫೋನ್ ಮಾಡಿ ಹೇಳ್ತಿದ್ರು. ಅವರು ಇಂಥ ಪುಸ್ತಕ ಐತಿ, ಆ ಪುಸ್ತಕ ಕಳಿಸ್ರಿ.
ಈ ವಯಸ್ಸಿಗೂ ಕೊನೆಯವರೆಗೂ ಅವರ ಅಧ್ಯಯನ, ಅವರಷ್ಟು ಅಧ್ಯಯನಶೀಲತೆಯನ್ನು ನಾನು ಯಾರಲ್ಲಿ ಕಾಣಿ. ಆದರೆ ಅವರು ಅಧ್ಯಯನಶೀಲರಂತ ಯಾರಿಗೆ ತೋರಿಕೊಡ್ತಿದ್ದಿಲ್ಲ. ಅವ್ರ ಹತ್ತಿರದವರಿಗೆ ಮಾತ್ರ ಯಾವತ್ತೂ ಪಕ್ಕದಲ್ಲಿ ಗ್ರಂಥ, ಚನ್ನಬಸವಣ್ಣವ್ರ ಪುರಾಣ, ಬಸವೇಶ್ವರ ಪುರಾಣ, ಹೀಗೆ ಬಸವಾದಿ ಶರಣರ ತತ್ವಪ್ರಸಾರಕ್ಕಾಗಿ ಬದುಕನ್ನು ಮುಡಿಪಿಟ್ಟವರು. ಅಷ್ಟೊಂದು ಈಗ ಹೇಳಕತ್ತ ಮೇಲೆ ಅವ್ರ ಬಗ್ಗೆ ಗುರ್ತಾಗತ್ತೆ. ಭಾಳ ಜನರಿಗೆ ಅನಿಸ್ತದೆ ನನಗೆ. ಇಲ್ಲಾಂದ್ರೆ ಭಾಳ ಸರಳವಾಗಿ, ಭಾಳ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರುವಂಥ ಮಹಾಸ್ವಾಮೀಜಿಯವರು. ಅಷ್ಟೇ ತ್ರಿಕಾಲಲಿಂಗ ಪೂಜಾನಿಷ್ಠರು, ಆಚಾರದಲ್ಲಿ ಏನೂ ಕೊರತೆ ಆಗದ ರೀತಿಯಲ್ಲಿ ನಡ್ಕೊಂಡು ಬಂದಂಥ ಶ್ರೀಗಳು. ನಾನು ಕಂಡುಕೊಂಡಂಗೆ ಆಚಾರ ಕ್ರಮ ಏನಿದೆಯಲ್ಲ, ಪೂಜಾ ಕ್ರಮದಲ್ಲಿ ಕಿಂಚಿತ್ತು ತಪ್ಪಲಾರ್ದಂಗೆ, ಎಷ್ಟೇ ಚಳಿ ಇದಿದ್ದರೂ ಸ್ನಾನ, ಪೂಜೆ, ಪ್ರಸಾದ. ಇತ್ತೀಚೆಗೆ ಒಂದು 5-6 ತಿಂಗಳ ಹಿಂದೆ ಬಂದಿದ್ರು. ಅವಾಗ ಸಹಿತ ಮುರುಘಾ ಮಠಕ್ಕೆ ಬಂದೇ ಅವ್ರ ಪ್ರಸಾದ. ಅವಾಗ ಯಾವಾಗ ಬಂದ್ರೂ ಬರುವಾಗಿದ್ರೆ ಫೋನ್ ಮಾಡ್ತಿದ್ರು ಅಪ್ಪಗಳು, ಇಲ್ಲಿ ಬಂದ ಮೇಲಾರ ಫೋನ್ ಮಾಡ್ತಿದ್ರು. ಇತ್ತೀಚೆಗೆ 5-6 ತಿಂಗಳಿಂದ ಯಾಕೋ ಬರಲಿಲ್ಲ, ಆರಾಮಿದ್ದಾರೆ ಅಂತ ಕೇಳಿದ್ವಿ. ಭಾಳ ಆಘಾತಕಾರಿ ಸುದ್ದಿ ಇವತ್ತು ಅವರ ಒಂದು ಈ ವಾರ್ತೆಯನ್ನು ಕೇಳಿದಾಗ ನಮಗೆ ಭಾಳ ಅಂದರೆ ಭಾಳ ನೋವಾಯಿತು. ಮೃತ್ಯುಂಜಯಪಗಳು, ಮಹಂತಪಗಳು ನಡೆಸ್ತಕ್ಕಂಥ ಶಿಬಿರಗಳಿದ್ದು, ಶಿವಾನುಭವ ತರಬೇತಿ ಶಿಬಿರ ಅಂತ, ಅಖಿಲ ಭಾರತ ಶಿವಾನುಭವ ಸಂಸ್ಥೆ ಶಿವಾನುಭವ ತರಬೇತಿ ಶಿಬಿರಗಳು ನಡೀತಿತ್ತು. ನಾನು 1988ನಲ್ಲಿ ನಾನು PUC ಮುಗಿಸಿದ್ದೆ. ಆವಾಗ ಒಂದು 10 ದಿನಗಳ ಕಾಲ ನರಗುಂದಿಂದ ಬಂದು ಮಠದಲ್ಲಿದ್ದು ಆ ಶಿಬಿರದಲ್ಲಿ ಪಾಲ್ಗೊಂಡಾಗ ನಮಗೆ ಇಂಗ್ಲೇಶ್ವರಪ್ಪಗಳು ಲಿಂಗ ಸಕೀಲಗಳ ಬಗ್ಗೆ ಪಾಠ ಮಾಡಿದರು. ಭಾಳ ಕಠಿಣವಾಗಿರ್ತಕ್ಕಂಥ ವಿಷಯ ಅದು. ಅವರು ದೊಡ್ಡ ಬ್ಲ್ಯಾಕ್ ಬೋರ್ಡ್ನ್ಯಾಗ ಚಿತ್ರಪಟಗಳನ್ನು ಬಿಡಿಸಿ ತ್ಯಾಗಾಂಗ, ಭೋಗಾಂಗ, ಯೋಗ, ಭೋಗಾಂಗ, ತ್ಯಾಗಾಂಗ, ಯೋಗಾಂಗ, ಅಂಗ, ಲಿಂಗ ಯಾವ ರೀತಿ, 1 ಹೋಗಿ 3 ಆತು, 3 ಹೋಗಿ 6 ಆತು, 6 ಹೋಗಿ 36, ಈ ಸಕೀಲಗಳ ಕುರಿತು ಭಾಳ ಅದ್ಭುತವಾದ ಪಾಠ ಮಾಡ್ತಿದ್ದರು ನಮಗೆ. ಅದಿನ್ನೂ ನಮಗೆ ಇಷ್ಟು ಪ್ರವಾಸ ಮಾಡ್ತಿದ್ರು. ಪಾದಯಾತ್ರೆ ಸುಮಾರು 1,00,000 ಕಿಲೋಮೀಟರ್ಗಿಂತ ಹೆಚ್ಚು ಪಾದಯಾತ್ರೆಯನ್ನು ಮಾಡಿದ್ದಾರೆ ಅವರು. ಪಾದಯಾತ್ರೆ ಅಂದರೆ ಅವರಿಗೆ ಇಂಗ್ಲೇಶ್ವರದಿಂದ ಉಳಿವಿ, ಇಂಗ್ಲೇಶ್ವರದಿಂದ ಶ್ರೀಶೈಲ. ಅವ್ರದ್ದು 1 ವರ್ಷ ಇಂಗ್ಲೇಶ್ವರದಿಂದ ಉಳಿವಿ ಮಾಡಿದರೆ 1 ವರ್ಷ ಶ್ರೀಶೈಲಕ್ಕೆ ಹೋಗವ್ರು. ಪಾದಯಾತ್ರೆ ಹೂಡ್ಕೊಂಬಿಡವ್ರು. ಹಾಗೆ ಯಾರು ಭಕ್ತರು ಬರ್ತಾರೋ ಬಿಡ್ತಾರೋ ಅದೇನು ವಿಚಾರ ಮಾಡ್ತಿದ್ದಿಲ್ಲ. ಶ್ರೀಶೈಲದ ಕಾಡಿನಲ್ಲಿ, ಮಧ್ಯರಾತ್ರಿ ಕಾಡಿನಲ್ಲಿ 4 ಜನ 5 ಜನ ಅಷ್ಟೇ ಪಾದಯಾತ್ರೆ ಅವರು. ಭಾಳ ಅದ್ಭುತವಾಗಿರ್ತಕ್ಕ. ಮೊನ್ನೆ ಕರೋನಾ ಪೀರಿಯಡ್ನಲ್ಲಿ ಪಾದಯಾತ್ರೆ, ಕರೋನಾ ಬ್ಯಾನ್ ಆದಾಗ ಹಳ್ಯಾಳದಿಂದ ಪಾದಯಾತ್ರೆ ಮಾಡಿದ್ರು. ಹಳ್ಯಾಳದ ಭಕ್ತರು ಭಾಳ ಅವರಿಗೆ, ಅಪ್ಪಗಳಿಗೆ. ಪಾದಯಾತ್ರೆ ಅಂದರೆ ಒಂದು 4-5 ವರ್ಷದಿಂದ ಮುರುಘಾ ಮಠದಲ್ಲಿ ಶ್ರಾವಣ ಮಾಸದ 1 ತಿಂಗಳದ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ಲಿಕಾರ್ಜುನ ಅಪ್ಪಗಳು ಇಂಗ್ಲೇಶ್ವರಪ್ಪನ ಕರ್ಸ್ಕೊಂಡ್ರೆ ಸರ್, ಭಾಳ ಚಲೋ ಆಕತ್ರಿ. 1 ತಿಂಗಳು ನಾವು ಅವ್ರ ಜೊತೆ ಇದ್ದಂಗೆ, ಅವ್ರ ಸೇವೆಯಲ್ಲಿ ಇದ್ದಂಗೆ ಆಕತಿ. ಏನು ಹೇಳಸೋಣ ಅಪ್ಪಗಳ ಕಡೆಯಿಂದ. ಅಪ್ಪಗಳು ಏನು ಹೇಳ್ತಾರೆ ಅದನ್ನು ಹೇಳಸ್ರಿ. ಶಿವಯೋಗಿಗಳ ಚರಿತ್ರೆ ಭಾಳ ಚಲೋ ಹೇಳ್ತಿದ್ರು. ಬಸವಣ್ಣವ್ರ ಪುರಾಣ, ಚನ್ನಬಸವಣ್ಣವ್ರ ಪುರಾಣ, ಅದ್ಭುತ ಪ್ರವಚನಕಾರರು ಈ ಏಜ್ನಲ್ಲಿ. ಅಪ್ಪಗಳನ್ನ ಕೇಳ್ರಿ, ಅವ್ರು ಏನು ಹೇಳ್ತಾರೆ ನೋಡಿ. ಅಪ್ಪಗಳು ಏನು ಬಂತೇನೋ ಈ ಸಲ ನಾ ಶೂನ್ಯ ಸಂಪಾದನೆ ಮೇಲೆ ಹೇಳ್ತೀನಿ. ನಾವು 4-5 ವರ್ಷದ ಹಿಂದೆ ಶೂನ್ಯ ಸಂಪಾದನೆ ಮೇಲೆ ಹೇಳ್ತೀನಿ. ಭಾಳ ಚಲೋ ಆತ್ರಿ. 1 ತಿಂಗಳ ಕಾಲ ನಿರಂತರವಾಗಿ ಶ್ರಾವಣ ಮಾಸದ ಆ ಕಾರ್ಯಕ್ರಮ, ಶೂನ್ಯ ಸಂಪಾದನೆ ಪ್ರವಚನ. ಆವಾಗ ನನಗೆ ಇದನ್ನೆಲ್ಲ ಅವಾಗ ಕುಂತು ಓದೋದು, ಅದನ್ನು ಹೇಳೋದು, ಇದನ್ನು ನಿತ್ಯ ಅವರ ದರ್ಶನ ತಗೊಳ್ಳೋ ಭಾಗ್ಯ ನಮಗೆ ಬಂದಾಗ ಅವಾಗ ಸಹಜವಾಗಿ ಒಂದು ಮಾತು ಹೇಳಿದರು ಅವರು. ಶಂಭುಲಿಂಗಪ್ಪ, ನಿಮ್ಮಂಥವರೆಲ್ಲ ಈ ಶೂನ್ಯ ಸಂಪಾದನೆ, ಕರುಣಾಸಿಗೆ, ಪ್ರಭುಲಿಂಗಲಿಲ್ಲ ಇವನು ಹೇಳಕ್ಕೆ ಚಾಲು ಮಾಡ್ಬೇಕು ನೀವು ಅಂದ್ರೆ ನಾವು. ಇದು ಅವರ ಸಹಜವಾಣಿ, ಅವ್ರ ಸಹಜವಾಣಿ. ಇದು 5-6 ವರ್ಷದ ಹಿಂದೆ ನಾನು ಇವತ್ತು ಅದನ್ನು ರೀಕಲೆಕ್ಟ್ ಮಾಡಿಕೊಂಡೆ ನಾನು. ಅವ್ರ ಅತ್ಯಂತ ಸಹಜವಾಣಿ ಅದು. ಹಿಂಗೇನೋ ಪ್ರಸಾದಕ್ಕಂತ ಹೊಂಟಿದ್ರು, ಭಾಳ ಚಲೋ ಆತ್ರಿ ಬುದ್ಧಿ, ಇವತ್ತು ಮುಕ್ತಾಯಕ್ಕನ ಪ್ರಸಂಗ ಭಾಳ ಹಿಂಗಾತ್ರಿ ಅಂತ ಭಾಳ ಚಲೋ. ಇವೆಲ್ಲ
ನಮ್ಮ ಧರ್ಮದ ಉತ್ಕೃಷ್ಟ ಗ್ರಂಥಗಳಿವು. ಇವನು ಹೇಳೋರು ಯಾರಿಲ್ಲ. ನೀವೆಲ್ಲ ತಯಾರಾಗ್ಬೇಕು, ನಿಮ್ಮಂಥವ್ರು ಇವನು ಹೇಳಕ್ಕೆ ಚಾಲು ಮಾಡ್ಬೇಕು ಅಂತ ಅಂದು ನೀವೆಲ್ಲ ಶುರು ಮಾಡ್ಬೇಕಿನ್ನ ಇವನು ಹೇಳ್ಬೇಕಿನ್ನು. ತಮ್ಮ ಅಪ್ಪನೇ ರೀ ಬುದ್ಧಿ ಆದ್ರೆ ಮಾಡೋಣ ಅಂತದ್ರಾಗೇನು. ಅಷ್ಟೇ 5-6 ವರ್ಷದ ಹಿಂದಿನ ಅವ್ರು ಅಂದರು, ನಾ ಹಿಂಗಂದೆ, ಮುಗೀತಲ್ಲಿ. ಮುಂದೆ ನಮ್ಮ ತಲೆಯಲ್ಲಿ ಉಳೋದಿಲ್ಲ, ಅವ್ರ ತಲೆಯಲ್ಲಿ ಉಳೋದಿಲ್ಲ. ಅವರ ಅಪೇಕ್ಷೆ ಮತ್ತು ಸೂಚನೆ ಮತ್ತು ಆಶೀರ್ವಾದ ಏನಿದೆಯಲ್ಲ, ನಾನು ಇವತ್ತು ಕೂತು ಸುಮ್ಮ ಆಲೋಚನೆ ಮಾಡುವಾಗ ಅನ್ನಿಸ್ತು, ಅಪ್ಪಣಿ ನಮ್ಗೆ ಗೊತ್ತಿಲ್ದಂಗೆ ಇಲ್ಲಿ ನಾವು ಶೂನ್ಯ ಸಂಪಾದನೆ ಹೇಳಕ್ಕೆ ಚಾಲು ಮಾಡ್ಯಾವಲ್ಲ ಅಂತ. ಎಷ್ಟು ಸುದೀರ್ಘವಾದ ಅವರ ಒಂದು ಆಶೀರ್ವಾದ, ಅವರ ಸಂಕಲ್ಪ, ಭಾಳ ಸಹಜವಾಗಿ ಹೇಳಿದ ಮಾತಿದು. ಅದೇನು ಕುಂತು ಚರ್ಚೆ ನಡ್ಕೊಂತ ಹಿಂಗೆ ಹೊಂಟಾಗ ಇವತ್ತು ಭಾಳ ಚಲೋ ಆತ್ರ ಬುದ್ಧಿ ಅಂತ ಅವ್ರು ಪ್ರೇಯರ್ ಹಾಲ್ನಿಂದ ಸಭಾ ಮಂಟಪದ ಕರ್ಕೊಂಡು ಅವ್ರ ರೂಮಿಗೆ ಕರ್ಕೊಂಡು ಹೋಗುವಾಗ ಮಾತಾಡಿದ ಮಾತಿದ್ದು. ನನಗೆ ಇವತ್ತು ಸಡನ್ನಾಗಿ ನೆನಪಾಗ್ತಿದ್ದು, ನಾ ಮರ್ತು ಹೋಗ್ಬಿಟ್ಟಿದ್ದೆ. ಅದು ನಿಮ್ಮಂಥವರೆಲ್ಲ ಹೇಳಕ್ಕೆ ಚಾಲು ಮಾಡ್ಬೇಕಪ್ಪ ಇವನ್ನ. ನನಗೆ ಕರಿಯರು ಶಂಭಲಿಂಗಪ್ಪ ಅಂತ ನಿಮ್ಮಂಥವ್ರೆಲ್ಲ ಹೇಳಕ್ಕೆ ಚಾಲು ಮಾಡ್ಬೇಕಿಂತವೆಲ್ಲ. ಸುಮ್ಮನೆ ಇವನು ಹೇಳೋಕ್ಕಿಂತ ಗ್ರಂಥ ಹಿಡಿದು ಗ್ರಂಥಸ್ಥರಾಗಿ ಇವನ್ನ ಹೇಳಕ್ಕೆ ಚಾಲು ಮಾಡಿ ತಯಾರಾಗ್ಬೇಕು ನೀವೆಲ್ಲ. ಇವನ್ನ ಆಗಲ್ರಿ ಬುದ್ಧಿ ತಮ್ಮ ಅಪ್ಪಣೆ ಅಂತ ಇಷ್ಟ ಅಂದಿದ್ದೆ ನಾನು. ಆದರೆ ಅದೇ ಶೂನ್ಯ ಸಂಪಾದನೆ ಮಾಲಿಕೆಯ ಈ ಒಂದು ಪ್ರಸಂಗದಲ್ಲಿ ಅವರನ್ನು ನೆನೆಯುವಂಥ ಕಾರ್ಯಕ್ರಮ ಇವತ್ತು ನಡೀತಾ ಇರೋದು ಭಾಳ ಕಾಕತಾಳೀಯ ಅಂತ ನನಗನ್ನಿಸ್ತದೆ. ಅವರು ಈ ಕರೋನಾ ಪೀರಿಯಡ್ನಲ್ಲಿ ಅಪ್ಪಗಳಿಗೆ ಯಾರೋ ನಮ್ಮಂಥ ಶಿಷ್ಯರೆಲ್ಲರೂ ಆನ್ಲೈನೆಲ್ಲ ಅವರಿಗೆ ಕರುಣಾಸಿಗೆ ಹೇಳಕ್ಕೆ ಚಾಲು ಮಾಡಿಸಿದ್ರು. ಅವರು ಫೋನ್ ಮಾಡಿ, ಶಂಭಲಿಂಗಪ್ಪ ಇವ್ರು ಏನೋ ಒಂದು ಮಾಡ್ಯಾರು ಆನ್ಲೈನ್ನಾಗ ಹೇಳೋದಂತದು, ಕರುಣಾಸಿಗೆ ಚಾಲು ಮಾಡ್ಯಾನೀಗ, ಬಿಡವಲ್ರಪ್ಪ ಇಲ್ಲ. ಹೇಳ್ರಿ ಬುದ್ಧಿ ಭಾಳ ಚಲೋ ಆಕತಿ. ಕರುಣಾಸಿಗೆ ಭಾಳ ಅದ್ಭುತವಾಗಿ ಮಾಡೋರು, ಭಾಳ ತತ್ವನಿಷ್ಠರಾಗಿ ಸ್ವತಃ ಅವರು ಲಿಂಗ ಪೂಜಾ ನಿಷ್ಠರಾಗಿ ಯೋಗಿಗಳಾಗಿ ಸಾಧಕರಾಗಿ ಶಟಸ್ಥಲವನ್ನು ಹೇಳೋದು, ಯೋಗಿಗಳಾಗಿ ಸಾಧಕರಾಗಿ ಈ ತತ್ವ ಸಿದ್ಧಾಂತವನ್ನು ಹೇಳೋದೇನಿದೆಯಲ್ಲ ಅಲ್ಲಿ ಇರುತ್ತೆ ಗಟ್ಟಿತನ. ನಮ್ಮಂಥವ್ರು ಹೇಳೋದೇನು ಅದು ಗ್ರಂಥಸ್ಥವಾಗಿ ಹೇಳ್ತಿರ್ತೇವೆ ನಾವು. ಗ್ರಂಥದಲ್ಲಿ ಏನಿರುತ್ತೋ ಆಮೇಲೆ ಇದು ಅದರ ಅರ್ಥ ಏನೋ ಅಷ್ಟು ಹೇಳಬಲ್ವಿ ನಾವು. ಅಷ್ಟು ಬಿಟ್ಟರೆ ನಮ್ಗೆ ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ. ಬಟ್ ಸ್ವತಃ ತ್ರಿಕಾಲ ಲಿಂಗ ಪೂಜಾ ನಿಷ್ಠರಾಗಿ ಕ್ರಮ ತಪ್ಪಲಾರ್ದನೇ ಪೂಜಾ, ಕ್ರಮ ತಪ್ಪಲಾರ್ದನೆ. ನಾ ಅದನ್ನು ಭಾಳ ಒತ್ತಿ ಹೇಳ್ತೀನಿ. ಅಂಥ ಪೂಜಾ ನಿಷ್ಠರು ಸಿಗೋದು ಭಾಳ ಕಷ್ಟ ಇವತ್ತಿನ ಕಾಲದಲ್ಲಿ. ದೈಹಿಕ ಯಾವುದೇ ತೊಂದರೆಗಳಿದ್ರೂ ಕೂಡ, ಜ್ವರ ಬರಲಿ ನೆಗಡಿ ಬರಲಿ ಏನೇ ಬಂದರೂ ಅವರ ಕ್ರಮವನ್ನೆಂದು ಪೂಜಾ ಕ್ರಮವನ್ನೆಂದು ತಪ್ಪಿಸಲಿ. ಧಾರವಾಡದ ಮಾಂತಪ್ಪಗಳು ಅವರ ಅಂತ್ಯಕಾಲದಲ್ಲಿ ಆ ಕ್ರಮ ತಪ್ಪಿಸಲಿಲ್ಲ, ನಾವು ನೋಡಿದ್ದು. ಇವರು ಅಷ್ಟೇ. ಆ ರೀತಿಯಲ್ಲಿ ಬಹಳಷ್ಟು ಸ್ವಾಮೀಜಿಯವರು, ಇಳಕಲ್ಲದ ಪೂಜ್ಯರು, ಮಹಂತಪ್ಪಗಳು ಹಿರಿಯರು, ಅವರು ಇನ್ನು ಒಂದಿಷ್ಟು ಪೂಜ್ಯರು ಅದನ್ನು ಭಾಳ ಕಟ್ಟ ಪಾಲಿಸ್ಕೊಂಡು ಬಂದಂಥ ಮಹಾ ತಪಸ್ವಿಗಳವರು. ಅವ್ರು ಹೆಂಗಿದ್ರು ಅಂದರೆ, ಇದು ಎಲೆ ಮರೆಯ ಕಾಯಿ ಅಂತೆ, ಭಾಳ ಅದಕ್ಕೂ ಹೋಗಲಿ, ಭಾಳ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದು. ಇವ್ರು ನೋಡಿದ್ರೆ ಅಷ್ಟ ಬಿಡ ಪಾದಯಾತ್ರೆ ಮಾಡೋರು, ಹಂಗೆ ಮಾಡೋರು ಎಲ್ಲರ ಜೋಡಿ ಭಾಳ ಇರ್ತಿದ್ರು ಖರೆ. ಬಟ್ ಆ ರೀತಿಯಾಗಿರ್ತಕ್ಕಂಥ ಹಮ್ಮು ಬಿಮ್ಮು ಏನು ಇಟ್ಕೊಳ್ಳಾರ್ದನೆ, ಯಾವುದೇ ಪದವಿ ಪ್ರತಿಷ್ಠೆಗೆ ಹೋಗಲಾರ್ದನೆ ಭಾಳ ಶ್ರದ್ಧಾಭಕ್ತಿಯಿಂದ ಅಂಥ ಮಠದ ಮಹಾಸ್ವಾಮಿಗಳು ತ್ರಿಕಾಲಲಿಂಗ ಪೂಜನಿಷ್ಠರಾದ್ರೂ ಅವರ ಶ್ರದ್ಧಾಭಕ್ತಿ ಏನಿತ್ತಲ್ಲ, ಅತನಿ ಶಿವಗಳ ಮೇಲಾಗಲಿ, ಮಾಂತಪ್ಪಳ ಮೇಲಾಗಲಿ, ಮಠಕ್ಕೆ ಹೋದ ಭಕ್ತರ ಮೇಲಾಗಲಿ. ಮಠದ ಸ್ವಾಮಿಗಳಿಗೆ ಜಂಗಮರು ಯಾರು ಅಂದ್ರೆ ಭಕ್ತರು ಅಂತಿದ್ರು ಅವರು. ಭಕ್ತರಿಗೆ ನಾವು ಜಂಗಮರಾದ್ರೆ, ನಾವು ಭಕ್ತರ ಮನೆಗೆ ಹೋದಾಗ ನಮ್ಮನ್ನು ಜಂಗಮ ಸ್ವರೂಪದಿಂದ ಕಾಣ್ತಾರಲ್ಲ, ಹಂಗೆ ನಮಗೂ ಒಬ್ಬರು ಜಂಗಮರು ಬೇಕಲ್ಪ ಭಕ್ತಿ ಮಾಡೋಕ್ಕೆ. ಯಾರಂದ್ರೆ ಮಠಕ್ಕೆ ಬಂದಂಥ ಭಕ್ತರು ನಮ್ಮ ಜಂಗಮ ಸ್ವರೂಪ. ಅವ್ರ ಪಾಲ್, ಅವ್ರ ಸತ್ಕಾರ, ಅವರ ಅತಿಥಿ ಸತ್ಕಾರ, ಅವ್ರಿಗೆ ಪ್ರಸಾದ ಬಡಿಸೋದು, ಅವ್ರಿಗೆ ಆನಂದವಾಗಿ ಊಟ ಮಾಡಿಸೋದು, ಅವ್ರಿಗೆ ಆನಂದವಾಗಿ. ಭಕ್ತರು ಮಠಕ್ಕೆ ಬರ್ತಾರಂದ್ರೆ ಖುಷಿ ಪಡೋರು. ಯಾರು ಇಲ್ಲ ಹೇಳೋ ಮಾತು ಸುಳ್ಳಂತಲ್ಲ. ಎಷ್ಟು ಅವರು ಎಷ್ಟು ಜನ ಇಡೀ ನಾಡಿನಾದ್ಯಂತ ಅವ್ರ ಮಠಕ್ಕೆ ಹೋಗ್ಯಾರ, ಅದನ್ನೆಲ್ಲರೂ ಹೌದು ಅನ್ನಬೇಕಾದ. ಆ ರೀತಿ ಅತಿಥಿ ಸತ್ಕಾರವನ್ನು ಮಾಡಿ ಕಳಿಸ್ತಾರೆ. ಅವ್ರ ಮಠ ಅಂದ್ರೆ ತುಪ್ಪದ ಮಠ ಅಂತಿದ್ರು, ಇನ್ನೊಂದು ಹೆಸರು ತುಪ್ಪದ ಮಠ. ಒಂದು ವಚನ ಶಿಲಾಮಂಟಪ, ಇನ್ನೊಂದು ತುಪ್ಪದ ಮಠ. ಬಂದಂಥ ಭಕ್ತರಿಗೆ ಸಜ್ಕದ ಪಾಯಸ, ಅನ್ನ ಸಾರು ಅಷ್ಟ ವಿಶೇಷ ಅಲ್ಲ, ಚರಿಗಿಲೆ ತುಪ್ಪ ನೀಡೋರು.
ಸಜ್ಜಕಕ್ಕೆ ತುಪ್ಪ ಚಮಚದ್ಲೆ ಅಲ್ಲ, ಸರಿ ಸುರುವುದು ಹಿಂಗೆ ನೋಡಿ ಹೋಗಿ ಬಂದಾರಲ್ಲ, ಎಂಥ ವೈಭವ ಅದು. ಅವ್ರ ಹತ್ರ ಹೋಗೋದ ಒಂದು ಬರ್ತಾರಂತ ಇಲ್ಲಿಂದ ಫೋನ್ ಮಾಡಿದ್ರೆ ಎಷ್ಟು ಗಾಡಿಯಾರ ಬರಲೇವ, 2 ಗಾಡಿ 3 ಗಾಡಿ ನಾ ಕಾಯ್ಕೊಂತ ಕುಂದ್ರ ಅವರು ಬರೋರ್ದಾರ, ಇಲ್ಲಿಂದ ಬರೋರ್ದಾರ, ಹಳ್ಯಾಳದಿಂದ ಧಾರವಾಡದಿಂದ ಯಾರು ಬಂದ್ರು ಅಷ್ಟು ಅಷ್ಟು ಎಷ್ಟಂದ್ರೆ ಎಷ್ಟು ಆನಂದ ಪಡೋರು ಅಂದ್ರಪ್ಪ. ಅಷ್ಟು ವಿರಕ್ತ ಪರಂಪರೆಯ ಒಂದು ದೊಡ್ಡ ಶಕ್ತಿ ಅದು. ಯಾರಿಗೆ ಗೊತ್ತೈತೋ ಇಲ್ಲ ಗೊತ್ತಿಲ್ಲ, ಬಟ್ ನಮಗೆ ಸ್ವತಃ ಅನುಭವಿಸಿತ್ತು. ನಾವು ಅವರ ತೀರಾ ಹತ್ತಿರದಿಂದ ಇದ್ದಂಥ ಅವರಿಗೆ ಅತ್ಯಂತ ವಿಧೇಯಕ ಶಿಷ್ಯನಾಗಿ ನಾನೊಬ್ಬ, ನಮ್ಮ ಮನೆಯಲ್ಲೆಲ್ಲರೂ ನಮ್ಮ ಸಹೋದರೆಲ್ಲರೂ ಸೇರಿಕೊಂಡು ಅವ್ರನ್ನ ಅಷ್ಟು ಶ್ರದ್ಧೆಯಿಂದ ನಾವು ಪೂಜಿಸ್ತಿದ್ವಿ, ಗೌರವಿಸ್ತಿದ್ವಿ. ವೈಯಕ್ತಿಕವಾಗಿ ನನಗೆ ಅವರಿಂದ ಅನುಗ್ರಹ ಆಯಿತು. ಆ ನಂತರದಲ್ಲಿ ಒಂದಿಷ್ಟು ವಿಷಯ ತಿಳಿಸಿದ್ರು. ಆ ದಾರಿಯಲ್ಲೇ ನಾವು ಹೊರಟಂಥವ್ರು, ಅವರ ಮಾರ್ಗದಲ್ಲೇ ಹೊರಟಂಥವ್ರು ನಾವು. ಅವರ ಈ ಒಂದು ಬಹಳ ಆತ್ಮೀಯವಾಗಿ ನಮ್ಮನ್ನೆಲ್ಲರನ್ನೂ ಇಷ್ಟು ಮಠಕ್ಕೆ ಬಂದ್ರಂತೂ ಮಠದ ಬಗ್ಗೆ ಸೇವಾ ಮಾಡೋರು ಎಲ್ಲರಿಗೂ ಅವ್ರಿಗೇನು ಅವ್ರ ಸೇವೆ ತಕ್ಕಂಗೆ ಅವ್ರಿಗೇನು ಜಂಗಮ ದಾಸೋಹ, ಕಾಯಕ ದಾಸೋಹ, ಲಿಂಗನಿಷ್ಠೆ, ಇವು 3 ಏನದಾವಲ್ಲ ಇವನ್ನ ಪಾಲಿಸ್ಕೊಂಡು ಬಂದವರು. ಕಾಯಕ ಅಂದರೆ ಸಂಚಾರ ಮಾಡ್ಬೇಕು, ಜಂಗಮರಾದವರು ಸಂಚಾರ ಮಾಡಬೇಕು, ಲೋಕೋದ್ಧಾರಕ್ಕಾಗಿ ಸಂಚಾರ. ದಾಸೋಹ ಅತ್ಯಂತ ಭಕ್ತಿಯಿಂದ ದಾಸೋಹ, ಲಿಂಗನಿಷ್ಠೆ, ಇವು 3 ಮಾತ್ರ ಚಾಚು ತಪ್ಪಲಾರ್ದೆ, ಯಾರ ಬೆನ್ನಿಂದ ಹೋಗಲಾರ್ದ, ಪ್ರತಿಷ್ಠೆ ಹಿಂದೆ ಹೋಗಲಾರ್ದ, ಪ್ರಚಾರದ ಹಿಂದೆ ಹೋಗಲಾರ್ದ, ಯಾವುದೇ ಪದವಿ ಹಿಂದೆ ಹೋಗಲಾರ್ದ, ಎಲ್ಲಿಯೂ ಎದಕ್ಕೂ ಹೋಗಲಾರ್ದ, ಬಹಳ ಅಪ್ಪಟ ಶುದ್ಧ ಚಿಹ್ನವಾಗಿ ರಕ್ತ ಪರಂಪರೆಗೆ ಒಂದು ದೊಡ್ಡ ಶಕ್ತಿಯಾಗಿ ಈ ಕಾಲದಲ್ಲಿ ಎಲ್ಲ ಮಠಾಧೀಶರಿಗೆ ಬಹಳ ಗೌರವಪೂರ್ವಕವಾಗಿ ಅವ್ರನ್ನ ಕಾಣ್ತಕ್ಕಂಥ ಎಲ್ಲ ಕಿರಿಯ ಪೂಜ್ಯರು ಎಲ್ಲರೂ ಅವ್ರನ್ನ ಗೌರವಿಸ್ತಕ್ಕಂಥ ಒಬ್ಬ ಪೂಜ್ಯರು ಅವರು. ಇವತ್ತು ನಮ್ಮ ಮಧ್ಯದಲ್ಲಿಲ್ಲ ಅಂದರೆ ಅವರ ಈ ಒಂದು ಅಗಲಿಕೆ ಅದನ್ನು ತುಂಬೋದು ಯಾರಿಂದ? ಈ ಪ್ರಜ್ಞೆ, ಈ ಅನಾಥ ಪ್ರಜ್ಞೆ ನಾವು ಧಾರವಾಡ ಮುರುಘಾ ಮಠದ ಮಾಂತಪ್ಪಗಳನ್ನು 93ನೇ ಇಸ್ವಿಯಲ್ಲಿ ಕಳ್ಕೊಂಡಾಗ ನಮಗಿದು ಆಗಿತ್ತು, ಸ್ವತಃ ನಮಗೆ ಆ ಅನುಭವ ಆಗಿತ್ತು. ನಂತರದಲ್ಲಿ ಇಂಗ್ಲೇಶ್ವರ ಗುರುಗಳಿಂದ ನಾವು ಆ ಒಂದಿಷ್ಟೇನೋ ಸಮಾಧಾನವಾಗಿ ಅವ್ರ ಜೊತೆಗೆ ಇರುವಂಥ ಕಾಲ. ಇವತ್ತು ನಿಜವಾಗಿಯೂ ಅವರ ಅಗಲಿಕೆ ಏನಿದೆಯಲ್ಲ, ದೈಹಿಕವಾಗಿ ಅವರು ಮಹಾ ತಪಸ್ವಿಗಳು, ಲಿಂಗದಲ್ಲಿ ಲೀನಾಗಿದ್ದಾರೆ, ಬಯಲಾಗಿದ್ದಾರೆ, ಅದು ಬೇರೆ ವಿಷಯ. ಅದು ಅವರ ಜೀವನ್ಮುಕ್ತ ಸ್ಥಿತಿ, ಶಟಸ್ಥಲ ಮಾರ್ಗದಲ್ಲಿ ನಡ್ಕೊಂಡು ವಚನ ಶಿಲಾಮಂಟಪಕ್ಕೆ ಪಾದಯಾತ್ರೆ ಮೂಲಕ ಭಕ್ತರ ಮನೆಗೆ ಹೋಗಿ ಆವಾಗಿನ ಕಾಲಕ್ಕೆ ಅಷ್ಟು ಕಷ್ಟಪಟ್ಟರಪ್ಪಗಳು ಕಲ್ಲಿನಲ್ಲಿ ಕೆತ್ತಿಸಿದ್ರು. ವಚನಗಳು ಶಾಶ್ವತವಾಗಿ ಉಳಿಬೇಕಪ್ಪ ಶಂಭುಲಿಂಗಪ್ಪ. ಪುಸ್ತಕದಾಗಿದ್ದ ವಚನ ಏನಾರ ಆಗಿ ಅಕಸ್ಮಾತ್ ಹೋದು ಅಂದ್ರೆ ಇವನು ಕಾಯವ್ರು ಯಾರನ್ನವರು. ಪುಸ್ತಕದಾಗಿದ್ದ ವಚನ ಏನೋ ಆಗಿ ಎಂತೋ ಆಗಿ ಇಲ್ಲದಂಗೆ ಆತಂತೇಳಿಪ್ಪ, ಕಲ್ನಾಗ ಇರ್ಬೇಕು, ಕಲ್ನಾಗ ಅನ್ನೋರು. ಜಗತ್ತಿರುವವರೆಗೂ ಈ ಶಾಸನದಲ್ಲಿ ವಚನಗಳು ರಾಜ ಮಹಾರಾಜರು ತಮ್ಮ ಬಗ್ಗೆ ಬರೆಸ್ಕೊಂಡು ಹೋಗ್ಯಾರ. ನಾವು ಬಸವಣ್ಣವ್ರ ವಚನಗಳನ್ನು ಬರೆಸಿ ಶಿಲಾಶಾಸನ ಮಾಡಿಡ್ಬೇಕು. ಆ ಭಕ್ತಿ, ಬಸವಣ್ಣವ್ರ ಕುರಿತು ಆ ಭಕ್ತಿ, ಶರಣರ ಕುರಿತು ಆ ಭಕ್ತಿ. ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು, ಯಾವುದೋ ಒಂದು ಕಾರ್ಯಕ್ರಮ, ಎಲ್ಲ ವಿರಕ್ತ ಮಠಾಧೀಶರು ಬಸವತತ್ವ ಪ್ರಸಾರಕ್ಕಾಗಿಯೇ ಇರಬೇಕು ಅಂತಕ್ಕಂಥ ಒಂದು ಖಡಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವ್ರು. ಎಂದೋ ಹಂಗೆ ಸಾತ್ವಿಕ ಇರೋರು ಆ ಮಾತನ್ನು ಅವ್ರು ಹೇಳಿದ್ರು. ಎಲ್ಲ ವಿರಕ್ತ ಪರಂಪರೆ ಮಠಗಳು ಬಸವಾದಿ ಶರಣರ ಪ್ರಸಾರಕ್ಕಾಗಿಯೇ ತಮ್ಮ ಬದುಕನ್ನು ಮೀಸಲಿಡ್ಬೇಕು ಅನ್ನುವಂಥ ಮಾತು. ಅಂಥ ಒಬ್ಬ ಪೂಜ್ಯರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಅವರ ಅಗಲಿಕೆ ಈ ನಾಡಿಗೆ, ಈ ಬಸವಾದಿ ಪ್ರಮಥರ ಪರಂಪರೆಯಲ್ಲಿರ್ತಕ್ಕಂಥ ಸಮಸ್ತ ಭಕ್ತವರ್ಗಕ್ಕೆ, ಎಲ್ಲ ಪೂಜ್ಯರಿಗೆ ಬಹಳ ದುಃಖವನ್ನು ತಂದಂಥ ಒಂದು ಸನ್ನಿವೇಶ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಅವರನ್ನು ನೆನೆಯುವಂಥ ಕಾರ್ಯಕ್ರಮ ಇವತ್ತು ನಡೆದದ್ದೇನಿದೆಯಲ್ಲ, ಅದು ಭಾಳ 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 ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾಧವ ಅಂತ ಇದ್ದಾಗ ಒಂದಿಷ್ಟು ದರ್ಶನ ತೊಗೊಂಡೇವಿ, ಕೈಲಾದಷ್ಟು ಸೇವಾ ಮಾಡೇವಿ.
ಅವ್ರು ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲ ಅಂದರೆ ಅವ್ರು ನೆನೆಯೋದೊಂದು ಬಿಟ್ಟರೆ ಬೇರೆ ಇನ್ನೇನು ನಮ್ಮ ಹತ್ರ ಉಳಿಯೋದಿಲ್ಲ. ವಸ್ತು ಒಮ್ಮೆ ಹೋದ ಮೇಲೆ, ವಸ್ತು ಒಮ್ಮೆ ನಮ್ಮಿಂದ ಅಗಲಿ ಹೋಗಿಬಿಡ್ತಂದ್ರೆ ಏನು ಮಾಡಲಿಕ್ಕೆ ಇದ್ದಾಗ ಎಷ್ಟು ಸಾಧ್ಯವೋ ಅಷ್ಟು ನಾವು ಅಂಥ ಮಹಾತ್ಮರ ಸನ್ನಿಧಾನದಲ್ಲಿರಬೇಕಾಗತ್ತೆ. ಒಮ್ಮೆ ಇಲ್ಲ ಅಂದಮೇಲೆ ಅದು ಏನು 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 ಸಿಕ್ಕರು, ಏನು ಕೊಟ್ಟರು, ಎಲ್ಲಿ ಹೋದ್ರು, ಎಲ್ಲಿ ಸಿಗಲಾರ್ದಂಥ ವಸ್ತು ಅವೆಲ್ಲ. ಅಂಥ ಮಹಾ ತಪಸ್ವಿಗಳನ್ನು ನೆನೆಯಲಿಕ್ಕೆ ಇವತ್ತು ಬಸವ ಸಮಿತಿಯವರು, ಬಸವ ಕೇಂದ್ರದವರು ಇವತ್ತೇನು ಆಯೋಜನೆ ಮಾಡಿದ್ದಾರೆ. ಅದು ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಅವ್ರು ನೆನೆಯತಕ್ಕಂಥ ಅವಕಾಶ ನನಗೆ ಮಾಡಿಕೊಟ್ಟಿರಲ್ಲ. ನಿಮಗೆಲ್ಲರಿಗೂ ನಾನು ಭಕ್ತಿ ಶರಣನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವ ಶರಣ. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡದಿಂದ ನಡೆಯುತ್ತಿರುವ ಆನ್ಲೈನ್ ಅರಿವಿನ ಮನೆ ಉಪನ್ಯಾಸ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 72. ಉಪನ್ಯಾಸ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ ಮುಂದುವರೆದ ಭಾಗ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಯಾವತ್ತೂ ಪದಾಧಿಕಾರಿಗಳಲ್ಲಿ, ಸದಸ್ಯರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಆನ್ಲೈನ್ ಅರಿವಿನ ಕಾರ್ಯಕ್ರಮದ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 72ನೇ ಸಂಚಿಕೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸಹೃದಯರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಿಗೆ ನನ್ನ ಅನಂತ ಕೋಟಿ ಶರಣಾರ್ಥಿ. ಪ್ರಭುದೇವರು ಕಲ್ಯಾಣದಲ್ಲಿ ಬಂದು ನಿಂತಿದ್ದಾರೆ. ಕಲ್ಯಾಣದಲ್ಲಿ ಬಸವಣ್ಣನವರ ಮಹಾಮನೆಯ ಮುಂದೆ ಅವರು ನಿಂತು ಸಿದ್ದರಾಮ ಶಿವಯೋಗಿಗಳ ಜೊತೆಗೆ ಆ ಮಹಾಮನೆಯ ಕುರಿತು, ಮಹಾತ್ಮೆಯ ಕುರಿತು ವಿವರಣೆ ಮಾಡಿ, ಬಸವಣ್ಣನವರ ಕುರಿತು ಸ್ತುತಿ ಮಾಡಿ, ಅದನ್ನು ಕೇಳಿ ಸಿದ್ದರಾಮ ಶಿವಯೋಗಿಗಳು ಕೂಡ ಬಸವಣ್ಣವರ ಕುರಿತು ಸ್ತುತಿ ಮಾಡಿ, ತದನಂತರದಲ್ಲಿ ಹಡಪದಪ್ಪಣ್ಣವರು ಇವರನ್ನು ನೋಡಿ ಬಸವಣ್ಣನವರಿಗೆ ವಿಷಯವನ್ನು ತಿಳಿಸ್ತಾರೆ. ಬಂದರು ಅಂದಮೇಲೆ ಅವ್ರನ್ನ ಕರ್ಕೊಂಡು ಬರ್ರಿ ಅಂತ ಇವರು ಅಂದರು. ಕರ್ಕೊಂಡು ಬರಕ್ಕೆ ಹೋದ್ರೆ ಅವರು ನಿರಾಕರಿಸಿದರು. ಇದು ಯಾವ ಭಕ್ತಿ ಅಂತ ಪ್ರಶ್ನೆ ಮಾಡಿದರು. ಲಿಂಗಾರ್ಚನೆ ಮಾಡಕತ್ತಾರ ಬರ್ರಿ ಅಂದಾಗ, ಲಿಂಗಾರ್ಚನೆ ಅದು ಜಂಗಮರ ನಿರೀಕ್ಷೆಗಾಗಿರುತ್ತೆ. ಲಿಂಗದ ಮುಖವೇ ಜಂಗಮ ಅಂತ ಹೇಳಿದಾಗ, ಸಾಕ್ಷಾತ್ ಜಂಗಮವೇ ಬಂದು ನಿಂತಾಗ ಲಿಂಗಾರ್ಚನೆಯ ಒಂದು ಅವಶ್ಯಕತೆ ಇದೆಯೇ ಅನ್ನುವಂತಹ ಒಂದು ಈ ಜಿಜ್ಞಾಸೆಗೆ ಈ ರೀತಿಯಾಗಿ ಈ ರೀತಿಯಾಗಿ ಚರ್ಚೆಗಳು ನಡೆದಾಗ ಕೊನೆಗೆ ಹಡಪದಪ್ಪಣ್ಣವರು ಒಮ್ಮೆ ಇವ್ರಿಗೆ ಬಂದು ಹೇಳ್ತಾರೆ. ಆಮೇಲೆ ಅವರಿಗೆ ಸುದ್ದಿ ಮುಟ್ಟಿಸ್ತಾರೆ. ಸುದ್ದಿ ಮುಟ್ಟಿಸಿ ಮತ್ತೆ ಅವ್ರು ಕರ್ಕೊಂಬ ಅಂತ ಕಳಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಹಡಪದಪ್ಪಣ್ಣವರು ಅಪ್ಪಣ್ಣ ಶರಣರು ಒಂದು ವಚನವನ್ನು ಹೇಳಿರ್ತಾರೆ. ಇಲ್ಲಿ ಹೋದ ವಾರ ನಾನು ಹೇಳಿದ್ದೆ ಅದನ್ನು. ಅಂಗದ ಕಳೆ ಲಿಂಗದಲ್ಲಿ ಲೀಯವಾಗದು. ಕಳೆ ಅಂದರೆ ಚೇತನ, ಲೀಯವಾಗು ಅಂದರೆ ಬೆರೆದು ಲಯವಾಗುವಂಥದ್ದು. ಲಿಂಗದ ಕಳೆ ಅಂಗದಲ್ಲಿ ಲೀಯವಾಗದು. ಈ ಅಂಗದ ಚೇತನ ಇನ್ನೂ ಲಿಂಗದಲ್ಲಿ ಲಯವಾಗಿಲ್ಲ. ಅಂಗಲಿಂಗ
ಸಮರಸ ಇನ್ನೂ ಆಗಿಲ್ಲ, ಸಮನಿಸಿಲ್ಲ. ಲಿಂಗದ ಕಳೆ ಅಂಗದಲ್ಲಿ ಲೀಯವಾಗದು. ಲಿಂಗದ ಚೇತನವು ಇನ್ನೂ ಅಂಗದಲ್ಲಿ ಬರ್ತಿಲ್ಲ. ಲಿಂಗದ ಚೇತನವು ಇನ್ನೂ ಅಂಗದಲ್ಲಿ ಬರ್ತಿಲ್ಲ. ಅಂಗಕ್ಕೂ ಒಂದು ಚೇತನ, ಲಿಂಗಕ್ಕೂ ಒಂದು ಚೇತನ. ಅಂಗಲಿಂಗ ಸಂಬಂಧವಾದ ಬಳಿಕ ಅಂಗದ ಚೇತನ ಲಿಂಗದಲ್ಲಿ ಲೀಯವಾಗಬೇಕು, ಲಿಂಗದ ಚೇತನ ಅಂಗದಲ್ಲಿ ಲೀಯವಾಗಬೇಕು. ಅದು ಸಮರಸದ ಸ್ಥಿತಿ. ಅದಿನ್ನೂ ಸಮನಿಸಿಲ್ಲ. ಇಂಥ ಇನ್ನೂ ಸ್ಥಿತಿ ಮುಟ್ಟದೇ ಇರುವಾಗ, ಇನ್ನೂ ಅದನ್ನು ಮುಟ್ಟಿಲ್ಲ, ಇನ್ನೂ ಬೇರೆ ಬೇರೆ ಅದಾವು. ಅಂಗದ ಚೇತನ ಇನ್ನೂ ಅಂಗದೊಳಗೆ ಐತಿ, ಲಿಂಗಕ್ಕಿನ್ನೂ ಬರ್ತಿಲ್ಲ. ಲಿಂಗದ ಚೇತನ ಇನ್ನೂ ಲಿಂಗದೊಳಗೆ ಐತಿ, ಅದು ಅಂಗದೊಳಗೆ ಬರ್ತಿಲ್ಲ, ಇನ್ನೂ ಸಮನಿಸಿಲ್ಲ. ಇದನ್ನು ಸಮನಿಸೋಕ್ಕಿಂತ ಮುಂಚೆನೇ ಈ ಮಾತಿನ ಮಾಲೆಯ ಬೊಮ್ಮವೇ ತರದೋ ಅಂತ ಪ್ರಶ್ನೆ ಮಾಡಿರ್ತಾರೆ ಅವರು. ಈ ಅಂಗಾಂಗ ಲಿಂಗಾಂಗ ಸಾಮರಸ್ಯ ಸಮನಿಸಿದ ಇನ್ನೂ ಆ ಸ್ಥಿತಿನ ಮುಟ್ಟದ. ಬರೀ ಮಾತಿನಲ್ಲಿಯೇ ನಾನು ಲಿಂಗಾಂಗ ಸಾಮರಸ್ಯ ಸಾಧಿಸಿದ ಸ್ವಯಲಿಂಗದ ಮಾತನಾಡಿದರೆ, ಯಾಕೆ ಅವ್ರು ಬೇರೆಲ್ಲ ಇವ್ರು ಬೇರೆಲ್ಲ, ಲಿಂಗ ಬೇರೆಲ್ಲ, ಜಂಗಮ ಬೇರೆಲ್ಲ ಅಂತ ಇವರೆಲ್ಲ ಹೇಳಿರ್ತಾರಲ್ಲ, ಅದನ್ನು ಪ್ರಶ್ನೆ ಮಾಡಿ ಅದಕ್ಕೇನು ಅರ್ಥ? ಆ ಮಾತಿನ ಅದ್ವೈತ ಅಷ್ಟೇ, ಅದು ಮಾತಿನಾಗಿರೋ ಅದ್ವೈತ ಅಷ್ಟೇ. ಅದು ಮಾತಿನಾಗ ಒಂದು ಅನ್ನೋ ಭಾವ, ಆದರೆ ಕೃತಿಯಲ್ಲಿ ಇನ್ನೂ ಎರಡು ಐತಿ ಅನ್ನುವಂಥ ಮಾತನ್ನು ಹೇಳಿ ಇಂಥವೆಲ್ಲ ಹೇಳ್ಯಾರವರು ಅಂತ ಯಥಾವತ್ತಾಗಿ ಅಪ್ಪಣ್ಣ ಶಿವಯೋಗಿಗಳು ಶರಣರು ಬಸವಣ್ಣವ್ರ ಹತ್ರ ಬಂದು ಈ ವಾರ್ತೆಯನ್ನು ತಿಳಿಸ್ತಾರೆ. ಹಿಂಗೆ ಹೇಳಾಕತ್ತಾರಪ್ಪ ಅವರು, ಹೇಳಿದ್ರೆ ಕೇಳವಲ್ರು, ನೀವು ಹೇಳಿದ್ದನ್ನು ಹೋಗಿ ಹೇಳಿದ್ರೆ ಹೊಳ್ಳಿ ಅದರಾಗ ಒಂದಿಷ್ಟು ಏನೋ ಹುಡುಕಿ ಹಿಂಗೆ ಅಂದ್ರೆ ಹೆಂಗೆ, ಹಂಗೆ ಅಂದ್ರೆ ಹೆಂಗೆ ಅಂತ ಈ ಒಂದು ಹಠ ಹಿಡ್ದಾರ. ಹಿಂಗೆ ಅಂದಾರ ನೋಡ್ರಿ, ಏನು ಮಾಡ್ತೀರಿ ಅವರು? ನೀವು ಹೇಳಿದ್ದನ್ನು ಹೇಳಿ ಅವ್ರಿಗೆ ಹೇಳಿದ್ರೆ ಅವ್ರು ಹೊಳ್ಳಿ ಹಿಂಗೆ ಅಂದಾರ ನೋಡ್ರಿಪ್ಪ. ಏನಂದಾರ? ಇಂತಿ ಭಕ್ತಿ ಜ್ಞಾನ ಉಳ್ಳವರಲ್ಲದೆ ಭಕ್ತರಲ್ಲ. ಭಕ್ತರು ಅನ್ಸ್ಕೋಬೇಕಾಗಿತ್ತಂದ್ರೆ ಬರೀ ಭಕ್ತಿ ನಡೆಯುವುದಿಲ್ಲ, ಜ್ಞಾನನೂ ಬೇಕು. ಬರೀ ಜ್ಞಾನ ಇದ್ರೆ ನಡೆಯಂಗಿಲ್ಲ, ಆ ಜ್ಞಾನದ ಜೊತೆ ಭಕ್ತಿನೂ ಬೇಕು. ಇವೆರಡು ಅಳವಟ್ಟಾಗ ಮಾತ್ರ ಅವರು ಭಕ್ತರಾಗ್ತಾರೆ, ಅವರು ಶರಣರಾಗ್ತಾರೆ. ಈ ಬರೇ ಮಾತಿನಿಂದ ಮಾತಾಡೋರು ಭಕ್ತರು ಮತ್ತು ಶರಣರಾಗಕ್ಕೆ ಸಾಧ್ಯ ಇಲ್ಲ. ಬಾಹ್ಯದಲ್ಲಿ ಭಕ್ತಿ, ಅಂತರಂಗದಲ್ಲಿ ಅರಿವಿನ ಅನುಭವವಿಲ್ಲದ ಹಿರಿಯರು ಬಂದರೆ ಇದರದ್ದು ಬಾರದವರ ಮನೆಗೆ ಅಡಿಯಿಡೆಂಬ. ನೋಡ್ರಿ, ಹಿರಿಯರು ಬಂದು ಸ್ವಯಲಿಂಗದ ಅನುಭವನ ಅಳವಟ್ಟಂಥವ್ರು ಹಿರಿಯರು ಶರಣರು ಬಂದ ಕೂಡಲೇ ಎದ್ದು ಇದರಗೊಂಡು ಬರಮಾಡಿಕೊಳ್ಳದವರ ಮನೆಗೆ ಎದ್ದು ಬರ್ಬೇಕಾಗಿತ್ತವರು. ಎದ್ದು ಬಂದು ಬರಮಾಡಿಕೊಳ್ಳದವರ ಮನೆಗೆ ನಾವು ಅಡಿ ಇಡುವುದಿಲ್ಲ, ನಾವು ಒಳಗೆ ಕಾಲಿಡಂಗಿಲ್ಲ. ನಾವು ಒಳಗೆ ಬರ್ಬೇಕಂದ್ರೆ ಅವ್ರು ಒಳಗಿನಾರು ಎದ್ದು ಹೊರಗೆ ಬರ್ಬೇಕು, ಯಾರ ಕಡೆಯಿಂದ ಹೇಳಿ ಕಳಿಸೋದಲ್ಲ ಅನ್ನೋ ಅರ್ಥದೊಳಗೆ ಅಡಿ ಇಡುವವರಲ್ಲ. ಮಹಾದ್ವಾರದಲ್ಲಿ ನಿಂತ ಶರಣರು ಈ ರೀತಿ ನನ್ನ ಕಾಡಕತ್ತಾರಪ್ಪ ಅಂತ ಯಾರು ಹೇಳಾಕ್ತಾರ? ಅಪ್ಪಣ್ಣ ಶರಣರು ಬಸವಣ್ಣವರಿಗೆ ಈ ವಾರ್ತೆಯನ್ನು ಹೇಳಿದರು. ಗುರುವೇ, ಮುಂದೆ ಏನು ಮಾಡ್ಬೇಕು ನಾವು? ನೀವರ ಬಂದಲ್ಲೇ ಕರಿವಲ್ರಿ, ನೀವು ಮಾತ್ರ ಬಂದರೆ ಒಂದು ನೀವು ಹೇಳೋದು ಕರೆ ಅನ್ನಿಸ್ತೈತೆ, ಅದನ್ನು ಒಯ್ದು ಅವ್ರಿಗೆ ಹೇಳಾಕತ್ತೀನಿ, ಅವ್ರು ನೋಡಿದ್ರೆ ಇನ್ನೊಂದು ಹೇಳಾಕತ್ತಾರ, ಇದರೊಳಗೆ ನಾ ಏನು ಮಾಡಲಿ ಅನ್ನುವಂಥ ಅರ್ಥದಲ್ಲಿ ಅವರು ಈ ವಾರ್ತೆಯನ್ನು ಬಸವಣ್ಣವ್ರಿಗೆ ಮುಟ್ಟಿಸಿದರು. ಅಲ್ಲಿಗೆ ನಮ್ಮ ನಿಂತಿತ್ತು ಲಾಸ್ಟ್. ಹೀಗೆಂದು ಅಪ್ಪಣ್ಣಗಳು ಭಿನ್ನಯಿಸಲು ಬಸವರಾಜದೇವರು ಮರಳಿ ಕರೆಯ ಕಳುಹಿದ ಪ್ರಸ್ತಾವದ ವಚನ ಮತ್ತು ಅವಾಗ ಬರೋದಿಲ್ಲ, ಮತ್ತೆ ಕಳಿಸ್ತಾರೆ ಕರೆಯಕ್ಕೆ. ಅವರು ಒಂದು 5-6 ಸರಿ ಹಾಕತ್ತಿದೆ. ಹಿಂಗೆ ಒಮ್ಮೆ 2 ಸಲ ಅಲ್ರಿ, ಇದು ಒಂದು 5-6 ಸರಿ ಹಾಕತ್ತೆ ಅನ್ನಿಸ್ತತಿ. ನೋಡೋಣ. ಭಕ್ತನ ಕಾಯವ ಜಂಗಮ ಧರಿಸಿಪ್ಪ ನೋಡ. ಬಸವಣ್ಣವ್ರು ಹೇಳ್ತಾರೆ ಅದನ್ನು ನೋಡ್ರಿ, ಎಷ್ಟು ತತ್ವಭರಿತವಾಗಿದ್ದಿದ್ದು ವಚನಗಳಿವೆ. ಭಕ್ತನ ಕಾಯವ ಜಂಗಮ ಧರಿಸಿಪ್ಪ ನೋಡ. ಜಂಗಮದ ಪ್ರಾಣವ
ಭಕ್ತ ಧರಿಸಿಪ್ಪ ನೋಡ. ಎಷ್ಟು ಮಜಾ ಆಯ್ತು ನೋಡ್ರಿ. ಈ ವಚನ ನಮ್ಮ ಕಣ್ಣಿಗೆ ಬಿದ್ದಿಲ್ಲಿದೆ, ಯಾವಾಗೂ ಅನಿಸ್ತತಿ. ಶೂನ್ಯ ಸಂಪಾದನೆ ಒಳಗೆ ಇರೋದು. ಭಕ್ತನ ಕಾಯವ ಜಂಗಮ ಧರಿಸಿಪ್ಪ ನೋಡ. ಜಂಗಮದ ಪ್ರಾಣವ ಭಕ್ತ ಧರಿಸಿಪ್ಪ ನೋಡ. ಹಂಗಾರೆ ಇಲ್ಲಿ ಭಕ್ತ ಮತ್ತು ಜಂಗಮ ಅನ್ನೋ ಭೇದ ಇಲ್ಲಿ ಅಂತ. ಭಕ್ತರು ಜಂಗಮ ಸ್ವರೂಪಿಗಳು ಹೌದು, ಜಂಗಮರು ಭಕ್ತಿಯನ್ನು ಮಾಡಬೇಕಂತ. ಜಂಗಮನಲ್ಲಿ ಭಕ್ತಿ ಅಳವಟ್ಟಿರಬೇಕು, ಭಕ್ತನಲ್ಲಿ ಜಂಗಮ ಸ್ವರೂಪ ಇರಬೇಕು. ಯಾರು ಶ್ರೇಷ್ಠ ಯಾರು ಕನಿಷ್ಠ ಇಲ್ಲಿ? ಭಕ್ತ ಶ್ರೇಷ್ಠ, ಜಂಗಮ ಅಥವಾ ಜಂಗಮ ಶ್ರೇಷ್ಠ ಭಕ್ತ, ಹಂಗಿಲ್ಲ. ಇಲ್ಲಿ ಮೂಲದಲ್ಲಿ ತತ್ವದಲ್ಲಿ ಎರಡೂ ಒಂದಾವು, ತೋರಲಿಕ್ಕೆ ಭಿನ್ನ ಆಗ್ಯಾವ ಅಷ್ಟವು. ಈ ಲೀಲೆಗೆ ತೋರಲಿಕ್ಕೆ ಭಿನ್ನ ಆದವು. ಒಂದು ಜಂಗಮ ಆತು, ಒಂದು ಭಕ್ತ ಆತು. ಭಕ್ತನಲ್ಲಿಯೂ ಭಕ್ತ ಜಂಗಮವೆರಡೂ ಸನ್ನಿಹಿತ. ಭಕ್ತನಾದಂಥವನಿಗೆ ಭಕ್ತ ಮತ್ತು ಜಂಗಮ ಎರಡೂ ಸನ್ನಿಹಿತ. ಜಂಗಮದಲ್ಲಿಯೂ ಜಂಗಮ ಭಕ್ತನೆಂಬೆರಡೂ ಸನ್ನಿಹಿತ. ಜಂಗಮಕ್ಕಾದರೂ ಭಕ್ತಿಯೇ ಬೇಕು. ತಿಳ್ಕೊಳ್ರಿ, ಜಂಗಮಕ್ಕಾದರೂ ಭಕ್ತಿಯೇ ಬೇಕು. ಭಕ್ತಂಗೆ ಭಕ್ತಿ ಸ್ಥಳ ಬೇಕು. ಭಕ್ತಂಗೆ ಭಕ್ತಿ ಸ್ಥಳ ಬೇಕು. ಭಕ್ತನ ಅರ್ಥ ಪ್ರಾಣಾಭಿಮಾನಕ್ಕೆ ತಾನೇ ಕರ್ತನೆಂದು ಬಂದ ಜಂಗಮ ಆ ಭಕ್ತನ ಮನೆಗೆ ತಾನೇ ಕರ್ತನಾಗಿ ಹೊಕ್ಕು ತನು ಮನ ಧನಗಳೆಲ್ಲವನ್ನೊಳಕೊಂಡು ಆ ಭಕ್ತನ ಪಾವನವ ಮಾಡಬಲ್ಲರೆ ಆತ ಜಂಗಮವೆಂಬೆ. ಯಾರಿಗೆ ಜಂಗಮನ ಅನ್ಬೇಕು ಅನ್ನೋದು ಹೇಳಾಕ್ತಾರೆ, ಮುಂದೆ ಹೇಳ್ತಾರೆ. ಆ ಜಂಗಮದ ಗಳಗರ್ಜನೆಗೆ ಸೈರಿಸಿ ಮುಡುಹಿಂಗೆ 300 ಪಟ್ಟವ ಕಟ್ಟಿದರೆ ಆತ ಭಕ್ತನೆಂಬೆ. ಡೆಫಿನಿಷನ್ ಆಫ್ ಜಂಗಮ ಇನ್ ಭಕ್ತ. ಇದು ವ್ಯಾಖ್ಯಾನಗಳಿವು. ಜಂಗಮ ಹೇಗಿರಬೇಕು ಸ್ವರೂಪ, ಯಾರನ್ನು ಜಂಗಮ ಅಂತ ಕರಿತೀನಿ ನಾನು, ಯಾರನ್ನು ಭಕ್ತ ಅಂತ ಕರಿತೀನಿ ಅಂತ ಹೇಳಾಕ್ತಾರೆ ಇಲ್ಲಿ ಬಸವಣ್ಣವ್ರು. ತನ್ನ ಮಠಕ್ಕೆ ತಾ ಬಹಡೆ ಮುನಿಸುಂಟೆ. ಕೂಡಲ ಸಂಗನ ಶರಣರ ಮನೆಯ ಬಾಗಿಲುಗಾಹಿ. ಕೂಡಲ ಸಂಗನ ಶರಣರ ಮನೆಯ ಬಾಗಿಲುಗಾಹಿ ನಾನಾಗಿರ್ದು. ಯಾರು ಹೇಳಿದ್ರು? ಬಸವಣ್ಣವ್ರು ಆಗ್ತಾರೆ. ಕೂಡಲ ಸಂಗನ ಶರಣರ ಮನೆಯ ಬಾಗಿಲುಗಾಹಿ ನಾನಾಗಿರ್ದು. ಕರ್ತರು, ಆ ಮನೆ ಮಾಲಕರು ಗ್ರಹಕ್ಕೆ ಬಂದರೆ ಬೇಕು ಬೇಡೆನ್ನೇ. ನೋಡ್ರಿ ಎಂಥ ಮಾತಿದು. ಅವ್ರ ಮನ್ಯಾಗ ಅವ್ರದಾರ, ಬಸವಣ್ಣವ್ರು ತಮ್ಮ ಮನ್ಯಾಗ ತಾವದಾರ. ಆದ್ರೆ ಆ ಮನೆಗೆ ಅವ್ರು ಮಾಲಕರಂತ ಹೇಳ್ಕೋವಲ್ರು, ಆ ಮನೆ ಬಾಗ್ಲ ಕಾಯವನ ಅಂತ ಹೇಳಕತ್ತಾರ. ಮತ್ತು ಆ ಮನೆ ಮಾಲಕರು ಯಾರ್ದಾರ? ಅಲ್ಲಿ ಹೊರಗೆ ನಿಂತಾರಲ್ಲ ಅವರು, ಕರ್ತರು ಅವರು. ಈ ಭಾವ ಯಾರಿಗಾರು ಅಳವಡಕ್ಕೆ ಸಾಧ್ಯ ಐತೆ? ಬಿಜ್ಜಳ ಮಹಾರಾಜನ ರಾಜ್ಯದಲ್ಲಿ ಮಹಾಪ್ರಧಾನಿಯಾಗಿದ್ದು
ಇಲ್ಲೊಂದು ತಮ್ಮ ಮಹಾಮನೆಯ ಒಂದು ವ್ಯವಸ್ಥೆ ಆಧ್ಯಾತ್ಮಿಕ ಕೇಂದ್ರವನ್ನು ಆಗಿಟ್ಟುಕೊಂಡು ಆ ಅಸಂಖ್ಯಾತ ಶರಣರು ಬಂದು ಹೋಗುವಾಗ ಪ್ರತಿಯೊಬ್ಬರಿಗೂ ಸರಿಸಮವಾಗಿ ಸಮಾನತೆಯಿಂದ ಎಳ್ಳಷ್ಟು ಭೇದವಿಲ್ಲದೇ ಭಕ್ತಿಯ ಪ್ರಭಾವವನ್ನು ಹರಿಸ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಈ ಜಗತ್ತಿನಲ್ಲಿ. ಯಾರು ಬಂದಾರಪ್ಪ ಮನೆಗೆ ಅಂದರು. ಇದು ಯಾರ ಮನೆ ಅಂತ ತಿಳ್ಕೊಂಡಾರ ಅವರು. ಮತ್ತು ನನ್ನ ಯಾರು ಅಂತ ತಿಳ್ಕೊಂಡಾರ ಅವರು. ನಾ ಎದ್ದು ಬಂದೆ ಕರಿಬೇಕಂತ ಅಪೇಕ್ಷೆ ಪಡಾಕ್ತಾರಲ್ಲ, ನನ್ನ ಯಾರು ಅಂತ ತಿಳ್ಕೊಂಡಾರ ಅವ್ರು. ಬಹುಶಃ ಈ ಮನೆ ಮಾಲಕ್ರು ಅಂತ ತಿಳ್ಕೊಂಡಿರ್ಬೇಕು ಅವ್ರು ನನ್ನ. ಮತ್ತು ಅವರಷ್ಟಕ್ಕೆ ಅವ್ರು ಏನಂತ ತಿಳ್ಕೊಂಡಾರ, ಈ ಮನೆ ಹೊರಗಿಂದ ಅಂತ ತಿಳ್ಕೊಂಡಾರನ. ಅವ್ರ ಮನೆಗೆ ಅವ್ರು ಬಂದಾರ. ಅವ್ರ ಮನೆಗೆ ಅವ್ರು ಬಂದ್ರೆ ಯಾರು ಕರಿ ಅಂತ ಕಾಯ್ತಾರ, ಯಾರು ಮಾಲಕ್ರು ಇಲ್ಲ. ಈಗ ನಮ್ಮ ಮನೆಗೆ ನಾವು ಬಂದ್ವಿ ಅಂತೀರಿ, ನಾವು ಯಾರ ಮನೆ ಮಂದಿ ಬರಲಿ ಅಂತ ಕಾಯ್ತಾನೆ ಹೊರಗೆ ನಿಲ್ತೇವೇನ್ರಿ? ಇಲ್ಲ. ಅದ ಬೇರೆದಾರ ಮನೆಗೆ ಹೋದ್ವಿ ಅಂತೇಳಿರಿ, ನಮ್ಮ ಮನೆಯೊಳಗೆ ಹೋದಂಗೆ ಹೊಕ್ಕೇವನ ಅವ್ರ ಮನೆಗೆ? ಇಲ್ಲ. ಅವ್ರ ಮನೆ ಹೊರಗೆ ಬಂದ ಮೇಲೆ ಅವ್ರು ಬರ್ರಿ ಅಂತ ಕರೆದ ಮೇಲೆ ಹೊಕ್ಕೇವಿ. ಇದು ಲೌಕಿಕದ ವ್ಯವಹಾರ. ಇಲ್ಲೇನೈತೆ ನೋಡ್ರಿ, ಪಾರಲೌಕಿಕ ವ್ಯವಹಾರದಲ್ಲಿ ತಮ್ಮ ಮನ್ಯಾಗ ತಾವಿದ್ದ ಜಂಗಮ ಸ್ವರೂಪಿ ಮನೆ ಬಾಗಿಲಿಗೆ ಬಂದು ನಿಂತ್ರೆ ಅವರು ಯಾರನ್ನೂ ಹೇಳ್ದೆ ಕೇಳ್ದೆ ಬರೋ ಅಧಿಕಾರ ಐತೆ ಅಂತ ಕೊಡಾಕತ್ತಾರ ಅಧಿಕಾರ. ನೀವು ಯಾರನ್ನೂ ಬರಲಿನ ಅಂತ ಒಳಗೆ ನಾವು ಬರ್ರಿ ಕರಿ ಅಂತ ಅಧಿಕಾರ ಕಾಯ್ಬೇಡ್ರಿ ನೀವು. ಯಾಕಂದ್ರೆ ಒಳಗೆ ಇರೋರು ಅವ್ರ ಮಾಲಕ್ರಲ್ಲವ್ರು ಅಂತ ಹೇಳ್ಕೊಂಡ್ರು ಅವರು. ನೀವು ಹೊರಗೆ ನಿಂತಿರಲ್ಲ, ನೀವು ಇದ್ರ ಮಾಲಕ್ರದ್ರಿ, ಯಾರು ಕರೀಲಿ ಅಂತ ಯಾಕೆ ಕಾಯಕತ್ತೀರಪ್ಪ? ಬರ್ರಿ ಒಳಗೆ, ನಾವು ಬಂದು ಕರೀದ್ರೆ ಏನೈತಿ? ಕಾಯದಲ್ಲಿ ಅಳವಟ್ಟ ಸದಾಚಾರ. ಈ ಕಾಯದ ಮುಖಾಂತರ ಕ್ರಿಯೆ ನಡೀತೈತಿ, ಹೌದಾ? ಕ್ರಿಯೆ ನಡೆದು ಈ ಶರೀರ ಮುಖಾಂತರ. ಕ್ರಿಯೆ ಜರುಗಲೇಬೇಕು. ಜ್ಞಾನ ಪ್ರಧಾನ ಕ್ರಿಯಾ ಪ್ರಧಾನ ಅಂತ ಬಂದಾಗ ಜ್ಞಾನ ಮತ್ತು ಕ್ರಿಯೆ ಸರಿಸಮಾನವಾಗಿ ಕಂಡವರು ಶರಣರು. ಯಾವುದನ್ನು ಕಡೆಗಣಿಸಿಲ್ಲ ಅವರು. ಜ್ಞಾನವನ್ನು ಹೆಚ್ಚು ಮಾಡಿ ಕ್ರಿಯೆಯನ್ನು ಕಡೆಗಣಿಸಿಲ್ಲ, ಕ್ರಿಯೆಯನ್ನು ಹೆಚ್ಚು ಮಾಡಿ ಜ್ಞಾನವನ್ನು ಕಡೆಗಣಿಸಿಲ್ಲ. ಎರಡನ್ನೂ ಸರಿಸಮವಾಗಿ ಕಂಡಂಥವ್ರು. ಕಾಯದಲ್ಲಿ ಅಳವಟ್ಟ ಸದಾಚಾರ. ಕಾಯದಲ್ಲಿ ಅಳವಟ್ಟ ಸದಾಚಾರ ಅದು ಭಕ್ತ. ಭಕ್ತ ಅನ್ನೋದು ತತ್ವ ಐತಿಲ್ಲಿ. ನಮ್ಮ ಶರೀರ ಮುಖೇನ ಸದಾಚಾರ ಅಳವಟ್ಟಿತ್ತಂದ್ರೆ, ನಮ್ಮ ಶರೀರ ಮುಖೇನದ ಸದಾಚಾರಿಗಳಾಗಿದ್ದೀವಿ ಅಂದ್ರೆ ನಾವು, ಆತ ಭಕ್ತ ಅನಿಸುವಂತ. ಆತ ಭಕ್ತ ಅನಿಸುವಂತ. ಸದಾಚಾರ ಭಕ್ತ ಅಂತ ಸ್ಥಿತಿಯನ್ನು ಮುಟ್ಟಲಿಕ್ಕೆ ಮುಖ್ಯವಾಗಿರಬೇಕಾದಂಥದ್ದು ಯಾವುದು ಅಂದರೆ ಸತ್ಕ್ರಿಯೆ, ಸದಾಚಾರ, ಸತ್ಕರ್ಮಗಳು. ಸದಾ ಸತ್ಕ್ರಿಯೆ ಮಾಡ್ತಿರ್ಬೇಕು, ಸದಾ ಸತ್ಕರ್ಮಗಳು ನಡೀತಿರ್ಬೇಕು, ಸತ್ಕಾರ್ಯಗಳು ನಡೀತಿರಬೇಕು. ಅದು ಕ್ರಿಯೆ ಮುಖಾಂತರ. ಇನ್ನು ಈ ಕೈಯಿಂದ ಇನ್ನೊಬ್ಬರಿಗೆ ಕೆಡಕ ಆಗಬಾರ್ದು, ಈ ನಾಲಿಗೆಯಿಂದ ಇನ್ನೊಬ್ಬರಿಗೆ ಕೆಡಕು ನುಡಿಬಾರ್ದು. ಈ ನಮ್ಮ ಕರ್ಮೇಂದ್ರಿಯಗಳ ಮುಖಾಂತರ ಕೆಟ್ಟದ್ದು ಯಾವುದೂ ನಡಿಬಾರ್ದು. ಈ ಕಣ್ಣಿನ ಮುಖಾಂತರ ಕೆಟ್ಟ ನೋಟನ ಆಗಬಾರ್ದು. ಈ ಕಿವಿಯ ಮುಖಾಂತರ ಕೆಟ್ಟ ಶ್ರವಣ ಆಗಬಾರ್ದು. ಎಲ್ಲ ಸದಾಚಾರ ಸತ್ಕ್ರಿಯೆಗಳಿರಬೇಕು. ಅಂಥ ಆವದಾನಲ್ಲ ಆತ ಭಕ್ತ. ಈ ವಚನದ ಮೊದಲನೇ ಸಾಲು. ಮುಂದೆ ಜಂಗಮದ ಸದಾಚಾರ. ಜಂಗಮವೆಂದರೆ ಹಂಗಾರೆ ಜಂಗಮ ಅಂದರೆ ಅದು ಅಂತರಂಗದಲ್ಲಿ ಅಳವಟ್ಟ ಅರಿವಿನ ಅನುಭವ. ಅಂತರಂಗದಲ್ಲಿ ಅಳವಟ್ಟ ಅರಿವಿನ ಅನುಭವವೇ, ಸ್ವಾನುಭಾವವೇ ಏನದು? ಜಂಗಮ. ಅದಕ್ಕೆ ಕೇಳಿದ್ರು ಅವರು, ಆ ಅರಿವು ಇಲ್ಲ ಅಂದರೆ, ಆ ಅರಿವು ಇರಲಿಲ್ಲ, ಅಂತರಂಗದ ಅರಿವು ಇರಲಿಲ್ಲ ಅಂದರೆ ಅದೇನದು? ಸ್ಥಾವರ ಆಯಿತು. ಅರಿವು ಮೂಡಲಿಲ್ಲ ಅಂದರೆ ಸ್ಥಾವರ ಆಯಿತು.
ಅರಿವು ಮೂಡ್ತಂದ್ರೆ ಜಂಗಮ ಆಯಿತು. ಅರಿವು ಮೂಡದೇ ಇದ್ದರೆ ಅಳಿವು ಉಂಟು. ಜಂಗಮ ಒಮ್ಮೆ ಜ್ಞಾನ ಬಂತಂದ್ರೆ ಬಂದ ಜ್ಞಾನಕ್ಕೆ ಅಳಿವಿಲ್ಲ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಆ ಅರಿವಿಗೆ ಏನರ ಅಳಿವು ಐತೇನ್ರಿ? ನಮಗೊಂದು ಜ್ಞಾನ ಆಕತಿ, ಆ ಜ್ಞಾನ ಅಳಿವು ಆಕತಿ. ಅಂದ್ರೆ ಅದು ಆ ಜ್ಞಾನ ನಮ್ಮಲ್ಲಿ ಇಲ್ದಂಗೆ ಆಕತಿನ? ಅದು ಇಲ್ಲ. ನಮಗೆ ಬಂದ ಒಂದು ಜ್ಞಾನ ಅದು ಎಂದ್ರೆ ಅಜ್ಞಾನ ಆಕತೇನ ಮುಂದೆ? ಅದು ಆಗೋದಿಲ್ಲ. ಅದು ನಮ್ಮ ಆ ಜ್ಞಾನ ಇವತ್ತಿದ್ದು ನಾಳೆ ಇಲ್ದಂಗೆ ಆಕತಿ ಅನ್ನೋದು. ಸಂಪತ್ತಾದ್ರೆ ಇವತ್ತಿದ್ದು ನಾಳೆ ಇಲ್ದಂಗೆ ಆಗ್ಬೋದು. ಅಧಿಕಾರ ಬಂತಂದ್ರೆ ಇವತ್ತಿದ್ದು ನಾಳೆ ಇಲ್ದಂಗೆ ಆಗ್ಬೋದು. ಈ ಭೌತಿಕವಾಗಿ ಕಣ್ಣಿಗೆ ಕಾಣುವಂಥದ್ದು ಏನು ಸೃಷ್ಟಿ ಐತಿಲ್ಲ, ಅದು ಇವತ್ತಿದ್ದು ನಾಳೆ ಇಲ್ದಂಗೆ ಆಗ್ಬೋದು. ಮತ್ತು ನಾಳೆ ಇವತ್ತು ಇಲ್ದಂಗೆ ಇದ್ದಿದ್ದು ನಾಳೆ ಇದ್ದಂಗೆ ಆಗ್ಬೋದು. ಅಲ್ಲಿ ಬದಲಾವಣೆ ಐತಲ್ಲಿ, ಅಳಿವು ಐತಲ್ಲಿ. ಇವತ್ತು ಕಣ್ಣಿಗೆ ಕಾಣ್ತಕ್ಕಂಥ ಈ ಸೃಷ್ಟಿಯಲ್ಲಿ ನಿರಂತರವಾಗಿ ಅಳಿವು ಅದ. ನಿರಂತರವಾದ ಪ್ರಳಯ ನಡೀತಿರ್ತೈತಿ ಇಲ್ಲಿ. ಪ್ರಳಯ ಅಂದ್ರೆ ಯಾವುದೋ ಒಂದು ದಿವಸ ಒಮ್ಮೆ ಎಲ್ಲ ಜಗತ್ತು ಮುನಿಗೆ ಹೋಗೋದು ಪ್ರಳಯ ಅಲ್ಲ. ಅದು ಮಹಾಪ್ರಳಯ ಅಂತ ಕರ್ಕೋಬೋದ, ಯಾವಾಗಾಗುತ್ತೋ ಗೊತ್ತಿಲ್ಲ. ಆದರೆ ಪ್ರಳಯ ಅನ್ನೋದೇನೈತಲ್ಲ ನಿತ್ಯ ನಿರಂತರ ನಡೀತಿರ್ತೈತೆ. ಅದು ನಿತ್ಯ ನಿರಂತರ ನಡೀತೈತೆ ಪ್ರಳಯ. ಪ್ರಳಯ ಅಂದ್ರೇನು? ಅದು ಲಯದ ಸಂಕೇತ, ಅಳಿವಿನ ಸಂಕೇತ ಅದು. ಈ ಜಗತ್ತಿನಲ್ಲಿ ಈ ಲಯ ಅನ್ನೋದೇನಿದೆಯಲ್ಲ ನಿರಂತರ ಪ್ರಕ್ರಿಯೆ. ಇದು ಯಾವಾಗ ಒಂದು ದಿವಸ ಪ್ರಳಯ ಆಕತ್ತೆ ಅಂತ ಕಾಯ್ಕೊಂತ ಕುಂದ್ರದಲ್ಲ. ಯಾವಾಗ ಒಂದು ದಿವಸ ಇದು ಪ್ರಳಯ ಆಕತ್ತೆ ಅಂತ ಕಾಯ್ಕೊಂತ ಕುಂದ್ರದಲ್ಲ. ಪ್ರತಿ ಕ್ಷಣದಲ್ಲೂ ಇಲ್ಲಿ ಕಣ್ಣಿಗೆ ಕಾಣುವಂಥದ್ರಲ್ಲಿ ಒಂದು ಬದಲಾವಣೆ ಆಕತ್ತಲ್ಲ, ಚೇಂಜ್ ಅಂತ ಬರ್ತಲ್ಲ. ಚೇಂಜ್ ಅಂತ ಬಂದಾಗ ಚೇಂಜ್ ಬರೋಕ್ಕಿಂತ ಮುಂಚಿನ ಸ್ಥಿತಿ ಏನಿತ್ತಲ್ಲ ಇಲ್ದಂಗೆ ಆತಲ್ಲ, ಅದು ಪ್ರಳಯ. ಅದು ಪ್ರಳಯ. ನಮ್ಮ ವಿಚಾರದಲ್ಲಿ ಪ್ರಳಯ ಆಕ್ಕವು. ನಿನ್ನಿದ್ದ ವಿಚಾರ ಇವತ್ತಿಲ್ಲ. ನಿನ್ನೇನೋ ಒಂದು ವಿಚಾರ ಮಾಡಿದ್ದು ಯಾರದ ಬಗ್ಗೆ, ಇವತ್ತು ಆ ವಿಚಾರ ಹೋಗಿಬಿಡ್ತು ನನ್ನಿಂದ ಅಂದಾಗ ನಿನ್ನೆ ವಿಚಾರ ಇವತ್ತು ಲಯ ಆಯಿತು. ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಅದು ಪ್ರಳಯ ಅನ್ನೋದು ಏನು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಹಂಗೆ ಅರ್ಥ ಮಾಡ್ಕೋಬೇಕು ನಾವು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇನ್ ದ್ಯಾಟ್ ವೇ. ಅದನ್ನು ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಈ ಶರೀರಕ್ಕೆ ಸಂಬಂಧಪಟ್ಟದ್ದು ನೋಡಿದ್ರೆ ಈ ಶರೀರದಲ್ಲೂ ನಿರಂತರವಾಗಿ ಲಯ ಆಗ್ತಿರ್ತೈತಿ, ನಿತ್ಯ ಲಯ ಆಗ್ತದೆ. ನಾವು ಲಯವನ್ನು ಬೆಳವಣಿಗೆ ಮುಖಾಂತರ ಕಾಣ್ತಿರ್ತೇವೆ. ಬೆಳವಣಿಗೆ ಆದಂಗೆ ಅಲ್ಲಿ ಲಯನೂ ಹಾಕಿರ್ತೈತಿ. ಸಣ್ಣ ಹುಡುಗರು, ಸಣ್ಣ ಬಾಲ್ಯ ಯೌವನಕ್ಕೆ ಬಂದಮೇಲೆ ಆ ಬಾಲ್ಯ ಲಯ ಆಯಿತು, ಹೊಳೆ ಬರ್ತೈತೆ. ಅದು ಲಯ ಅಂದ್ರೆ ಏನು? ಇದ್ದಿದ್ದು ಇಲ್ದಂಗೆ ಅದು ಹೊಳೆ ಬರೋಂಗಿಲ್ಲ. ಅದು ಹೊಳೆ ಬರೋಂಗಿತ್ತು ಲಯ ಅನ್ನೋದು ಬೇಡ ಅದಕ್ಕೆ. ಇಲ್ಲ. ಈಗ ನಮ್ಮಲ್ಲಿ ರೊಕ್ಕ ಐತಿ, ಆ ರೊಕ್ಕ ಬ್ಯಾಂಕ್ನಾಗ ಇಟ್ಟಿವಿ ಅಂದ್ರೆ ಲಯ ಅಲ್ಲದು, ಅದು ಹೊಳೆ ಬರೋ ಚಾನ್ಸ್ ಐತಿ. ಯಾಕೆ ನಾವು ಹೋಗಿ ಬ್ಯಾಂಕ್ನಾಗ ತಗೊಂಬಂದು ಹೊಳೆ ನಮ್ಮ ಹತ್ರ ಬರ್ತೈತೆ. ಈಗ ನಮ್ಮ ಹತ್ರ ಇಲ್ಲದು, ನಮ್ಮ ಕಿಸೆದಂದು ಸದ್ಯ ಇಲ್ಲ ಅಂದ್ರೆ ಇಲ್ಲ ಅಂದ್ಗಳು ಅದು ಲಯ ಅಲ್ಲದು. ಹೊಳೆ ಬರೋ ಚಾನ್ಸ್ ಇತ್ತಂದ್ರೆ ಅದು ಲಯ ಆಯಿತು. ಯಾವಾಗದು ಎಂದೂ ಹೊಳೆ ಬರೋದಿಲ್ಲ ಅಂತ ಆಕತ್ತಲ್ಲ, ಇದ್ದದ್ದು ಕಳ್ಕೊಂಡ್ಬಿಡ್ತೇವಲ್ಲ, ಅದಕ್ಕೆ ನಾವು ಲಯ ಅಥವಾ ಪ್ರಳಯ ಅಂತ ಕರ್ಕೋಬೋದು. ಈಗ ಬಾಲ್ಯ ಪ್ರಳಯ ಆಯಿತು. ಯೌವನಕ್ಕೆ ಬಂದಾಗ ನಮ್ಮ ಬಾಲ್ಯ ಪ್ರಳಯ ಆಯಿತು. ಹೌದಲ್ರಿ? ಯೌವನ ಹೋಗಿ ಮಧ್ಯ ವಯಸ್ಸಿಗೆ ಬಂದಾಗ ಯೌವನ ಪ್ರಳಯ ಆಯಿತು. ತೊಂಬರಿಪ್ಪ ಯೌವನ ಹೊಳ್ಳಿ ನೀವು ತರಕಾಕತ್ತೇನು? ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಮುಪ್ಪು ಬಂದಾಗ ಈ ಮಧ್ಯ ವಯಸ್ಸು ಪ್ರಳಯ ಆಯಿತು. ಚರ್ಮ ಸುಕ್ಕಗಡ್ತು. ಸುಕ್ಕಗಟ್ಟುಕಿನ ಮುಂಚಿಕಿನ ಚರ್ಮ ಏನಿತ್ತಲ್ಲ ಯೌವನದಲ್ಲಿ, ಆ ಚರ್ಮ ತೊಗೊಂಬರ್ರಿ ಹೊಳ್ಳಿ ನೀವು, ಅದು ಲಯ ಆಯಿತು. ಚರ್ಮ ಇರ್ಬೋದು, ಆ ಚರ್ಮ ಇಲ್ಲ. ಕರಿ ಕೂದಲು ಬಿಳಿ ಕೂದಲಾಯಿತು, ಕರಿ ಕೂದಲು ಲಯ ಆಯಿತು ಅಂತ ಪ್ರಳಯ ಆಯಿತು. ಆತಿಲ್ರಿ? ಹೊಳೆ ತೊಗೊಂಬರ್ರಿ ಅದನ್ನು. ಇದು ನಿರಂತರ ಪ್ರಕ್ರಿಯೆ. ಇದು ಶರೀರವನ್ನು ಹೋಲಿಸ್ಕೊಂಡು ನಾವು ಮಾಡಿದರೂ ಕೂಡ, ಈ ಶರೀರವನ್ನು ನಮ್ಮಷ್ಟಕ್ಕೆ ನಾವು ಹೋಲಿಸ್ಕೊಂಡ್ರು ಕೂಡ ಇಲ್ಲಿ ನಿತ್ಯ ನಿರಂತರ ಪ್ರಳಯ ನಡೆದತ್ತಲ್ಲ. ಒಮ್ಮೆ ಯಾವಾಗ ಒಂದು ದಿವಸ ಎಂಡ್ ಆಕತಿ. ಈ ಶರೀರದಲ್ಲಿ ಪ್ರಾಣ ಚೈತನ್ಯ ಹಾರಿ ಹೋದ್ಮೇಲೆ ಪರಿಪೂರ್ಣವಾಗಿ ಅದು ಲಯ ಆಯಿತು. ಅದು ಅಷ್ಟೇ ಲಯ ಅಲ್ಲ, ಅದಷ್ಟೇ ಪ್ರಳಯ ಅಲ್ಲ. ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಈ ಸೃಷ್ಟಿ ಉಗಮ ಆದಾಗಿಂದ ಈ ಬದಲಾವಣೆ ನಡೀತಾ ಇರ್ತೈತಲ್ಲ, ಅದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ.
ಅಂತರಂಗದ ಅರಿವಿನ ಚೇತನವೆಂಬ ಜಂಗಮವು, ಅರಿವಿನ ಚೇತನ ಜಂಗಮ ಅದು, ಅದಕ್ಕೆ ಅಳಿವಿಲ್ಲ. ಅರಿವಿನ ಚೇತನಕ್ಕೆ ಅಳಿವಿಲ್ಲ, ಚೈತನ್ಯಕ್ಕೆ ಅಳಿವಿಲ್ಲ. ಯಾಕಿಲ್ಲ? ಅದು ಹುಟ್ಟಿಲ್ಲ, ಹುಟ್ಟಲಾರದ್ದು ಅಳಿವಿಲ್ಲ. ಯಾವುದು ಸೃಷ್ಟಿಯಾಗಿದೆ ಅದಕ್ಕೆ ಆದಿ ಮತ್ತು ಅಂತ್ಯ. ಇದು ಹುಟ್ಟಲಾರದೇ ಇದ್ದಿದ್ದೇನಿತ್ತಲ್ಲ ಈ ಚೈತನ್ಯ, ಈ ಚೈತನ್ಯಕ್ಕೆ ಜಂಗಮ ಅಂತ ಕರೆದ್ರು. ಹಂಗಾರೆ ಎಲ್ಲರ ಹತ್ರ ಚೈತನ್ಯ ಐತಲ್ಲ ಅಂದ್ರೆ ಎಲ್ಲರ ಹತ್ರ ಇರೋ ಚೈತನ್ಯಕ್ಕೆ ಜಂಗಮ ಆಗೋದಿಲ್ಲ. ಆ ಚೈತನ್ಯ ಅರಿವು, ಆ ಚೈತನ್ಯದಲ್ಲಿ ಅರಿವು ಅಳವಟ್ಟಾಗ ಅದು ಜಂಗಮ ಚೈತನ್ಯ ಆಕೈತಿ ಅಂತ ಅಷ್ಟೆ. ಅದು ಜೀವಾತ್ಮ ಆಗಿತ್ತು, ಅದು ಜೀವ ಚೈತನ್ಯ ಆಗಿತ್ತು. ಆ ಜೀವ ಚೈತನ್ಯಕ್ಕೆ ಅರಿವು ಬಂದಾಗ ಅದೇನಾಯಿತು? ಜಂಗಮ ಚೈತನ್ಯ ಆತಲ್ಲ, ಆ ಚೈತನ್ಯಕ್ಕೆ ಅಳಿವಿಲ್ಲ ಅಂತ. ಜಂಗಮ ಅದರ ಸಂಕೇತ. ತತ್ವವಾಗಿ ನೋಡುವಾಗ, ಜಂಗಮವನ್ನು ತತ್ವವಾಗಿ ನೋಡುವಾಗ ಅದು ಅರಿವಿನಲ್ಲಿ, ಚೈತನ್ಯದಲ್ಲಿ ಅಳವಟ್ಟಂಥ ಅರಿವೇ ಜಂಗಮ ತತ್ವ. ಭಕ್ತ ಅನ್ನೋದನ್ನು ತತ್ವವಾಗಿ ನೋಡುವಾಗ ಸದಾಚಾರವೆಂಬ ಸತ್ಕ್ರಿಯೆಯನ್ನು ಅಳವಡಿಸಿಕೊಂಡಂಥವನೇ ಭಕ್ತ. ಆ ತತ್ವ ಹಂಗಾರೆ ಎರಡು ಬೇಕಾತಿಲ್ಲಿ, ಒಂದು ಸತ್ಕ್ರಿಯೆ ಬೇಕು, ಇನ್ನೊಂದು ಅರಿವು ಬೇಕು. ಸದಾಚಾರ ಬೇಕು, ಅದು ಅರಿವು ಬೇಕು. ಇದು ಒಬ್ಬ ವ್ಯಕ್ತಿಯಲ್ಲಿ ಎರಡೂ ಇರಲಿಕ್ಕೆ ಸಾಧ್ಯ. ಯಾಕೆ? ಒಬ್ಬ ವ್ಯಕ್ತಿ ಅದಾನಂದ್ರೆ ಅವನು ಸದಾಚಾರಿಯೂ ಇರ್ತಾನೆ, ಆತ ತನ್ನ ಅಂತರಂಗದಲ್ಲಿ ಚೈತನ್ಯದೊಳಗೆ ಅರಿವನ್ನು ಅಳವಡಿಸ್ಕೊಂಡಾಗಿರ್ತಾನೆ. ನೋಡಲಿಕ್ಕೆ ಒಬ್ಬ ಕಾಣ್ತಿರ್ತಾನೆ ವ್ಯಕ್ತಿಯಾಗಿ, ಆತ ಸದಾಚಾರಿ ಇದ್ದಾಗ ಭಕ್ತನಾಗಿರ್ತಾನೆ. ಆತನ ಅಂತರಂಗದಲ್ಲಿ ಚೈತನ್ಯದಲ್ಲಿ ಅರಿವು ಅಳವಟ್ಟಾಗ ಆತ ಜಂಗಮನೂ ಆಗಿರ್ತಾನೆ. ಅದಕ್ಕಾಗಿ ಭಕ್ತ ಮತ್ತು ಜಂಗಮ ಇವು ಬೇರೆ ಎರಡಲ್ಲ, ಒಬ್ಬ ವ್ಯಕ್ತಿಯಲ್ಲೇ ಇರೋದು. ಭಕ್ತ ಭಕ್ತನಾಗಿಯೂ ಇರ್ತಾನೆ, ಜಂಗಮನಾಗಿಯೂ ಇರ್ತಾನೆ. ಜಂಗಮನಾಗಿಯೂ ಇರ್ತಾನೆ, ಭಕ್ತನಾಗಿಯೂ ಇರ್ತಾನೆ. ಹಂಗಾರೆ ನಾವು ಭಕ್ತರಷ್ಟೇ ರೀ, ನಾವು ಜಂಗಮ ಸ್ವರೂಪಿಗಳಲ್ಲನ್ರಿ ಅಂದ್ರೆ ಹಂಗೇನಿಲ್ಲ. ಭಕ್ತರು ಯಾರು, ಜಂಗಮರು ಯಾರಿರಲಿ, ಯಾರು ಭೇದ ಹೆಂಗೆ ಮಾಡವ್ರು ನೀವು? ಯಾರು ಭೇದ ಹೆಂಗೆ ಮಾಡವ್ರು? ಜಂಗಮ ಸ್ವರೂಪಿನೂ ಲಿಂಗದಲ್ಲಿ ಭಕ್ತಿಯನ್ನು ಮಾಡಬೇಕಲ್ಲ. ಜಂಗಮ ಸ್ವರೂಪಿ ಮಹಾಶಿವಯೋಗಿ ಪುಂಗವರು ಕೂಡ ಜಂಗಮದಲ್ಲಿ ಭಕ್ತಿ ಮಾರ್ಗವನ್ನು ಮಾಡ್ಯಾರಲ್ಲ, ಲಿಂಗದಲ್ಲಿ ಭಕ್ತಿ ಮಾರ್ಗವನ್ನು ಮಾಡ್ಯಾರಲ್ಲ. ಅವರು ಅಲ್ಲಿ ಭಕ್ತಿ ಅಳವಟ್ಟಾಗ ಲಿಂಗಾಂಗ ಸಾಮರಸ್ಯ ಬರ್ತೈತಿ. ಲಿಂಗಾಂಗ ಸಾಮರಸ್ಯ ಬಂದಾಗ ಅರಿವುಳ್ಳ ಚೈತನ್ಯಾತ್ಮ ಹಾಕಿರಿ. ಅರಿವುಳ್ಳ ಚೈತನ್ಯಾತ್ಮಕ ಆದಾಗನ ನೀವು ಜಂಗಮ ಸ್ವರೂಪಿಗಳು ಹಾಕಿರಿ. ಇಲ್ಲೇ ಭಕ್ತಿ ಬಿಟ್ಟರೆ ಏನೈತಿ? ಇಲ್ಲಿ ಎಷ್ಟು ಸೂಕ್ಷ್ಮ ಐತಿ ತತ್ವ ನೋಡ್ರಿ. ಅದಕ್ಕೆ ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ಭಕ್ತನ ಪ್ರಾಣ ಜಂಗಮ ಆಗಿರ್ಬೇಕು, ಜಂಗಮದ ಕಾಯ ಭಕ್ತ ಆಗಿರ್ಬೇಕು. ಜಂಗಮದ ಕಾಯ ಭಕ್ತನಾಗಿರಬೇಕು, ಭಕ್ತನ ಪ್ರಾಣ ಜಂಗಮ ಆಗಿರಬೇಕು. ಎರಡು ಒಂದೇ. ಇದು ನೋಡ್ರಿ, ಎಷ್ಟು ಅರ್ಥೈಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಇದು. ಅದಕ್ಕೆ ಹೇಳಿದ್ರು ಅವರು, ಜಂಗಮದ ಪ್ರಾಣವ ಭಕ್ತ ಧರಿಸಿಪ್ಪ ನೋಡ, ಅಂತರಂಗದ ಅರಿವಿನ ಅನುಭವ ಚೇತನವೆಂಬ ಜಂಗಮದ ಪ್ರಾಣವನು ಕಾಯದ ಸದಾಚಾರವೆಂಬ ಸದ್ಭಕ್ತ ಧರಿಸಿರ್ತಾನಂತ ನೋಡ್ರಿ. ಸದ್ಭಕ್ತನ ಪ್ರಾಣ ಅದು ಜಂಗಮ ಪ್ರಾಣ ಆಗಿರ್ತೈತಿ. ನೀವು ನೋಡಲಿಕ್ಕೆ ಅವ್ರನ್ನ ಜಂಗಮರಂತರ ನೋಡ್ರಿ, ಭಕ್ತರಂತರ ನೋಡ್ರಿ, ವ್ಯತ್ಯಾಸ ಇಲ್ಲ ಅವರಿಗೆ. ಆತ ಅಂತರಂಗದಲ್ಲಿ ಭಕ್ತನಾಗಿಯೂ ಇರ್ತಾನೆ, ಜಂಗಮನಾಗಿಯೂ ಇರ್ತಾನೆ. ಜಂಗಮನನ್ನು ನೋಡಿದಾಗ ಆತ ಮೊದಲು ಜಂಗಮನಾಗಿ ಕಾಣ್ತಾನೆ, ನಂತರ ನಮಗೆ ಅಳವಟ್ಟು ನೋಡಿದಾಗ ಆತ ಮೂಲತಃ ಭಕ್ತನಾಗಿಯೂ ಇದ್ದಾನೆ. ಭಕ್ತನನ್ನು ನೋಡಿದಾಗ ಮೊದಲು ನಮಗೆ ಆತ ಭಕ್ತನಾಗಿ ಕಾಣ್ತಾನೆ, ನಂತರದಲ್ಲಿ ಅವ ಜಂಗಮ ಸ್ವರೂಪಿಯಾಗಿಯೂ ಕಾಣ್ತಾನೆ. ನಮಗೆ
ಎಷ್ಟು ಅದ್ಭುತ ತತ್ವ ಐತೆ ನೋಡ್ರಿ. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಭಕ್ತನಲ್ಲಿಯೂ ಭಕ್ತ ಜಂಗಮವೆರಡು ಸನ್ನಿಹಿತ. ಭಕ್ತನಲ್ಲಿಯೂ ಭಕ್ತ ಜಂಗಮವೆರಡು ಸನ್ನಿಹಿತ. ಭಕ್ತಿ ಮತ್ತು ಜಂಗಮ ಅಂದರೆ ಆಚಾರದ ಅರಿವು ಇವೆರಡು ಸಮರಸ ಆಗಿರ್ತಾವೆ. ಜಂಗಮದಲ್ಲಿಯೂ ಜಂಗಮ ಭಕ್ತನೆಂಬೆರಡೂ ಸನ್ನಿಹಿತ. ಜಂಗಮದಲ್ಲಿಯೂ ಸ್ವಾನುಭಾವ ಸ್ವರೂಪಿ ಜಂಗಮ, ಸದಾಚಾರ ಸ್ವರೂಪಿ ಸದ್ಭಕ್ತ ಇವೆರಡೂ ಇರ್ತಾವೆ, ಸಮರಸ ಆಗಿರ್ತಾವೆ. ಮುಂದೆ ಹೇಳಿದ್ರೆ ಅವ್ರ ಸ್ಟೇಟ್ಮೆಂಟ್ ಎಷ್ಟು ಪಕ್ಕಾ ಕೊಟ್ಟಾರ. ಜಂಗಮಕ್ಕಾದರೂ ಭಕ್ತಿಯೇ ಬೇಕು. ನಾಗಳು ಹೇಳಿದ್ನಲ್ಲ, ಜಂಗಮಕ್ಕಾದರೂ ಭಕ್ತಿಯೇ ಬೇಕು. ಭಕ್ತಿ ಇಲ್ಲ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸೀನ. ಭಕ್ತಿ ಬೇಕೇ ಅಲ್ಲೇ. ನಮ್ಮಂಗೆ ಭಕ್ತರಂಗೆ ಕಂಡಾರು ಎಲ್ಲರಿಗೂ ಹಂಗೆ ಎಲ್ಲ ದೇವ್ರ ಗುಡಿಗೂ ಹಂಗೆ ಭಕ್ತಿ ಮಾಡಲಿಕ್ಕಿಲ್ಲ ಅವರು. ತೋರುಂಬ ಭಕ್ತಿ ಇರಲಿಕ್ಕಿಲ್ಲ ಅವ್ರದ್ದು. ಸದಾ ಜಾಗೃತದಿಂದ ಅವ್ರು ಎಲ್ಲಿ ಭಕ್ತಿ ಅಳವಡಿಸ್ಕೋಬೇಕು ಅಲ್ಲಿ ಅಳವಡಿಸ್ಕೊಂಡಿರ್ತಾರೆ ಅವರು. ಸದಾ ಲಿಂಗಯ್ಯನ ಧ್ಯಾನದಲ್ಲಿ ಲಿಂಗಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿರ್ತಾರೆ. ನಿಜವಾದ ಭಕ್ತಿಯಲ್ಲಿ ಮುಳುಗಿ ಎದ್ದಿರ್ತಾರೆ ಅವರು. ಈ ಜಗತ್ತಿನಲ್ಲಿ ನಾವು ಅಜ್ಞಾನಿಗಳು ಯಾರನ್ನು ಕಂಡ್ರೂ ನಾವು ಏನು ಕಂಡ್ರೂ ಮಾಡ್ತೇವೆ ಅಂತ. ಬಟ್ ಭಕ್ತಿ ಅಂದ್ರೆ ಅದರ ಅರ್ಥ ನಾ ಹೇಳೋದು, ಭಕ್ತಿ ಅಂದರೆ ವಿನಯತೆ ಇರೋದ್ರಿಂದ ನಾವು ಎಲ್ಲರ ಜೋಡಿನೂ ವಿನಯತೆಯಿಂದ ಇರೋದು, ಅದು ಭಕ್ತಿಯ ಪರಾಕಾಷ್ಠತೆ ಅಂತ ಅನ್ನೋದು ಬೇಡ. ವಿನಯತೆ ಒಂದು ಗುಣ ಅಷ್ಟೇ. ವಿನಯತೆ ಒಂದು ಗುಣ ಇರಬೇಕು, ಎಲ್ಲರ ಹತ್ರ ಇರಬೇಕು. ವಿನಯತೆ ಎಲ್ಲರ ಹತ್ರ ಇರಬೇಕು. ಅದು ಭಕ್ತಿಗೆ ಮೂಲ ಪ್ರೇರಕದಾಯಕ ಇರ್ತದೆ. ಎಲ್ಲಿ ವಿನಯತೆ ಇದೆಯೋ ಅಲ್ಲಿ ಅಹಂಕಾರ ಇಲ್ಲ, ಎಲ್ಲಿ ಅಹಂಕಾರ ಇದೆಯೋ ಅಲ್ಲಿ ಭಕ್ತಿ ಒಳಮೂಡೋದಿಲ್ಲ. ಅದಕ್ಕೆ ಭಕ್ತಿ ಒಡಮೂಡಬೇಕಾಗಿತ್ತಂದ್ರೆ ನಾವು ವಿನಯಶೀಲರಾಗಿರಬೇಕು. ಬೇಸಿಕ್ ಇನ್ಗ್ರೀಡಿಯೆಂಟ್ ಅದು. ಆದಷ್ಟು ನಾವು ವಿನಯಶೀಲರಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಹೋದಾಗ ಅಹಂ ನಿರಸನ ಆಗುತ್ತೆ. ಅಹಂ ನಿರಸನ ಆದಾಗ ಈಗ ಯಾವುದೋ ಒಂದು ದೊಡ್ಡ ಗುಡ್ದಾಗ ಹೋಗಿ ಬಿರ್ಸ್ ನೆಲದಾಗ ಹೋಗಿ ಬೀಜ ಬಿತ್ತಾಕತ್ರ ಆಗೋದಿಲ್ಲ ರೀ. ಅದು ಮಣ್ಣ ಖರೆ, ಅದು ಮಣ್ಣ ಭಾಳ ಅಹಂಕಾರ ಅನ್ನೋದು ಒಂದು ಬಿರ್ಸ್ ನೆಲ ಇದ್ದಂಗೆ ಅಂತ ತಿಳ್ಕೋ. ಭಕ್ತಿ ಬೀಜ ಎಲ್ಲಿ ಒಡಮೂಡೋದಿಲ್ಲ ಅಂತ ಹದ ಮಾಡಬೇಕಾದ್ರೆ ವಿನಯಶೀಲರಾಗಿದ್ವಿ ಅಂದ್ರೆ ಅದು ಹೊಲ ಹದ ಮಾಡ್ದಂಗೆ. ಆವಾಗ ಭಕ್ತಿ ಬೀಜವನ್ನು ನಾವು ಬಿತ್ತಲಿಕ್ಕೆ ಸಾಧ್ಯ. ಭಕ್ತಿ ಒಡಮೂಡಬೇಕಾಗಿತ್ತು, ಅದು ಸುಳಿ ಒಡೆಯಬೇಕಾಗಿತ್ತು. ಅಂದ್ರೆ ನಾವು ಸದಾಚಾರಿಗಳಾಗಿದ್ದು ವಿನಯಶೀಲರಾಗಿದ್ದು ಅಹಂ ನಿರಸನ ಹೊಂದಿದ್ವಿ ಅಂದ್ರೆ ಅಲ್ಲಿ ಭಕ್ತಿ ತಾನ ಒಡಮೂಡ್ತೈತಿ ಅನ್ನುವಂಥದ್ದು. ಇಲ್ಲಿ ಜಂಗಮಕ್ಕಾದರೂ ಭಕ್ತಿಯೇ ಬೇಕು, ಭಕ್ತಂಗೆ ಭಕ್ತಿ ಸ್ಥಳ ಬೇಕು. ಭಕ್ತ ಮಾತ್ರ ಭಕ್ತ ಸ್ಥಳದಲ್ಲೇ ಇರಬೇಕಾಗತ್ತೆ. ಅವ ಯಾವ ಸ್ಥಳಕ್ಕೆ ಹೋಗಿ ಏರಿದ್ರೂ ಕೂಡ ಆತ ತನ್ನ ರೂಟನ್ನು ಬಿಟ್ಟಿರಬಾರ್ದು. ಆತ ಹೊಳ್ಳಿ ಭಕ್ತ ಸ್ಥಳದೊಳಗೆ ನೆಲೆ ನಿಂತು ಐಕ್ಯ ಸ್ಥಳದಲ್ಲಿ ನಿಂತು ಭಕ್ತ ಸ್ಥಳವನ್ನು ರೂಢಿಸ್ಕೊಂಡಿರ್ಬೇಕು. ಇದನ್ನು ಬಿಡದ ಐಕ್ಯ ಸ್ಥಳ ಏನು ಇರಿರ್ತಾರಲ್ಲ ಅವರು ನಿಜವಾದ ಷಟ್ಸ್ಥಲ ಸಿದ್ಧಾಂತದ ಸಾಧನೆಯನ್ನು ಮಾಡಿದಂಥವ್ರು. ಅದಕ್ಕೆ ಉದಾಹರಣೆಯಾಗಿ ನಾವು ಮೊದಲು ಬಂದಿಲ್ಲ ಅವರು ಬಸವಣ್ಣವರು. ನೋಡಲಿಕ್ಕೆ ಅವ್ರ ಬಗ್ಗೆ ನಮಗೇನು ಅನಿಸ್ಬೋದು, ಏನು ಮಾರ ಎಷ್ಟು ತಪ್ಪು ಒಪ್ಕೊಂತಾರೆ, ಎಷ್ಟು ಅವ್ರು ಹಿಂಗೆ ತಪ್ಪು ಒಪ್ಕೊಂಡಿಲ್ಲ ಅವರು. ಅದು ಭಕ್ತ ಸ್ಥಳದ ಅದು 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 ವಿಚಾರ ಹೆಂಗಿರ್ತದೆ, ಭಕ್ತ ಸ್ಥಳದ ವಿಚಾರ ಹೆಂಗಿರ್ತದೆ. ಸದಾ ಸ್ವತಃ ಜ್ಞಾನಿಯಾಗಿದ್ದರೂ ಕೂಡ ಭಕ್ತ ಸ್ಥಳ ನಿಂತು ಹೇಳಿದಾಗ ನಾನೇನು ಅರಿಯದವ ಅಂತ ಹೇಳ್ತದೆ, ನುಡಿಸ್ತದ ಹಂಗೆ. ಅದು ನಾನೇನು ಅರಿಯದವ, ಸ್ವತಃ ದೊಡ್ಡ ಸಂಪತ್ತುಳ್ಳವಾಗಿದ್ದರೂ ನನ್ನ ಹತ್ರ ಏನಿಲ್ಲ, ನಾ ಬಡವ ಅಂತ ಹೇಳ್ಕೊತೈತದು. ಬಸವಣ್ಣವ್ರು ವಚನದ್ರು ಇಂಥವು ಭಾಳ ಬರ್ತಾವೆ. ನಾನೇನು ಮಾಡಲಿ ಬಡವನಯ್ಯ ಅಂತ ಅವ್ರು ಹೇಳ್ಕೊಂಡ್ರು. ಬಡವರಿದ್ರನ ಅವ್ರು. ನನಗಿಂತ ಕಿರಿಯರು ಶಿವಭಕ್ತರಿಗಿಂತ ಹಿರಿಯರು ಹೇಳಿದ್ರು. ಅವ್ರು ಭಾಳ ಎತ್ತರಕ್ಕಿದ್ದವ್ರು ಕೂಡ ಅವ್ರು ನಾನು ಭಾಳ ಸಣ್ಣವ ಅಂತ ಹೇಳ್ಕೊಂಡ್ರು. ಹೇಳ್ತಾರೆ ಅವರು. ಸಂದೇಶ ಕೊಡ್ಲಿಕ್ಕಾದ್ರೂ ಬೇರೆ ಬೇರೆ ಮಾರ್ಗಗಳಿದ್ದು ಸಂದೇಶ ಕೊಡ್ಲಿಕ್ಕೆ ಅವ್ರು ಸದಾ ಭಕ್ತಿ ಸ್ಥಳವಾಗಿದ್ರು ಅಂತೇಳಿದ್ರೆ ಆ ಭಾವ ಬಂದ ನೋಡಿಲಿಕ್ಕೆ ಹಚ್ತೈತದಿಲ್ಲ ಅಂದ್ರೆ ಹಚ್ಚೋದಿಲ್ಲ. ಅದು ಬೇರೆ ರೀತಿಯಿಂದ ಹೇಳ್ಕೊತೇವೆ ನಾವು. ಪ್ರಭುದೇವರು ಸಾಧಕರು ಸಂದೇಶ ಕೊಡೋಕೆ ಇದನ್ನು ಅನುಸರಿಸಿಲ್ಲ. ಅವ್ರು ಎಲ್ಲರಿಗೂ ಬಳಸಿಲ್ಲ ಈ ಶಬ್ದ. ಅವರು ಬಸವಣ್ಣವ್ರಿಗೆ ಬಳಸ್ಯಾರ. ಅವರು ಬಸವಣ್ಣವ್ರಿಗೆ ನಾನು ಶರಣಾದೆ ಅಂತ ಹೇಳ್ತಾರೆ. ಇನ್ನುಳಿದ್ರಿಗೆ ಆಕೇನೆ ಅಂತ ಹೇಳೋದಿಲ್ಲ ಅವರು. ಅವ್ರ ದೃಷ್ಟಿಯೊಳಗೆ ಬಸವಣ್ಣವ್ರು ಒಬ್ಬರು ಅವರಿಗೆ ಶರಣಂತೇನೆ ಅಂತಾರೆ ಅವರು. ಬಸವಣ್ಣವ್ರು ಹಂಗಲ್ಲ, ಪ್ರಭುದೇವ್ರ ಆದಿಯಾಗಿ ಎಲ್ಲರಿಗೂ ಶರಣಂತೇವೆ ಅಂತಾರೆ ಅವರು. ಇದು ವ್ಯತ್ಯಾಸ.
ಏನಾದರೂ ಆಗಬಹುದು, ನಿನ್ನಂತ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಚನ್ನಬಸವಣ್ಣವ್ರು ಅಂತಾರೆ ಬಸವಣ್ಣವ್ರಿಗೆ. ಅದು ನಿನ್ನ ಜೋಡಿ ಇರಲಿ. ಅದು ತತ್ವ ಅಂದ್ರೆ ಹಂಗೆ ಅಲ್ಲದು. ತತ್ವ ಅಂದ್ರೆ ಹಿಂಗೆ ಇರಬೇಕು, ಇಂಥವ್ರೇ ಇರಬೇಕು, ಹಿಂಗಿದ್ದವ್ರಿಗೆ ಲಿಂಗ ಕೊಡ್ಬೇಕು, ಹಿಂಗಿದ್ದವ್ರಿಗೆ ಇದು ಎಲ್ಲ ಇವರು ತತ್ವಸರ ಹಿಂಗೆ ಹೇಳ್ತಾರೆ. ಆದ್ರೆ ಬಸವಣ್ಣ ಹಂಗಲ್ಲದ. ಹಂಗೆಲ್ಲ ಕಂಡೀಷನ್ ಹಾಕಕ್ಕೆ ಬರೋದಿಲ್ಲ. ಹಂಗೆಲ್ಲ ಬರಲಿ ಅವ್ರು ಮೊದಲು ಅಂತ. ಅದೇನಿದ್ರು ನಿಮಗೆ ಬಿಟ್ಟಿದ್ದು. ಅದು ನಿಮ್ಮ ಖಾತೆಗೆ ಸಂಬಂಧಪಟ್ಟಿದ್ದು. ನಮ್ಮಲ್ಲಿ ಬರೋದ್ರೆ ಹಿಂಗೆ ಬರ್ಬೇಕಂತ ಹೇಳ್ತಾರಲ್ಲ ಖಡಕ್ಕಾಗಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಪ್ರಭುದೇವ್ರು ಹೇಳ್ತಾರೆ. ಅದು ಬೇಕೇ. ಆದಿಲ್ಲ ಅಂದರೆ ಹೆಂಗೆ? ಆದಿಲ್ಲ ಅಂದರೆ ಹೆಂಗೆ? ಅಪ್ಪನ ಗಡಸ್ತನೂ ಬೇಕು ಕಂಠದಲ್ಲಿ, ತಾಯಿ ಮೃದು ವಚನನೂ ಬೇಕು. ಬಸವಣ್ಣಲ್ಲಿ ತಾಯಿ ಆಗಿ ನಿಲ್ತಾರೆ. ನಮ್ಮ ಯಾರು ಇರಲಿ ಆತು. ಅಂಗದ ಮೇಲೆ ಲಿಂಗ ಧರಿಸಿದವರೆಲ್ಲರನ್ನೂ ಸಾಕ್ಷಾತ್ ಕೂಡಲ ಸಂಗಮನೆಂಬೆ. ಎಂಥ ಭಾವ ಅದು. ಕಳ್ಳನ ಮನೆಗೆ ಬಳುಗಲ್ಲ ಕಳ್ಳ ಬಂದೇನೆಂದರೆ ಸಾಕ್ಷಾತ್ ಕೂಡಲ ಸಂಗಮ ಬಂದನೆಂಬೆ ಅಂತೇಳಿ ಅನ್ನುವಂಥ ಮಾವು. ಇವ್ರು ಕಳ್ಳರನ್ನು ಬಸವಣ್ಣವ್ರು ಹಂಗಾರ ಅಲ್ಲ, ತಮ್ಮನ ಅವನಕ್ಕಿಂತ ತೆಳಗೆ ಮಾಡ್ಕೊಂಡ್ರಿ ಅವರು. ಅವನಿಗೆ ಕಳ್ಳ ಅನ್ನೋಕ್ಕಿಂತ ಮುಂಚೆಗೆ ತಾವು ಕಳ್ಳ ಅಂದ್ಕೊಂಡ್ರು. ವಿಚಾರ ಮಾಡ್ರಿ. ಇದು ಯಾರಿಗೆ ಅಳವಡ್ತತಿ ಹೇಳ್ರಿ ನೀವು? ಇದು ಯಾರಿಗೆ ಅಳವಡ್ತತಿ? ಸಮಾಜ ತಿದ್ದುದಂದ್ರೆ ಎಷ್ಟು ತಳಗೆ ಹೋಗಿ ತಿದ್ದಬೇಕು. ಒಂದು ಇತಿಮಿತಿ ಇರ್ತೈತಾರಪ್ಪ, ಎಲ್ಲರಿಗೂ ಒಂದು ಇತಿಮಿತಿ ಇರ್ತೈತೆ. ರಿಪೇರಿ ಮಾಡ್ಬೇಕಂದ್ರೆ ಸಮಾಜ ಕೆಟ್ಟು ಹೋದ ಜಿಡ್ಡು ಕಟ್ಟಿದ ಸಮಾಜವನ್ನು ರಿಪೇರಿ ಮಾಡ್ಬೇಕಾಗಿತ್ತಂದ್ರೆ ಎಷ್ಟು ತಳಗೆ ಹೋಗಿ ರಿಪೇರಿ ಮಾಡೋದು. ಅವರಷ್ಟಕ್ಕೆ ಅವ್ರನ್ನ ತಮ್ಮನ್ನು ಎಷ್ಟು ಕೆಳಗಿಳಿಸ್ಕೊಂಡು ಈ ಸಮಾಜವನ್ನು ಸಿದ್ಲಿಕ್ಕೆ, ದೋಷವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ವಿಚಾರ ಮಾಡ್ಬೇಕು ನಾವು. ಈಗ ಗಾಡಿ ಪಾಡಿ ಕೆಟ್ಟಿದ್ದು ಅಂದ್ರೆ ಕಾರ್ ಪಾರ್, ಈಗ ಬಾಕ್ಲ ಅದು ಇದು ಕೆಟ್ಟಿದ್ರೆ ಮೇಸ್ತ್ರಿ ಏನು ಮಾಡ್ತಾನೆ, ಚಿಕ್ಕ ನಿಂತು ಸೈಡ್ ನಿಂತು ಕೆಲಸ ಮಾಡ್ತಾನೆ. ಒಳಗಿನ ಇಂಜನ್ನ ಪೂರ್ತಿ ಬಾದಾಗಿತ್ತಂದ್ರೆ ಏನು ಮಾಡ್ತಾನೆ ಮೇಸ್ತ್ರಿ? ಆ ಕಾರ್ ಕೆಳಗೊಂದು ಹಾಸ್ಕೊಂಡು ಮಲಗ್ತಾನೆ ತಾನ ಆ ಕಾರಿನ ಬುಡಕ್ಕೆ. ಮಲಿಗೆ ಹಿಂಗೆ ರಿಪೇರಿ ಮಾಡ್ತಿರ್ತಾನೆ. ಹಂಗಾಗೈತಿ ಈ ವ್ಯವಸ್ಥೆಯನ್ನು ಶುದ್ಧ ಮಾಡೋಕ್ಕೆ ಬಸವಣ್ಣವ್ರು ಎಷ್ಟು ತಳಗೆ ಹೋಗಿತ್ತಿದ್ಯಾರ ವಿಚಾರ ಮಾಡಿರಿ ನೀವು. ನೆಲ ಐತಿ ನಾ ಯಾಕೆ ಮಲಗ್ಬೇಕಂತ ವಿಚಾರ ಮಾಡ್ತಾರನವ್ರು ರಿಪೇರಿ ಮಾಡೋರು. ಮನೆಯೊಳಗೆ ಸುಪ್ಪತ್ತಿಗೆ ಮೇಲೆ ಮಲಗ್ತಾನೆ ಆ ಮೇಸ್ತ್ರಿ. ತನ್ನ ವೃತ್ತಿ ಅಂತ ಬಂದಾಗ ಅವ ನೆಲ ಅಂತ ನೋಡಂಗಿಲ್ಲ ಅಲ್ಲಿ. ಅವ ಅದು ಕಾಯಕಂತ ನೋಡಿ ಇದು ರಿಪೇರಿ ಮಾಡ್ಬೇಕನ್ನ ಅನ್ನೋದೈತಿ. ಅದು ಸುಮ್ಮನೆ ಲೌಕಿಕದ ಉದಾಹರಣೆ ಕೊಟ್ಟು ನಾ ಹೇಳಕತ್ತೀನಿ. ಬಸವಣ್ಣವ್ರು ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ದೋಷಗಳಂತಿದ್ಲಿಕ್ಕೆ ಎಷ್ಟು ತಮ್ಮನ್ನು ತಾವು ತಳಕ್ಕೆ ಭಾಳ ಎತ್ತರಕ್ಕಿದ್ದವ್ರು ತಳಕ್ಕೆ ತೊಗೊಂಡು ಬಂದು ಹೇಳ್ಯಾರ ಅಂದರೆ ಅಸಾಧ್ಯ. ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಬದಲಾವಣೆ ಅಂತ ತೊಗೊಂಬಂದ್ರು. ಈಗ ಭಕ್ತನ ಅರ್ಥ ಪ್ರಾಣಾಭಿಮಾನಕ್ಕೆ ತಾನೇ ಕರ್ತನೆಂದು ಬಂದ ಜಂಗಮ ಆ ಭಕ್ತನ ಮನೆಗೆ ತಾನೇ ಕರ್ತನಾಗಿ ಹೊಕ್ಕು. ಬಂದ ಜಂಗಮ ತಾನೇ ಕರ್ತನಾಗಿ ಆ ಭಕ್ತನ ಮನೆಗೆ ತಾನೇ ಕರ್ತನಾಗಿ ಹೊಕ್ಕು ತನು ಮನ ಧನಗಳೆಲ್ಲವನ್ನೊಳಕೊಂಡು ಆ ಭಕ್ತನ ಪಾವನವ ಮಾಡಬಲ್ಲರೇ ಆತನೇ ಅನ್ನೋ ಜಂಗಮವೆಂಬೆ ಅಂತ ಹೇಳಿದರು ಅವರು. ಜಂಗಮ ಭಕ್ತ ಜಂಗಮವೆರಡೂ ಅನ್ಯ ಭಿನ್ನವಲ್ಲ. ಭಕ್ತನ ಧನ ಪ್ರಾಣಾಭಿಮಾನಕ್ಕೆ ಜಂಗಮವು ಕರ್ತನಾಗಿ ಬರಬೇಕು, ಮಾಲಕ ಆವಾಗಿ ಬರ್ಬೇಕಂತ. ಆ ಭಕ್ತನ ಮನೆಯಾಗಿರೋ ಎಲ್ಲ ಧನ ಪ್ರಾಣಾಭಿಮಾನಕ್ಕೆ ಆ ಜಂಗಮವು ತಾನೇ ಕರ್ತನಾಗಿ ಬರಬೇಕು. ಭಿನ್ನ ಇಟ್ಕೊಂಡು ಬರಬಾರ್ದಲ್ಲಿ. ಅದು ಭಕ್ತನಂತ ತಿಳ್ಕೊಂಡು ಬರಬಾರ್ದಂತ, ಅದು ನಂದಂತ ತಿಳ್ಕೊಂಡು ಬರ್ಬೇಕಂತ. ಬಂದು ಭಕ್ತನ ಮನೆಯೊಳಗೆ ತನ್ನ ಮನೆಯೆಂದು ಭಾವಿಸಿ, ಅನ್ಯ ಮನೆ ಅಂತ ಭಾವಿಸು, ತನ್ನ ಮನೆಯೆಂದು ಭಾವಿಸಿ ಒಳಗೆ ಪ್ರವೇಶಿಸಬೇಕು. ಅನ್ಯವೆಂಬ ಭಾವ ಆ ಜಂಗಮನಲ್ಲಿ ಇರಕೂಡದು. ಬಸವಣ್ಣವ್ರು ಹೇಳಾಕ್ತಾರ ಅಲ್ಲಿ, ಅಪ್ಪಣ್ಣವ್ರು ಇದ್ರಿಗೆ ಹೇಳಾಕತ್ತಾರ. ಯಾರಿಗೆ ಹೇಳ್ಬೇಕು ಇದನ್ನು? ಅಪ್ಪಣ್ಣವ್ರು ಹೋಗಿ ಪ್ರಭುದೇವ್ರಿಗೆ ಹೇಳ್ಬೇಕು. ಅವರು ಹಿಂಗೆ ಹೇಳ್ರಿ ಅವ್ರಿಗೆ ಅಂತ. ಭಕ್ತನ ತನು ಮನ ಧನಗಳೆಲ್ಲ ಅನ್ಯವೆಂದು ಭಾವಿಸದೆ ತನ್ನವೆಂದು ಅರಿದು ಅಂತರಂಗದಲ್ಲಿ ಅಳವಡಿಸಿಕೊಳ್ಳಬೇಕು ಜಂಗಮಾದವ. ಮತ್ತು ಇದನ್ನು ಅಳವಡಿಸ್ಕೊಂಡಿಲ್ಲ, ಅವ್ರನ್ನ ಕರಿ, ಅವರು ಬಂದು ಕರೆದಾಗ ನಾ ಬರ್ತೇನೆ ಅಂದ್ರೆ ಅದು ಬೇರೆ ಅಂತ ತಿಳ್ಕೊಂಡಾರ, ಅವ್ರು ತಮ್ಮದಂತ ತಿಳ್ಕೊಂಡಿಲ್ಲ ಅವ್ರು ಅಂತ ಅವ್ರಿಗೆ ಪ್ರಶ್ನೆ ನೇರವಾಗಿದು. ಅವರಲ್ಲಿ ಜಂಗಮ ಸ್ಥಳ ಇನ್ನೂ ಅಳವಟ್ಟಿಲ್ಲ ಅಂತ ಅರ್ಥ ಅದು. ಆದ್ರೆ ಅಷ್ಟು ನೇರವಾಗಿ ಪ್ರಭುದೇವ್ರು ಹೇಳ್ದಂಗೆ ಹೇಳಕ್ಕೆ ಮನಸ್ಸು ಮಾಡೋದಿಲ್ಲ ಇವರು ಬಸವಣ್ಣವ್ರು. ಆ ಮಾತು ಬೇರೆ ಸೂಕ್ಷ್ಮವಾಗಿ ಹೇಳಕತ್ತಾರೆ. ಹೀಗೆ ಭಿನ್ನ ಭಾವ ಅನ್ಯ ಭಾವವಿಲ್ಲದೆ ಭಕ್ತನೊಂದಿಗೆ ಸುಮಧುರ ಸುಜ್ಞಾನ ಸದ್ಗೋಷ್ಠಿಯ ಶಿವಾನುಭವವೇ ನೀಡಿ ಆ ಸದ್ಭಕ್ತನ ಸರ್ವಾಂಗವನ್ನೆಲ್ಲ ಅರಿವು ಆಚಾರವಿತ್ತು ಪಾವನಗೈಯಬೇಕು ಜಂಗಮಾದವ. ಅದನ್ನು ಬಿಟ್ಟುಕೊಂಡು ಹಠ ಮಾಡ್ಕೊಂಡು ನಿಲ್ಲೋದನ್ನು ಹೊರಗಲ್ಲಿ ಅವ್ರು ಬರಲಿ ಇವ್ರು ಬರಲಿ ಅಂತ.
ಯಾರ ಮನೆಗೆ ಬಂದಾರ ಅವರು? ಯಾರ ಮನೆಯಿಂದ ತಿಳ್ಕೊಂಡಾರ ಅವರು? ತಮ್ಮ ಮನೆಗೆ ತಾವು ಬರೋಕೆ ಏನು ಹೋಗೈತಿ? ಅದನ್ನು ಮಾಡೋದು ಬಿಟ್ಟು ನಾ ಅಷ್ಟು ಜೋರು ಹೇಳಾಕ್ತೇನೆ, ಅಷ್ಟು ಜೋರು ಬಸವಣ್ಣವ್ರು ಹೇಳಿಲ್ಲ ಮಾತಾಡ. ಆ ಸದ್ಭಕ್ತನ ಸರ್ವಾಂಗವನ್ನೆಲ್ಲ ಅರಿವು ಆಚಾರವಿತ್ತು. ಅವ್ರ ಕರ್ತವ್ಯವೇನು? ಒಳಗೆ ಬಂದು ಆ ಸದ್ಭಕ್ತನ ಸರ್ವಾಂಗವನ್ನೆಲ್ಲವನ್ನು ಅರಿವು ಆಚಾರವಿತ್ತು ಪಾವನಗೈಬೇಕು. ಅದನ್ನು ಬಿಟ್ಟುಕೊಟ್ಟು ಹೊರಗೆ ನಿಂತಾರೆ. ಅವ್ರು ಯಾಕೆ ನಿಂತಾರೆ? ಇನ್ನೂ ಬರಲಿನ ಬಿಡಲಿನ ಅಂತ ಯಾಕೆ ಕೇಳಾಕ್ತಾರೆ? ಅವ್ರ ಕೆಲಸದ ಬಂದು ನಾನು ಭಕ್ತ ಆಗಿದ್ದೇನೆ, ಇಲ್ಲಿ ನನ್ನ ಸರ್ವಾಂಗವನ್ನೆಲ್ಲ ಪಾವನಗೊಳಿಸ್ಬೇಕು. ಅವ್ರ ಕರ್ತವ್ಯ ಅದು. ಅಂತಹ ಜಂಗಮವೇ ನಿಜ ಜಂಗಮವೆಂದು ನಾನು ಭಾವಿಸುವೆನು, ನಾನು ನಿರ್ಣಯಿಸುವೆನು. ಆ ಜಂಗಮದ ಗಳಗರ್ಜನೆಗೆ ಸೈರಿಸಿ ಮುಡುಹಿಂಗೆ 300 ಪಟ್ಟವ ಕಟ್ಟಿದರೆ ಆತನೇ ಭಕ್ತನೆಂಬೆ. ಭಕ್ತ ಅಂದರೆ ಯಾರಂತ ಕೇಳ್ತಾರೆ ಅವ್ರು. ಅವಾಗ ಬಂದರು ಒಳಗೆ ಬರ್ಬೇಕು, ಹಿಂಗೆ ಕೇಳಿ ಬರ್ಬೇಕನ್ನ ಅವ್ರ ಮನೆಗೆ ಅವ್ರು ಬರ್ಬೇಕು. ಯಾರ್ಯಾಕೆ ಕರಿಬೇಕು ಅವ್ರನ್ನ ಆ ನೋರ್ತಲ್ಲಿ ಹೇಳಿದರು. ಮುಂದೆ ಆ ಜಂಗಮನ ಕಂಠದಿಂದ ಹೊರಬರುವ ನಿಷ್ಠುರ ನುಡಿ, ಗಳಗರ್ಜನೆ ಅಂದರೆ ನೇರವಾದ ನುಡಿ, ನಿಷ್ಠುರವಾದ ನುಡಿ, ದೊಡ್ಡ ಬಾಯಿ ಮಾಡ್ಕೊಂಡು ನಿಷ್ಠುರವಾಗಿರ್ತಕ್ಕಂಥ ನುಡಿಗಳು, ಕಠೋರವಾದ ನುಡಿಗಳು. ಹೌದಾ? ಜಂಗಮ ಆದಂಥವ ಕಠೋರವಾದ ನುಡಿಗಳನ್ನು ನುಡಿಬೇಕಂತ ಅರ್ಥ. ಅದು ಯಾರು ದಾಕ್ಷಿಣ್ಯಕ್ಕೂ ಒಳಗಾಗಬಾರ್ದಂತ. ದಾಕ್ಷಿಣ್ಯಕ್ಕೆ ಒಳಗಾಗಿ ಹೇಳೋದನ್ನು ಹೇಳಾರ್ದ ಕುಂದ್ರಬಾರ್ದಂತ. ಜಂಗಮ ಸ್ವರೂಪಿ, ಜಂಗಮ ಅನ್ನಿಸ್ಕೊಂಡವ ಭಕ್ತನ ಮನೆಗೆ ಬಂದು ಆ ದೋಷಗಳನ್ನು ಹೇಳಾರ್ದನ ಎಲ್ಲಿ ಅವ್ರ ಮನೆಗೆ ಬಂದೇವಪ್ಪ, ಅವ್ರ ದನ ಕನಕ ತೊಗೊಂಡು ಸುಮ್ಮನೆ ಹೋಗುದ್ರಪ್ಪ, ಅವ್ರದ್ದು ಹಂಗಾತು ಹಿಂಗಾತ ಅವ್ನು ಮುಂದೆ ಸಲ ಕರೆಯಾಕಿಲ್ಲ ನಮ್ಮನವ್ರು ಅಂತ ತಿಳಿದು ಅವ್ರ ಮನೆಗೆ ಏನು ದೋಷ ಇದ್ರು ಭಾಳ ಚಲೋ ಐತ್ರಿ ಅವಾರ, ಭಾಳ ಬೆಸ್ಟ್ ಐತ್ರಿ ಅವಾರ ಅನ್ಕೊಂತ ಹಿಂಗೆ ಹೋಗುದಲ್ಲ ಅಂತ ಜಂಗಮರ ಕರ್ತವ್ಯ. ಕಠೋರವಾದ ನುಡಿಯನ್ನು ನುಡಿಬೇಕಲ್ಲಿ, ಗಳಗರ್ಜನೆಯ ಸೈರಿಸಿ ಅಂತ ಜಂಗಮರ ಮನೆಗೆ ಬಂದಾಗ ಅವ್ರು ಏನಾದರೂ ನಮ್ಮ ದೋಷಗಳನ್ನು ಕಠೋರವಾದ ನುಡಿಯಿಂದ ನುಡಿದ್ರಂದ್ರೆ ಮುಂದೆ ಏನಾಗ್ತಾರೆ? ಆ ನಿಜ ಜಂಗಮದ ನಿಜಾಚರಣೆಯಲ್ಲಿ ಭಕ್ತನು ನಿರಾಳ ಮನದವನಾಗಿರಬೇಕು. ಅವಾಗ ಭಕ್ತ ಏನೋ ಮಾಡಿರ್ಬೇಕು? ನಿರಾಳ ಆಗಿರ್ಬೇಕು. ಅವರ ಕಠೋರ ನುಡಿಗಳಿಗೆ ವಿಚಲಿತ ಆಗಬಾರ್ದು. ವಿಚಲಿತ ನನ್ನದೆಂಬ ಅಹಂಭಾವ ಎಂದೂ ಇರಕೂಡದು ಭಕ್ತನಿಗೆ. ನಿಜಾನುಭವ ಗೋಷ್ಠಿಯಲ್ಲಿ ಜಂಗಮ ಲಿಂಗದ ಕಂಠದಿಂದ ಒಂದು ವೇಳೆ ನಿಷ್ಠುರ ನುಡಿ ಬಂದಲ್ಲಿ, ಶಿವನಾಂಬ ಗೋಷ್ಠಿ ನಡೆಯುತ್ತೆ, ಜಂಗಮ ನಿಷ್ಠುರ ನುಡಿಯಿಂದ ಏನಾದರೂ ಒಂದು ವೇಳೆ ಮಾತಾಡಿದ್ರೆ ಸಮಚಿತ್ತದಿಂದ ಸೇರಿಸಿಕೊಳ್ಳಬೇಕು. ಭಕ್ತ ಅನ್ನಿಸ್ಕೊಂಡವ ಸಮಚಿತ್ತದಿಂದ ಸೇರಿಸಿಕೊಳ್ಳಬೇಕು. ಭಕ್ತಿಯ ಭರದಲ್ಲಿ ಅಹುದೆನಿಸಿಕೊಂಡು ಭುಜ ತಟ್ಟಿ 300 ಶಹವಾಸಗಿರಿಯ ಅಧಿಕಾರದ ಸರ್ವಾಧಿಕಾರಿಯಾಗಬೇಕು. ಅಷ್ಟಂದ್ರೆ ಅದು ಹೇಳಿದ್ರಲ್ರಿ ಅವರು, ಮುಡುಹಿಂಗೆ 300 ಪಟ್ಟವ ಕಟ್ಟಿದ್ದಾರೆ. ಅದಕ್ಕೆ ಅರ್ಥ ಅದು. ಅಂತಹ ನಿಷ್ಠೆಯುಳ್ಳವನೇ ನಿಜ ಭಕ್ತ. ಜಂಗಮ ಯಾರಂತ ಹೇಳಿದ್ರು, ಭಕ್ತ ಯಾರಂತ ಹೇಳಿದರು. ಮುಂದೆ ಹೇಳ್ತಾರೆ ಅವರು, ತನ್ನ ಮಠಕ್ಕೆ ತಾಬಹಡೆ ಮುನಿಸುಂಟೆ. ಇದು ನನ್ನ ಮನೆಯಲ್ಲ, ನಿರವಯ ಪರಶಿವನ ಮಹಾಮನೆ ಇದು, ಮಹಾಲಿಂಗದ ಮನೆ ಇದು. ಆ ನಿರವಯ ಪರಶಿವನು ಸಾಕಾರ ಶರಣ ಸ್ವರೂಪಿನಿಂದ ಜಂಗಮವಾಗಿ ಹೊರಗಡೆ ಬಂದು ನಿಂತಾರ. ಅಲ್ಲಿ ಇರೋರಲ್ಲ, ಹೊರಗಡೆ ಬಂದು ನಿಂತಾರ. ಬಂದು ಹೊರಗೆ ನಿಂತು ತನ್ನ ಮನೆಗೆ ತಾ ಬರಲು ಮುನಿಸೇಕೆ ಅಷ್ಟಾಗಿ ಸಿಟ್ಟಾಗ್ಯಾರಂತವ್ರು. ಹಂಗ್ಯಾಕಂತ ಅಷ್ಟ್ಯಾಕೆ ಹಿಂಗಾಗ್ಯಾರು? ಹಿಂಗೇನಿಲ್ಲದು. ಆಮೇಲೆ ಯಾಕೆ ಮುನಿಸ್ಕೊಂಡಾರ? ಯಾರ ಮೇಲೆ ಮುನಿಸ್ಕೊಂಡಾರ ಅವ್ರು ಅಂತ ಕೇಳ್ತಾರೆ. ಮತ್ತು ಯಾಕೆ ಮುನಿಸ್ಕೊಂಡಾರ? ಮತ್ತು ಯಾರ ಮೇಲೆ ಸಿಟ್ಟಿಗೆದ್ದಾರ ಅವರು? ಕೂಡಲ ಸಂಗನ ಶರಣರ ಮನೆಯ ಬಾಗಿಲುಗಾಗಿ ನಾನಾಗಿರ್ದು ನನ್ನ ಮೇಲೆ ಸಿಟ್ಟಿಗೆದಾರಂತಿ. ನನ್ನ ಮೇಲೆ ಸಿಟ್ಟಿಗೆ ನಾ ಏನದೇನು ಇದ್ರಾಗ ಅಂದ್ರೆ, ನಾನು ಈ ಮನೆ ಒಡೆ ಅಲ್ಲ. ಈ ಮನೆ ಒಡೆಯೋದು ಯಾರು? ಮಹಾಶರಣರು. ಇಲ್ಲೇನದಾರಲ್ಲ ಶರಣರು, ಅಷ್ಟರು ಅದಾರಲ್ಲ, ಅವರು ಈ ಮನೆ ಒಡೆಯರು. ನಾನು ಆ ಶರಣರ ಮನೆಯ ಬಾಗಿಲು ಕಾಯ್ತಕ್ಕಂಥ ದ್ವಾರಪಾಲಕ. ಬಂದ ಶರಣರು ಆ ಮನೆ ಒಡೆಯರು, ಬಂದಂಥ ಶರಣರೇ ಈ ಮನೆ ಒಡೆಯರು. ಅವರ ಮನೆಗೆ ಅವರು ಬಂದರೆ ಬನ್ನಿ ಬೇಡವೆಂದನು ಅಧಿಕಾರ ಏನಾಗಿಲ್ಲ. ಯಾಕನ ಈ ಮನೆ ಮಾಲಕ್ಕಲ್ಲ. ಹಾಗೆ ಆಜ್ಞಾಪಿಸುವುದು ಬಾಗಿಲು ಕಾಯುವ ಸೇವಕನಾದ ಎನ್ನ ಕೆಲಸವಲ್ಲವೆಂದು ಹೇಳು. ಹಂಗೇನ್ರ ಆದ್ರೆ ಬರ್ರಿ ಹೋಗ್ರಿ ಅಂತ ಆಜ್ಞೆ ಮಾಡೋಕೆ ನಾನು ಮಾಲಕ್ಕಲ್ಲ, ನಾ ಮನೆ ಕೆಲಸ, ನನ್ನ ಕೆಲಸ ಅಲ್ಲದು. ಈ ರೀತಿ ಬಸವಣ್ಣವರು ಹಡಪದಪ್ಪಣ್ಣವರಿಗೆ ಭಕ್ತ ಜಂಗಮದ ಅವಿನಾಭಾವ ಸಂಬಂಧದ
ರಹಸ್ಯವನ್ನು ತಿಳಿ ಹೇಳ್ತಾರೆ. ತಾನು ತನ್ನದೆಂಬುದಳಿದು ದಾಸೋಹಂ ಭಾವದ ನಿಜದರಿವ ನೀಡಿ ಮತ್ತೆ ಹೇಳ್ತಾರೆ ಅವರು ಬಸವಣ್ಣನವರ ಅನುಭವದ ಆಜ್ಞೆಯೊಂದಿಗೆ. ಇಷ್ಟು ಹೇಳಿದ್ರಲ್ಲ, ಆತು ಬಿಡಿ, ಇನ್ನು ಮತ್ತೆ ಇವರು ಏನು ಬದಲೇ ಆಗೋಂಗೆ ಕಾಣಂಗಿಲ್ಲ, ಮತ್ತು ನಾ ಮತ್ತೆ ಅವ್ರ ಹತ್ರ ಹೋಗಬೇಕಾತೀಗ ಅಂತ ಹಿಂಗೆಂದು ಬಸವರಾಜ ದೇವರು ಭಿನ್ನಯಿಸಲು ಹಡಪದ ಪಣ್ಣಗಳು ಪ್ರಭುದೇವರ ಕರೆವ ಪ್ರಸ್ತಾವದ ವಚನ ಮತ್ತೆ ಕರೆ ಹಾಕಿ ಬಂದ. ಇಷ್ಟು ಹೇಳಿದ್ರ ಇವ್ರು ಹೇಳಿದಾಗ ಇದು ಸರಿ ಅನ್ನಿಸ್ತು ಇವರಿಗೆ, ಅವ್ರು ಹೇಳಿದಾಗ ಅದು ಸರಿ ಅನ್ನಿಸ್ತು. ಮತ್ತೆ ಹೊಳ್ಳಿ ಇದನ್ನು ಹೇಳ್ಬೇಕಲ್ಲ, ಇವ್ರಿಗೆ ಹೆಂಗಿದ್ರು ವಾದಿಸೋದು. ಹೌದ್ರಿಪ್ಪ ಹೇಳ್ತೇನೆ ಹೋಗಿ ಅಂತ ಮುಂದೆ ಹೇಳಿದರು. ನಿಮ್ಮ ತನು ನಿಮ್ಮ ಮನ ನಿಮ್ಮ ಧನ. ಬಸವನವ್ರು ಏನು ಹೇಳ್ಯಾರ ಅನ್ನೋದು ಹೇಳಕತ್ರಿ ಅವರು. ನಿಮ್ಮ ತನು ನಿಮ್ಮ ಮನ ನಿಮ್ಮ ಧನ, ನಿಮ್ಮದಲ್ಲದೆ ಅನ್ಯವೊಂದಣು ಮಾತ್ರವಿಲ್ಲ ನೋಡಯ್ಯ. ಮತ್ತು ಅವ್ರದ್ದು ಇವ್ರು ಹೇಳಬೇಕಲ್ಲ ಏನು ಅನ್ನೋದು. ಎಲ್ಲ ಅವ್ರದ್ದಾಯ್ತು, ನಂದೇನಾಯ್ತು, ಅವ್ರಿಗೆ ಅವ್ರ ಮನೆಗೆ ಅವ್ರಿಗೆ ಬರೋಕೆ ಏನಂತ ಹೇಳಿದ್ರಲ್ಲ ಅವರು. ಭಕ್ತನ ಮಠವೆಂದು ಮುನ್ನವೇ ಅರಿದರಿದು ಬಂದು, ಭಕ್ತನ ಮಠವೆಂದು ಮುನ್ನವೇ ಅರಿದರಿದು ಬಂದು ಮತ್ತೊಂದ ನೆನೆವರೆ ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಶರಣ ಬಸವಣ್ಣಂಗೆ ಸ್ವತಂತ್ರ ಭಾವವುಳ್ಳಡೆ ನಿಮ್ಮ ಪಾದದಾಣೆ. ಅವರದರ ಹಂಗೆ ನೀವು ನೋಡಿದ್ರೆ ಹಿಂಗೆ ತಿಳ್ಕೊಂಡ್ರಿ ವಿಚಿತ್ರಪ್ಪ ಇದಂತಾರೆ ಅವರು. ನೀವು ನೋಡಿದ್ರೆ ಅವ್ರು ಹಂಗದಾರ ಹಿಂಗದಾರ ಬೇರೆ ಬೇರೆ ಅಂತ ತಿಳ್ಕೊಂಡಾರ, ಎದ್ದು ಬರೋಕ್ಕಾಗೋದಿಲ್ಲ, ಎದ್ದು ಬಂದು ಕರಿತಾನೆ ನಾವು ಬರೋದಿಲ್ಲ ಅಂತ ನೀವು ತಿಳ್ಕೊಳಾಕ್ತೀರಿ. ಅಲ್ಲಿ ನೋಡಿದ್ರೆ ಅವ್ರ ತಲೆಗೆ ಇದು ಏನಿಲ್ಲ ಇಲ್ಲ, ಅವ್ರು ಇದು ನಂದು ಅಲ್ಲ ಲೋ ಮರ, ಅವ್ರದ್ದು ಇದು, ಅವ್ರನ್ನ ಕರೆಯಕ್ಕೆ ನಾ ಯಾರು, ಈ ಮನೆ ಬಾಕ್ಲಾಕಾಯವ ನಾನು, ಈ ಸ್ವರೂಪದೊಳಗೆ ಈ ಭಾವದೊಳಗೆ ಅವ್ರದಾರ, ಇದೇನು ರೀಪ ಅಂತಾರೆ ಅವರು. ಅಲ್ಲಮ ಪ್ರಭುದೇವರಲ್ಲಿಗೆ ಬಂದ ಅಪ್ಪಣ್ಣ ಶರಣರು ಅತಿ ವಿನಮ್ರವಾಗಿ ವಿನಂತಿಸ್ತಾರೆ ಅವರು. ದೇವಾ, ಬಸವಣ್ಣನವರಲ್ಲಿ ನಾನು ನನ್ನದೆಂಬುದು ಏನೂ ಇಲ್ಲ. ನೀವು ತಿಳ್ಕೊಂಡಂಗೆ ಬೇರೆ ತಪ್ಪು ತಿಳ್ಕೊಂಡ್ರೆ ನೀವು ಹಂಗಿಲ್ಲ ಅವರು. ಅಹಂ ಮಮಕಾರವನಳಿದ ಮಹಾಂತರವರು. ಅವರ ತನು ನಿಮ್ಮ ತನು, ನಿಮ್ಮ ತನು. ಅವರ ಮನ ಅದು ನಿಮ್ಮ ಮನ, ಅವರ ಧನ ಕೂಡ ಅದು ನಿಮ್ಮ ಧನ. ಅವ್ರದ್ದು ಅನ್ನೋದು ಏನು ಇಟ್ಕೊಂಡೇ ಇಲ್ಲ ಅವರು. ಒಂದು ಅಣುವಿನಿಷ್ಟಾದರೂ ಧನದಲ್ಲಿ ನನ್ನದೆಂಬ ಭಾವವಿಲ್ಲ. ಇಂದಿಂಗೆ ನಾಳೆ ಹಿಂಗೆ ಒಂದು ಸೀರೆಯ ಒಂದೆಳೆಯ ಹೊನ್ನಿನೊಂದು ಒರೆಯ ಅಂತ ಹೇಳಿದ್ರಲ್ಲ, ಆ ವಚನ ಎಷ್ಟು ಸೂಟ್ ಆಕತ್ತೆ ನೋಡ್ರಿ. ಅವ್ರದ್ದು ಏನು ಅಲ್ಲ ಅಂತ ಏನು ಇಟ್ಕೊಳ್ಳಂಗೇ ಇಲ್ಲ ಅವರು. ಅದೆಲ್ಲವೂ ನಿಮಗೆ ಸೇರಿದ್ದು, ಅವ್ರದ್ದು ಅಲ್ಲ ಅಂತದ್ದು ನಿಮಗೆ ಸೇರಿದ್ದದು. ತಮಗೆ ಸೇರಿದ ಮಹಾಮನೆ ನೋಡ್ರಿ, ಅವ್ರದ್ದು ಮಹಾಮನೆ ಅಲ್ಲದು. ಯಾವ ಮನೆ ಒಳಗೆ ನೀವು ಹೋಗ್ಬೇಕನ್ನಾಕತ್ತೀರಿ, ಅವ್ರು ಕರಿಬೇಕನ್ನಾಕತ್ತೀರಲ್ಲ, ಅದು ಅವ್ರ ಮನೆ ಅಲ್ಲಂತ್ರಿಪ್ಪ, ಅದು ನಿಮ್ಮ ಮನೆ ಅಂತದು. ಇದೊಳೆ ಬಂತ ನಿಮ್ಮ ಮನೆಗೆ ನೀವು ಬರಾಕೆ ನನಗೆ ಗೊತ್ತಿದ್ದಿಲ್ಲ, ಇದು ನಾನು ಅವ್ರ ಮನೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಗೊತ್ತಾಯ್ತು ಅಂದ್ರೆ ಅವ್ರು ಅಪ್ಪಣ್ಣವ್ರು, ನೀವು ಬಂದು ನಿಂತ ಮೇಲೆ ಇದ್ರ ಮಾಲಕ್ರು ನೀವು ಅನ್ನೋದು ನಮ್ಗೆ ಗುರ್ತಾಯ್ತು. ನೀವಂತ್ರಿಪ್ಪ ಬರ್ರಿಪ್ಪ ನಿಮ್ಮ ಮನೆ ನೀವು ಬರಾಕೆ ನಿಮ್ದೇನಂತೇವಲ್ಲ ನಾವು. ಹಂಗೆ ಆತಿದ್ದು ಬಾಳೆ. ಒಂದು ಅಣುವಿನಷ್ಟು ಆ ಮಹಾಮನೆ ನಿಮ್ಮದು, ಅದು ನಿಮ್ಮ ಮಠ. ಇದು ತಮಗೆ ಅರಿಯದ ವಿಷಯವೇನಲ್ಲ. ಮತ್ತಿಷ್ಟು ಗೊತ್ತಿದ್ದು ಎಲ್ಲ ನಿಮಗೆ ಅವರಿಗೆ ಅಷ್ಟೆಲ್ಲ ಮೊದಲಿಂದ ಗೊತ್ತೈತಿ, ಎಲ್ಲ ಸಂಬಂಧ ಐತಿ. ಇದೇನ್ರಿಪ್ಪ ನಮ್ಮನ್ನು ಓಡಾಡ್ಸಾಕತ್ತೀರಿ ನೀವು ಅಂದಂಗಿದು. ಬರ್ರಿ ಒಳಗೆ. ಇದು ತಮ್ಮ ಅರಿವಿಗೆ ಅರಿಯದೇ ಇರತಕ್ಕಂಥ ವಿಷಯವೇನಲ್ಲ. ಭಕ್ತನ ಮಠವೇ ತಮ್ಮ ಮಠವೆಂದು ಈ ಮೊದಲೇ ಅರಿದರಿದು ಆಗಮಿಸಿದ್ದೀರಿ. ಇಲ್ಲಿ ತನಕ ಯಾಕೆ ಬಂದಿರಿ ನೀವು ಹಂಗಾರೆ? ಅವ್ರೇನು ಕರೆಯಕ್ಕೆ ಹೋಗಿದ್ದರು ನಿಮಗೆ? ಇಲ್ಲ, ಕೊಟ್ಟಿದ್ರು, ಏನಾರ ಆಮಂತ್ರಣ ಕೊಟ್ಟಿದ್ರು, ಬರ್ರಿಪ್ಪ ಅಂತ. ಇಲ್ಲ, ನೀವಾಗಲೇ ಬಂದಿರಿ. ಇಲ್ಲಿ ಈಗ ನೀವಾಗಲೇ ಬಂದು ನಿಂತ್ರಿ, ಇಲ್ಲಿ ತನಕ ಬಂದು ಒಳಗೆ ಬರೋಕೆ ಹಾಕುವಲ್ಲ ನಿಂತೀರಿ. ಇದು ಭಕ್ತನ ಮಠವೇ ನಿಮ್ಮ ಮಠ, ಭಕ್ತನ ಮನೆಯೇ ನಿಮ್ಮ ಮನೆ ಅಂತ ತಿಳ್ಕೊಂಡಾಗ ಇಲ್ಲಿ ತನಕ ಬಂದಿರಿ ನೀವು. ಅವ್ರು ಕರಿಲಾರ್ದ ಇಲ್ಲಿ ತನಕ ಬಂದು ಇಲ್ಲಿ ಯಾಕೆ ಬರವಲ್ರಿ? ನೋಡ್ರಿ ಪ್ರಶ್ನೆ ಹಂಗೈತಿ. ಅರ್ಥ ಮಾಡ್ಕೊಂಬಿಟ್ರೆ ಅಪ್ಪಣ್ಣವ್ರು, ಇವರ ಎಲ್ಲ ಬರೋಬರೇನ ಅದಾರೆ ಇವರು, ಸುಮ್ಮನೆ ನಮ್ಮನ್ನ ಇವರು ಇದೇ ನಿಮ್ಗೆ ತಿಳಿಲಾರದ್ದೇನೆ, ಇದು ಎಲ್ಲ ತಿಳಿದಿದ್ದ ಐತಿ ಅಂದಾಗ ಇಲ್ಲಿ ತನಕ ಬಂದಿರಿ ನೀವು. ಊರಿಗೆ ಬಂದು ಊರೊಳಗೆ ಮತ್ತೆ ನಿಮ್ಮ ಮನೆ ಹುಡ್ಕೊಂಡು ಅಲಿತನ ಬಂದು ನಿಂತು ಬಾಗಿಲ್ದಾಗ ಬಂದು ನಿಂತು ಇದೇನ್ರಿಪ್ಪ ನಿಮ್ಮ ಹಠ ಇದು? ಬರ್ಬೇಕ್ರಿಪ್ಪ ಒಳಗೆ. ಯಾಕಂದ್ರೆ
ನಿಮಗೆ ಗೊತ್ತೈತದ ಭಕ್ತನ ಮನೆಗೆ ಬಂದ್ರೆ ಅಂದ್ರೆ ಭಕ್ತನ ಮಠವೆಲ್ಲ ನಿಮ್ಮ ಮಠಾನ ಅನ್ನೋಂಗೆ ಐತದ. ಬೇರೆ ಅನ್ನೋದು ನಿಮಗೂ ಗೊತ್ತೈತದ, ಬೇರೆ ಅಲ್ಲ ಅನ್ನೋದು. ಇದು ಗೊತ್ತಿದ್ದ ಮ್ಯಾಲೂ ಇದು ಯಾಕೆ ನಿಂತೀರಿ ಹೊಳ್ಳಿ ಇದು ಯಾಕೆ ಹಿಂಗ್ಯಾಕೆ ಇಲ್ಲಿ ಬಂದು ನಿಂತ ನ್ಯಾಯ ತಕ್ಕೊಂಡೆ? ಹೌದಾ? ಈಗ ಬಂದ ಬಳಿಕ ಮತ್ತೇಕೋ ಮತ್ತೊಂದು ಥರ ಭಿನ್ನವಾಗಿ ಅನ್ಯರೆಂಬಂತೆ ಮುನಿಸಿಕೊಂಡಿರುವಿರಿ. ಎಲ್ಲ ಗೊತ್ತಿದ್ದು ಎಲ್ಲ ಒಂದಂತ ತಿಳಿದು ಬಂದು ಮತ್ತೆ ಇಲ್ಲಿಗೆ ಬಂದು ಯಾಕೆ ಹಿಂಗೆ ಮುನಿಸಿಕೊಂಡಿರುವಿರಿ? ಇದು ತಮಗೆ ಸಮಂಜಸವೆನಿಸುವುದೇ? ಹಿಂಗೆ ಮಾಡೋದು ನಿಮ್ಗೆ ಸರಿ ಅನಿಸ್ತೇನೋ? ಪರಶಿವ ಸಾಕ್ಷಿಯಾಗಿಯೂ ಬಸವಣ್ಣನವರಲ್ಲಿ ತಾನು ತನ್ನದೆಂಬ ಸ್ವತಂತ್ರ ಭಾವ ಇಲ್ಲವೇ ಇಲ್ಲ. ಪಾಪ ನಾ ಹೇಳ್ತೀನಿ, ಅದಕ್ಕೆ ಸಾಕ್ಷಿ ಇದೇನೆ. ಅವ್ರು ಹಂಗಿಲ್ಲ. ನಾವು ಹೇಳ್ತಿರ್ತೇವಲ್ಲ, ನೀವು ತಪ್ಪು ತಿಳ್ಕೊಂಡ್ರೆ ಅವ್ರ ಬಗ್ಗೆ ಅಂತ ನಾವು ಹೇಳ್ತಿರ್ತೇವಲ್ಲ, ಹಂಗೆಲ್ಲ ಅವ್ರ ತಲೆಯಾಗ ಹಂಗಿಲ್ಲದು. ನನ್ನ ಮಾತು ಕೇಳಿರಲಿ ಅಂತ ನಾವು ಕನ್ವಿನ್ಸ್ ಮಾಡ್ತಿರಂಗಿಲ್ಲ. ಯಾರು ಮುನಿಸ್ ಬಂದಾಗ ನೀವು ತಪ್ಪು ತಿಳ್ಕೊಂಡು ಹಂಗಲ್ಲದು. ಆ ಕೆಲಸ ಮಾಡಾಕ್ತಾರೆ ಇಲ್ಲೇ ಹಡಪದಪ್ಪನವ್ರು. ಇವ್ರಂಥ ನಿಲುವು ನೇರ ಇರ್ಬೇಕು ನೋಡ್ರಿ. ಎರಡು ಮಹಾ ಚೇತನಗಳ ನಡುವೆ ನಿಂತು ಇವರು ಅದನ್ನು ಬೆಸಿಗೆ ಮಾಡೋತಕ್ಕಂಥವ್ರು ಅದಾರಂದ್ರೆ ಇವ್ರು ಎಷ್ಟು ದೊಡ್ಡವ್ರು ಇರ್ಬೇಕು ವಿಚಾರ ಮಾಡ್ರಿ ನೀವು ಅಂತ ನಾ ಅಂತೇನೆ. ಹಡಪದಪ್ಪನವ್ರು ಎಷ್ಟು ಜ್ಞಾನಕ್ಕೆ ಯಾವ ಮಟ್ಟಕ್ಕೆ ಏರಿರ್ಬೋದು, ಶಿಕ್ಷಕಾರಿ ಮಾಡೋಕ್ಕಾಕತ್ತೀನಿ. ಅದು ಆ ನಿಲುವಿಗೆ ಮುಟ್ಟ್ಯಾರಂತ ಬಸವಣ್ಣವ್ರು ಅವ್ರನ್ನ ಕರೆಯಾಗಿ ಕಳಿಸ್ಯಾರ. ಪ್ರಭುದೇವ್ರು ಅವ್ರು ಇದ್ರೆ ಹೇಳಿ ಕಳ್ಸಾಕತ್ತಾರ. ಮತ್ತು ಆ ನಿಲುವಿಗಿರಲಿಲ್ಲ ಅಂದ್ರೆ ಅವ್ರು ಯಾಕೆ ಓಡಾಡ್ತಾರೆ ನೋಡ್ರಿ. ಯಾವ ನಿಲುವಿಗೆ ಏರಿದ್ರು ಹಡಪದಪ್ಪನ ಶರಣರು ಇಲ್ಲಿ. ಮುಂದೆ ಇದು ತಮಗೆ ಸಮಂಜಸವೆನಿಸುವುದೇ? ಪರಶಿವ ಸಾಕ್ಷಿಯಾಗಿಯೂ ಬಸವಣ್ಣನವರಲ್ಲಿ ತಾನು ತನ್ನದೆಂಬ ಸ್ವತಂತ್ರ ಭಾವ ಇಲ್ಲವೇ ಇಲ್ಲ. ನಿಮ್ಮ ಪಾದದಾಣಿಗೂ ಇಲ್ಲ ತಂದೆ. ಮತ್ತಿನ್ನೂ ಏನು ಹೇಳಿ, ನಿಮ್ಮ ಪಾದ ಸಾಕ್ಷಿಯಾಗಿ ಅವರು ಸ್ವತಂತ್ರ ಭಾವದೊಳಗೆ ಇಲ್ಲ. ಬಸವಣ್ಣ ಎಲ್ಲವನ್ನ ಅಳಿದ ದಾಸೋಹಂ ಭಾವಿಗಳೆಂದು ಎಲ್ಲ ಅಳ್ಕೊಂಡು ದಾಸೋಹ ಭಾವದಲ್ಲಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಭೃತ್ಯಾಚಾರಿ ಇಲ್ಲ. ಅದಕ್ಕೆ ಪ್ರಭುದೇವರಲ್ಲಿ ಈ ರೀತಿಯಾಗಿ ಪರಿಪರಿಯಾಗಿ ಭಕ್ತಿಯಿಂದ ಹಂಗೆ ತಪ್ಪು ತಿಳ್ಕೊಬೇಡ್ರಿ, ಬರ್ರಿ ಒಳಗೆ ಅಂತ ಕರೀತಾರೆ ಅವರು. ಕರೆದ ಮೇಲೆ ಇವರು ಉತ್ತರ ಕೊಡಬೇಕಲ್ಲ ಮತ್ತೀಗ. ಹೀಗೆಂದು ಅಪ್ಪಣ್ಣಗಳು ಭಿನ್ನಯಿಸಲು ಪ್ರಭುದೇವರು ನಿರೂಪಿಸಿದ ಪ್ರತ್ಯುತ್ತರ: ಭಕ್ತ ಜಂಗಮದ ಸಕೀಲ ಸಂಬಂಧವನಾರು ಬಲ್ಲರು ಹೇಳ, ಅರ್ಥವನ್ನೊಪ್ಪಿಸಿದಾತ ಭಕ್ತನಲ್ಲ. ಹೇಳಿದ್ದೀನಿ, ಅವರ ಧನ ನಿಮ್ಮ ಧನ, ಅವರ ಮನ ನಿಮ್ಮ ಧನ, ಅವರ ತನು ನಿಮ್ಮ ತನು ಎಲ್ಲ ಹೇಳಿದ್ರಿಪ್ಪ, ಬರೋಬ್ಬರಿ ಹೇಳ್ತಾರೆ ಇವರಿಲ್ಲಿ. ಭಕ್ತ ಜಂಗಮದ ಸಕೀಲ ಸಂಬಂಧವನ್ನಾರು ಬಲ್ಲರು ಹೇಳ. ಸಕೀಲ ಅಂದರೆ ಜೋಡಣೆ, ಭಕ್ತ ಮತ್ತು ಜಂಗಮಲ್ಲಿರ್ತಕ್ಕಂಥ ಜೋಡಣೆ ಸಕೀಲ. ಸಂಬಂಧವನ್ನಾರು ಬಲ್ಲರು ಹೇಳ, ಅರ್ಥವನ್ನೊಪ್ಪಿಸಿದಾತ ಭಕ್ತನಲ್ಲ, ಪ್ರಾಣವನ್ನೊಪ್ಪಿಸಿದಾತ ಭಕ್ತನಲ್ಲ, ಅಭಿಮಾನವನ್ನೊಪ್ಪಿಸಿದಾತ ಭಕ್ತನಲ್ಲ. ನಮ್ಮ ಎಲ್ಲ 63 ಪುರಾತನರ ಇತಿಹಾಸದಲ್ಲಿ ಇವೆಲ್ಲ ಅರ್ಥವನ್ನು ಒಪ್ಪಿಸಿದವ್ರದಾರ, ಪ್ರಾಣವನ್ನು ಕೊಟ್ಟವ್ರದಾರ, ಹೌದಾ? ಅಭಿಮಾನವನ್ನು ಕೊಟ್ಟವ್ರದಾರ, ಹೌದಾ? ಅದೇನು ಕಾರಣವೆಂದರೆ ಹೇಳಿದರು ಅವರು, ಅದೇನು ಕಾರಣವೆಂದರೆ ಸತ್ಯ ಸದಾಚಾರಕ್ಕೆ ಸಲ್ಲನಾಗಿ ಆ ಭಕ್ತನ ಮನೆಯ ಹೊಕ್ಕು ಪಾದಾರ್ಚನೆಯ ಮಾಡಿಸಿಕೊಂಡು ಒಡಲ ಕಕ್ಕುಲತೆಗೆ ಅಶನವನುಂಡು ವ್ಯಸನದ ಕಕ್ಕುಲತೆಗೆ ಹಣವ ಬೇಡಿ, ಕೊಟ್ಟಡೆ ಕೊಂಡಾಡಿ ಕೊಡದಿರ್ದರೆ ದೂರಿಕೊಂಡು ಹೋಹಾತ ಜಂಗಮವಲ್ಲ. ಇವರು ಹೇಳಕತ್ತರು ಭಕ್ತ ಯಾರಲ್ಲ ಅನ್ನೋದು ಹೇಳಿದರು, ಜಂಗಮ ಯಾರಲ್ಲ ಅಂತ. ಅವರು ಭಕ್ತ ಯಾರಂತ ಹೇಳಿದರು, ಜಂಗಮ ಯಾರಂತ ಅವ್ರು ಹೇಳಿದರು. ಯಾರು ಭಕ್ತರಲ್ಲ ಯಾರು ಜಂಗಮರಲ್ಲ ಅಂತ ಇವ್ರು ಹೇಳಾಕ್ತಾರೆ. ಇಬ್ಬರು ಒಂದೇ ಹೇಳಾಕತ್ತಾರೆ. ಈಗ ಭಕ್ತನಲ್ಲಿ ಯಾವ ಗುಣಗಳಿರಬೇಕು ಅನ್ನೋದನ್ನು ಪಾಸಿಟಿವ್ ಸೆನ್ಸ್ನಾಗ ಅವರು ಹೇಳ್ಯಾರ, ಭಕ್ತನಲ್ಲಿ ಯಾವ ಗುಣಗಳಿರಬಾರ್ದು ಅನ್ನೋದನ್ನು ಇವ್ರು ಹೇಳ್ಯಾರ ನೆಗೆಟಿವ್ಸ್. ಹೌದಾ? ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ಸೊ ಜಂಗಮನಲ್ಲಿ ಯಾವ ಗುಣಗಳಿರಬೇಕು ಅನ್ನೋದನ್ನು ಬಸವಣ್ಣವ್ರು ಹೇಳಿದರು, ಜಂಗಮನಲ್ಲಿ ಯಾವ ಗುಣ ಇರಬಾರ್ದು ಅನ್ನೋದನ್ನು, ಅವಗುಣ ಇರಬಾರ್ದು ಅನ್ನೋದನ್ನು ಅವ್ರು ಹೇಳಿದರು. ಮುಂದೆ ಹೇಳಿದರು, ಆದಿ ಅನಾದಿಯಿಂದತ್ತ ಮುನ್ನಲಾದ ಮಹಾಘನವ ಭೇದಿಸಿ ಕಂಡರಿದು ಕಾಯದ ಜೀವದ ಹೊಲಿಗೆ ಬಿಚ್ಚಿ ಬಿಸಾಡಿ, ಕಾಯ ಜೀವದ ಹೊಲಿಗೆ ಬಿಚ್ಚಿ
ಬಿಸಾಡಿ ತನ್ನನೇ ಅರ್ಪಿಸಿ ಇರಬಲ್ಲಾತ ಭಕ್ತ ಮುಂದೆ ಹೇಳಿದ್ರು ಅವ್ರು. ಹೆಂಗೆ ಏನಿದ್ದಾವ ಅಲ್ಲ ಏನಿದ್ದಾವ ಅನ್ನೋದು ಹೇಳಕತ್ರ ಅವ್ರು. ಸುಳುಹಿನ ಸೂತಕ ಮೈದೋರದೆ ಒಡಲ ಕಳವಳದ ರುಚಿಗೆ ಹಾರೈಸದೆ ಅರುವೇ ಅಂಗವಾಗಿ ಅಪ್ಯಾಯನವೇ ಭಕ್ತಿಯಾಗಿ ಕಿಂಕುವಾರ್ಣವೆಂಬ ಶಿವಮಂತ್ರಕ್ಕೆ ನಮೋ ನಮೋ ಎಂಬನ್ನಕ್ಕರ ಆತ ಜಂಗಮ. ಆ ಜಂಗಮದ ಆ ಭಕ್ತನ ನೋಡ್ರಿ ಎಂಥ ಜಂಗಮ ಎಂಥ ಭಕ್ತ. ಆ ಜಂಗಮನ ಆ ಭಕ್ತನ ಸಮ್ಮೇಳವೇ ಸಮ್ಮೇಳ. ಅಂಥವ್ರು ಯಾರು ಕೂಡಿದಾಗ ಸಮ್ಮೇಳ ಆತ್ರ ಅದು ಸಮ್ಮೇಳ, ನಿಜವಾದ ಸಮ್ಮೇಳ. ದಿನ ಭಕ್ತರು ಜಂಗಮರು ಕೂಡಿರ್ತೀವಿ ನಾವು, ಹೊಟ್ಟೆ ಹೊರ್ಯಾಕೆ ಬಂದು ಬೇಡಿ ಕೊಟ್ಟಾಗ ಅವ್ರನ್ನ ಕೊಂಡಾಡಿ ಕೊಡದೆ ಹೋದ್ರೆ ನಿನ್ನ ಮನೆ ಹಂಗಾಗ್ಯೋ ಹಿಂಗಾಗಲ್ಲ ಅಂತ ಬೇದು ಹೋದವ್ರು ಅಲ್ಲ. ಹೌದಾ? ಭಕ್ತರಂದರೆ ಕಾಯದ ಜೀವದ ಹೊಲಿಗೆ ಬಿಚ್ಚಿ ಬಿಸಾಡಿ ತನ್ನನೇ ಅರ್ಪಿಸಿ ಇರಬಲ್ಲಾತ ಭಕ್ತ ಅಂಥವ್ರಿದ್ದು. ಹೌದಾ? ಒಡಲ ಕಳವಳದ ರುಚಿಗೆ ಹಾರೈಸದೆ ಅರುವಿಗೆ ಅಂಗವಾಗಿ ಅಪ್ಯಾನವೇ ಭಕ್ತಿಯಾಗಿ ಕಿಂಕುವಾರ್ಣವೆಂಬ ಶಿವಮಂತ್ರಕ್ಕೆ ನಮೋ ನಮೋ ಎಂಬನ್ನಕ್ಕರ ಆತ ಜಂಗಮ. ಅಂಥ ಭಕ್ತ ಅಂಥ ಜಂಗಮ ಕೂಡಿದಾಗ ಆ ಸಮ್ಮೇಳವೇ ಸಮ್ಮೇಳ. ಅದನ್ನು ಬಿಟ್ಟರೆ ಬೇರೆ ಸಮ್ಮೇಳ ಅವ್ರು ಈಗ ಸಮ್ಮೇಳನ ಆಗ್ತು ನೋಡ್ರಿ. ಬಸವಣ್ಣವರು ಮತ್ತು ಪ್ರಭುದೇವ್ರ ಸಮ್ಮೇಳನ ಆತಲ್ಲ ಇದು ಉಳಿದ ಎಲ್ಲರ ಸಮ್ಮೇಳನ ಅಂದ್ರೆ ಅದು ಹಂಗೆ ಅನ್ಕೊಳ್ಳೋದು ಅದು ಸಮ್ಮೇಳನ ಅಂತಂದು. ನಿಜವಾದ ಭಕ್ತ ಜಂಗಮ ಸಮ್ಮೇಳನ ಅಂದರೆ ಇದು. ಆ ಜಂಗಮದ ಭಕ್ತನ ಸಮ್ಮೇಳವೇ ಸಮ್ಮೇಳ. ಮಿಕ್ಕಿನ ಅರೆಭಕ್ತರೊಡತನ ಸಂಘ ನಮ್ಮ ಗುಹೇಶ್ವರಲಿಂಗಕ್ಕೆ ಸೊಗಸದು. ಇನ್ನುಳಿದವ್ರದ್ದು ಏನಾಯ್ತಲ್ಲ ನನಗೆ ಹೇಳಬೇಡ ಅಂದ್ಬಿಟ್ರು ಅವ್ರು. ಇಂಥವ್ರಿದ್ರೆ ಸರಿ, ಇಲ್ಲಾಂದ್ರೆ ನನಗೆ ಅಂಥವ್ರನ್ನ ಸೆನೆಕ್ಕೆ ತರಬೇಡ ನೀ ಅಂತಂದರು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವರು. ವ್ಯಸನದ ಕಕ್ಕುಲತಿಗೆ ಹಣವ ಬೇಡಿ, ಅದಕ್ಕೆ ಹೇಳಿದ್ರು ಅವ್ರು ಬೇಡುವಾತ ಜಂಗಮನಲ್ಲ ಅಂದ್ರೆ ಅವರು. ಒಡಲದ ಕಕ್ಕುಲತೆಗೆ ಹಣ ಬೇಡ್ತಾಕತ್ತಾರೆ ಅಂದ್ರೆ ಅವ್ರು ಜಂಗಮರಲ್ಲ ಅಂತ. ನಾನು ಜಂಗಮ ಅಂದ್ರೆ ತತ್ವದ ಮೇಲೆ ಮಾತಾಡಾಕ್ತೀನಿ, ಜಾತಿ ಮೇಲೆ ಮಾತಾಡಾಕ್ತೀನಿ. ಒಡಲ ಕಕ್ಕು ಯಾರ್ದಾರು ಜಾತಿ ಇರ್ಲಕ್ಕ, ಅವರು ಜಂಗಮ ಭಾವದಿಂದ ಬಂದವರು ತಮ್ಮ ಹೊಟ್ಟೆ ಹೊರಗೆ ಕೇಳ್ಯಾರ, ಅದು ಜಂಗಮ ಅನ್ಬೇಡ್ರಿ ಅಂತಾರೆ ಅವರು. ಒಡಲ ಕಕ್ಕು ಅದಕ್ಕೆ ಬೇಡುವಾತ ಜಂಗಮನ ಅಂತ ನಿಜವಾದ ಜಂಗಮ ತತ್ವಕ್ಕೆ ಏರಿದ್ದಂದ್ರೆ ಅವ ಯಾರನ್ನೂ ಬೇಡೋದಿಲ್ಲ ಅಂತ, ಏನೂ ಬೇಡೋದಿಲ್ಲ ಅಂತ. ನಿಜವಾದ ಭಕ್ತ ಸ್ಥಳಕ್ಕೆ ಹೋಗಿದ್ದಂದ್ರೆ ಅವ ಆ ಜಂಗಮ ಸ್ವರೂಪಿ ಬೇಡೋಕ್ಕಿಂತ ಮುಂಚೆಗೆ ಅವನ ಆಶೆ ಆಕಾಂಕ್ಷೆಗಳನ್ನ ಈಡೇರಿಸುವಂಥ ಸ್ಥಿತಿಗೆ ಮುಟ್ಟಿರ್ತಾನಂತ. ಅವ ಜಂಗಮ ಬೇಡುತನ ಕಾದು ಬೇಡರೆ ಬೇಡಲಿ ಅವ್ರು ಆಮೇಲೆ ಕೊಡೋಣ ಅಂದ್ರೆ ಅವ ಭಕ್ತಲ್ಲ ಅಂತ. ನೋಡಿ ಹೆಂಗೈತಿ. ಬೇಡರೆ ಬೇಡಲಿ, ಬೇಡಿದ್ರೆ ಕೊಟ್ಟೆ ಬಿಡೋಣ ಅದ್ರಾಗ ಏನಾಯ್ತು ಅಂತ ಕಾಯ್ಕೊಂತ ಅವ್ರು ಬೇಡುತನ ಕಾಯ್ಕೊಂತ ಕುಂತಿದ್ದಂದ್ರೆ ಅವ ಬೇಡಿದ ಮೇಲೆ ಚಲೋ ಅದಾನವ, ಬೇಡಿದ್ರೆ ಇಲ್ಲ ಅನ್ನಂಗಿಲ್ಲ ಅವ. ಕೊಟ್ಟು ಬಿಡಪ್ಪ ಅಂದ್ರೆ ಹುಣ್ರಿಪ್ಪ ಅಂತ ಅಪ್ಪಣೆ ಮಾಡಿಬಿಡ್ತಾನ. ಅಪ್ಪಣೆ ಆತಂದ್ರೆ ತೊಗೊಂಡ್ಬಿಡ್ರಪ್ಪ ಅಂತಾನೆ ಖರೆ. ಆದ್ರೆ ಆ ಅಪ್ಪಣೆ ಆಗುತನ ಕಾಯ್ತಿದ್ದಂದ್ರೆ ಅವ ಭಕ್ತಲ್ಲ ಅಂತವ. ಬೇಕು ಬೇಡರಗಳನ್ನು ಅವ ಅರ್ತಿರ್ಬೇಕಂತ ಭಕ್ತ. ಜಂಗಮನ ಯಾವ ಬೇಕು ಬೇಡಗಳದಾವಲ್ಲ ಅವನು ಅರ್ತಿರ್ಬೇಕಂತವ. ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅವ್ರ ಬೇಡುತನ ಕಾಯಬಾರಂತೀವ, ಅದನ್ನು ಪೂರೈಸಿಬಿಡ್ಬೇಕಂತವ. ಆ ಭಾವದಲ್ಲಿ ಅಳವಟ್ಟಿರ್ಬೇಕಂತ. ಜಂಗಮ ಮತ್ತು ಭಕ್ತನ ಭಾವ ಆ ರೀತಿ ಸಮ್ಮೇಳನ ಆಗಿರ್ಬೇಕಲ್ಲಿ. ಅದು ಗುರು ಶಿಷ್ಯ ಮತ್ತು ಭಕ್ತ ಮತ್ತು ಜಂಗಮನ ಮಧ್ಯೆ ಇರತಕ್ಕಂಥ ಸಂಬಂಧ. ಅದಕ್ಕೆ ಹೇಳಿದ್ರವರು ಹಂಗಿದ್ದಾಗ ಬೇಡು ಪ್ರಶ್ನೆ ಬರೋದಿಲ್ಲ ಜಂಗಮ. ಅಂಥ ಭಕ್ತ ಸಿಕ್ಕಾಗ ಜಂಗಮ ಬೇಡು ಪ್ರಶ್ನೆ ಬರೋದಿಲ್ಲ. ಅರ್ಥ ಆತಿಲ್ರಿ? ಕೇಳಾರ್ದ ಕೊಡು ಭಕ್ತ ಇದ್ದಂದ್ರೆ ಮತ್ತು ಕೇಳಾರ್ದ ಕೊಡು ಭಕ್ತ ಇದ್ದಾಗೂ ಕೇಳಾಕತ್ತಿದ್ದಂದ್ರೆ ಅವ ಜಂಗಮ ಅಲ್ಲ ಅಂತ. ಕೊಡಾಕತ್ತಾನ ತಡಿ ಭಕ್ತ ಏನು ಕೇಳಿದ್ದೆಲ್ಲ ಕೊಡ್ತಾನಂತ. ಏನ್ರಿಪ್ಪ ಇದಷ್ಟು ಹಿಂಗೆ ಆಗಿದ್ರೆ ಚಲೋ ಆಕ್ಕಿತ್ತು ನೋಡಂದ್ರೆ ಹ್ಞೂನ್ರಿಪ್ಪ ಅಂತ ಅವ ಭಕ್ತಿ ಸ್ಥಳದೊಳಗೆ ಅವ ಇರ್ತಾನೆ ಖರೆ, ಇಲ್ಲ ನಂಗಿಲ್ಲ ಪಾಪ. ಅದನ್ನು ನಾವು ಕೊಡ್ತಾನಂತ ಹಂಗೆ ಕೇಳ್ಕೊಂತ ಹೋದ್ರೆ ಅವ್ನು ಜಂಗಮ ಅಲ್ಲ ಅಂತ. ಮತ್ತು ಅವರು ಜಂಗಮ ತತ್ವವನ್ನು ಅಳಸೋಡವ್ರು ಬೇಡಿದ್ರೆ ಜಂಗಮ ಸ್ಥಳ ಹೋಗ್ಬಿಡ್ತೈತಂತ ಸುಮ್ಮ ಕುಂತ್ರ ಪಾಪ ಅಂದ್ರೆ ಕುಂತದ್ದು ನೋಡಿ ಇವು ಏನೋ ಅವ್ರು ಪೂರೈಸಲೇ ಇಲ್ಲ ಅಂದ್ರೆ ನಾವು ಅವ್ರ ಗುರುಗಳು, ನಮ್ಮ ಗುರುಗಳ್ರಿ ಅವರು, ನಾವು ಅವ್ರ ಶಿಷ್ಯರಿ ಅನ್ಕೊಂತ ಹಂಗೆ ಬಾಯಲ್ಲಿ ಹೇಳಾಕತ್ತೀವ. ಗುರುಗಳರ ಜಂಗಮ ತತ್ವಕ್ಕೆ ಅಂಟ್ಕೊಂಡವ್ರು ಅದಾರ ಪಾಪ. ಬೇಡಿದ್ರೆ ನನ್ನ ಜಂಗಮ ತತ್ವಕ್ಕೆ ಕುಂದು ಬರ್ತೈತೆ ಅಂತ ಅವ್ರು ಸುಮ್ಮದಾರ. ಇವು ಶಿಷ್ಯ ನೋಡಿದ್ರೆ ಹೊರಗೆ ಹೇಳಾಕ್ತಾನ ಅವ್ರ ಶಿಷ್ಯರು ಅಂತಂದು ಅವರು ಬೇಕು ಬೇಡೋ ಅರಿಲಾರ್ದನ ಏನು ಕೊಡಲಾರ್ದ ಪೂರೈಸಲಾರ್ದ ಸುಮ್ಮ ಕುಂತಾನಂದ್ರೆ ಇವು ಭಕ್ತ ಅಲ್ಲ ಅಂತೀವಿ. ಅದು ಆ ಸಾಲಿನ ಅರ್ಥ ಇದು. ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ. ಹಂಗಾರೆ ಈ ತತ್ವಗಳ
ನಿರಾಕರಣೆ ಅಥವಾ ಈ ತತ್ವಗಳಲ್ಲಿ ಅಪಚಾರ ಎಲ್ಲಿಂದ ಚಾಲು ಆತಿದು? ಜಂಗಮ ತತ್ವ ಅನ್ಸತಕ್ಕಂಥ ಜಂಗಮನಿಂದ ಮೊದಲು ಚಾಲು ಆಯ್ತು, ಭಕ್ತ ಸ್ಥಳದಲ್ಲಿರ್ತಕ್ಕಂಥ ಭಕ್ತರಿಂದ ಚಾಲು ಆಯ್ತು. ಏನು ರೀ ಕಾಲು ಕೆಟ್ಟು ಹೋಗ್ಬಿಟ್ಟೈತಿ, ನಾವು ಕೇಳುತ್ತಾನ ಭಕ್ತರು ಕೊಡೋದೇ ಇಲ್ಲ, ಅದಕ್ಕೆ ಅನಿವಾರ್ಯ ನಾವು ಕೇಳಾಕತ್ತೇವೆ ಅಂತ ಅವ್ರು ಹೇಳತ್ತಾರ. ಹೌದ್ರಿ? ಭಕ್ತರು ಏನಂತಾರ? ಭಕ್ತರು ಏನು ರೀ ಕೊಟ್ಟು ಸಾಕಾಗೈತಿ, ಏನು ಬಂದಾಗ ಏನ್ರಿ ಕೇಳೇ ಬಿಡ್ತಾರಪ್ಪ ಅಂತ ಇವ್ರು ಅಂತಾರೆ. ಇದಕ್ಕೆ ಯಾರ ಮೂಲ? ಈ ತತ್ವಕ್ಕೆ ಭಂಗ ಬರಲಿಕ್ಕೆ ಯಾರ ಮೂಲ ಅಂತ ಕೇಳಿದ್ರೆ ಇದಕ್ಕೆ ಪರಿಹಾರ ಇವ್ರ ಮೇಲೆ ಅವ್ರು ಹಾಕ್ತಾರೆ, ಅವ್ರ ಮೇಲೆ ಇವ್ರು ಹಾಕ್ತಾರೆ. ಇದು ಯಾವುದೋ ಒಂದು ತತ್ವ ಬರುತ್ತಲ್ಲ, ಅದು ಯಾವುದು ಅದಕ್ಕೇನೋ ಭಾಳ ಫೇಮಸ್ ಹೇಳ್ತೀವಲ್ಲ ನಾವು, ಏನು ಬೀಜ ವೃಕ್ಷ ಸಿದ್ಧಾಂತ. ಬೀಜ ಮೊದಲು ವೃಕ್ಷ ಮೊದಲು ಅಂದಂಗೆ ಆಕೈತಿ ಇದು ಅಂತ. ಯಾರಿಂದ ಇದು ಮೊದಲು ಪ್ರಾರಂಭ ಆಯ್ತು? ಇಲ್ಲರಿ ಜಂಗಮರು ಸುಮ್ಮ ಕೂತಿದ್ರು, ಇವರು ಏನು ಕೊಡಲೇ ಇಲ್ಲರಪ್ಪ ಭಕ್ತರ ಕೆಟ್ಟ ಬಿಟ್ರು ಅಂತ ಇವ್ರು ಅಂತಾರೆ. ಜಂಗಮ ಸ್ಥಳಕ್ಕಿದ್ದವ್ರು ಅವ್ರು ಏನಂತಾರೆ, ಏನು ರೀ ಮೊದಲು ರಗಡ್ ಕೊಡ್ತಿದ್ದೀರಪ್ಪ ಮರ, ಈಗ ಹೆಂಗೆ ಕೊಡಾಕತ್ತೀನಿ ಕೇಳಾಕತ್ಬಿಟ್ರೆ ನಾವು ಕೇಳೋದು ಬಿಟ್ಟುಬಿಟ್ಟೇವೆ ಅಂತ ಇವ್ರು ಅಂದರು. ಏನಾರ ಆಗಲಿ ಒಟ್ಟದು ಭಂಗ ಆಗೈತಲ್ಲ. ಈ ವ್ಯವಸ್ಥೆಯಲ್ಲೂ ಕೂಡ ಈ ಸೂಕ್ಷ್ಮ ತತ್ವಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇನ್ನೂ ಐತಿ, ಇಲ್ಲ ಅನ್ನಂಗಿಲ್ಲ. ನಾನು ಹೇಳ್ತೀನಿ, ಕಣ್ಣಿಗೆ ಕಾಣದೇ ತೆರೆಮರೆಯಲ್ಲಿ ಅದು ಗುರು ಮತ್ತು ಶಿಷ್ಯ, ಜಂಗಮ ಮತ್ತು ಭಕ್ತನ ಸಂಬಂಧಗಳು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಸಂಬಂಧ. ಅದು ನಾನು ಹೇಳ್ತೇನೆ ನಿಮ್ಗೆ, ಅದು ಒಳಗೆ ಅಂತರಂಗದಲ್ಲಿ ಜ್ಞಾನ ಕೊಟ್ಟು ಬಿಡ್ತೈತೆ. ಅದು ಗುರು ನಿಜವಾದ ಗುರು ಶಿಷ್ಯ ಸಂಬಂಧ ಇತ್ತಂದರೆ ಬರ್ತೈತೆ, ಅದು ಬರಲಿಕ್ಕೆ ಬೇಕು, ಅದು ಬರಲಿಕ್ಕೇ ಬೇಕು ಅಂತೇವಲ್ಲ. ಒಮ್ಮೊಮ್ಮೆ ಇದನ್ನು ವಿಚಾರ ಮಾಡಕ್ತಿದ್ದು ನೋಡಿ ನಾ ಬಂದುಬಿಡ್ತಲ್ಲ ಅಂತಂತೇವಲ್ಲ ನಾವು. ಇದನ್ನು ವಿಚಾರ ಮಾಡ್ತಿದ್ನಿ, ನಾನು ಹಂಗ ಅನ್ಕೊಂಡಿದ್ದೆ, ನಾನು ಈಗ ಬಂದುಬಿಡ್ತಲ್ಲ ಅಂತ. ಅಕ್ಕವಲ್ಲ ಅವು ಸಂಬಂಧದ ಫಲ ಅದು. ಆ ರೀತಿ ಸಂಬಂಧ ಇರ್ತೈತಲ್ಲಿ. ಏನೋ ಕೇಳಿರಂಗಿಲ್ಲ, ಏನೋ ಅಂತ ಎಲ್ಲೋ ಕೊಟ್ಟಿರ್ತೇವೆ ಯಾರಿಗೆ ಅಂತಂದಾಗ ಅವರು ಮುಟ್ಟಿದ ಮೇಲೆ ಆಶ್ಚರ್ಯ ಆಕತ್ತು, ಇದು ಭಾಳ ಅವಶ್ಯ ಇತ್ತು ನಮಗೆ, ತಾನೇ ಬಂದುಬಿಟ್ಟೈತೆ ನೋಡಂತಾರಲ್ಲ. ಯಾಕದು ಕೇಳಾರ್ದ ಬಂದುಬಿಟ್ಟೈತಲ್ಲ, ಅದು ಅವ್ರು ಕೇಳಿರಂಗಿಲ್ಲ, ಇವ್ರು ಕೇಳಿ ಅಂತ ಕಾಯ್ದಿರಂಗಿಲ್ಲ. ಸುಮ್ಮ ಇವ್ರಿಗೆ ಕೊಡ್ಬೇಕು ಅನಿಸಿರ್ತೈತಿ, ಸುಮ್ಮ ಅದು ಮುಟ್ಟಿರ್ತೈತಿ, ಸುಮ್ಮ ದಾಸೋಹ ನಡೆದಿರ್ತೈತಿ. ಸುಮ್ಮ ದಾಸೋಹ ನಡೆದಿರ್ತೈತಿ ಅಲ್ಲಿ, ಸುಮ್ಮ ದಾಸೋಹ ನಡೆದಿರ್ತೈತಿ. ಜಾಗೃತ ಸ್ಥಳದಲ್ಲಿ ಹೋದಾಗ ಈ ರೀತಿ ಭಕ್ತಿ ದಾಸೋಹ ನಡೆದ ಸ್ಥಳಕ್ಕೆ ಎಲ್ಲರೂ ಹೋದಾಗ, ಪವಿತ್ರ ಸ್ಥಳಗಳಿಗೆ ನೀವು ಹೋಗ್ತಿರಲ್ಲ, ದಾಸೋಹ ನಡೆದು ಎಲ್ಲಾರ ಹೋಗ್ರಿ, ನೀವು ಮುರುಘಾ ಮಠಕ್ಕೆ ಹೋಗ್ರಿ, ಮತ್ತೊಂದು ವತನಿ ಮಠಕ್ಕೆ, ಯಾವುದರ ಮಠಕ್ಕೆ, ಆ ಜಾಗೃತ ಸ್ಥಳಕ್ಕೆ ನೀವು ಹೋದಾಗ ಈ ಭಾವದಲ್ಲಿ ನೀವು ಬರ್ತೀರಿ. ಅಲ್ಲಿ ಏನೂ ಮಾಡಂಗಿಲ್ಲ, ನಿಮ್ಗೆ ಕೊಡ್ಬೇಕಂತ ಅನಿಸ್ತೈತೆ. ಅಲ್ಲಿ ಎಂಥ ಜಿಪುಣಾಗ್ರಹಿಸೋದನ್ನು ಕಿಸದ ಕೈ ಹಾಕಿ ಒಂದಿಷ್ಟಲ್ಲಿ ಹುಂಡಿಗೆ ಹಾಕಿ ಬರ್ತಾನೆ. ಅದು ಆ ಸ್ಥಳದ ಮಹಿಮೆ. ಅದು ಅಲ್ಲಿ ಮರ್ತು ಬಿಡ್ತಾರೆ ನೀವು, ಅಲ್ಲಿ ಎಲ್ಲಿ ಹೋಗಿರಿ ಅನ್ನೋದಲ್ಲ, ನಿಮ್ಮ ಎಲ್ಲವನ್ನೂ ಮರ್ತು ಆ ಸ್ಥಾನದಲ್ಲಿ ಇರುವವರೆಗೂ ನಿಮ್ಮನ್ನು ನೀವು ಮರಿತೀರಿ. ಅದಕ್ಕೆ ಅಂಥ ಕ್ಷೇತ್ರಗಳಿಗೆ ನಾವು ಹೋಗಿ ಬರಬೇಕು. ಎಲ್ಲರೂ ಮೌಢ್ಯದಿಂದ ಕೂಡಿದ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಏನೋ ಮೌಢ್ಯ ಆಚರಣೆ ಮಾಡ್ಬಾರ್ದು, ಅಲ್ಲ ನಾ ಹೇಳೋದು. ಹೋಗ್ರಿತೀರಿ, ಎಲ್ಲಿ ಹೋಗ್ಬೇಕು? ಜಾಗೃತ ಸ್ಥಳವಾಗಿರ್ತಕ್ಕಂಥ ಸ್ಥಳಕ್ಕೆ ಹೋದಾಗ ನಿಮ್ಮಷ್ಟು ನೀವು ಫೀಲ್ ಆಕೈತೆ. ನಿಮ್ಗೆ ಅದು ಆ ಭಾವದಲ್ಲಿ ಇದ್ರೆ ಅಂದ್ರೆ ನೀವು ಫೀಲ್ ಆಕೈತಿ, ಖಂಡಿತ ಫೀಲ್ ಆಕೈತೆ. ನಮಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಅದಾವೆ, ಪ್ರಶ್ನೆ ಆದಲ್ಲ. ನಾವು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಅದಾವೆ. ಅಲ್ಲಿ ಹೋಗ್ತಿರ್ಬೇಕು, ನಾವು ಹೋಗಿ ಇರಬೇಕಾಗತ್ತೆ. ನಮ್ಮನ್ನು ನಾವು ಸ್ವಚ್ಛ ಮಾಡ್ಕೊಂಡು, ಅಂತರಂಗದ ಎಲ್ಲ ಕಲ್ಮಶಗಳನ್ನು ಸ್ವಚ್ಛ ಮಾಡ್ಕೊಂಡು ಹೋಗುವಂಥ ಸ್ನಾನದ ಏನು ಪಾವನ ತಾಣಗಳವು. ನಾವು ಬಹಿರಂಗದ ನೀರನ್ನು ಮುಳುಗಿ ಎದ್ದು ಬಂದ್ರೆ ಅಲ್ಲದು, ಅಂತರಂಗದಲ್ಲಿ ಸ್ವಚ್ಛ ಆಗ್ಬೇಕಂದ್ರೆ ಅಂಥ ಪಾವನ ತಾಣ ಹೋಗಿ ಕುಂತಾಗ ಆ ಭಾವಗಳು ಬರ್ತಾವೆ, ಆ ವಿಚಾರಗಳು ಬರ್ತಾವಲ್ಲ, ಅಲ್ಲಿ ನಮ್ಮ ಅಂತರಂಗದ ಕಲ್ಮಶ ಶುದ್ಧ ಆತಂತ ತಿಳ್ಕೊಬೇಕು. ನಾವು ಆ ಭಾವದಿಂದ ನಾವು ಹೊರಗೆ ಬರ್ತೇವೆ, ಕೆಟ್ಟ ವಿಚಾರಗಳಿಂದ ಹೊರಗೆ ಬರ್ತೇವೆ. ಅದು ನಮ್ಮನ್ನು ತೊಗೊಂಡು ಹೋಗ್ತೈತೆ ಅಲ್ಲಿ. ಅಂಥ ಒಂದು ಸ್ಥಿತಿಯಲ್ಲಿ ನೋಡ್ರಿ ಹೇಳ್ತಾರೆ ಅವರು, ಏನು ಹೇಳಿದ್ರು ಅವರು? ಭಕ್ತ ಜಂಗಮದ ಸಕೀಲ, ಆ ಜಂಗಮದ ಭಕ್ತ ಸಮ್ಮೇಳವೇ ಸಮ್ಮೇಳ, ಮಿಕ್ಕಿನ ಅರೆಭಕ್ತರೊಡತನ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸೊಗಸದು ಅನ್ನುವಂಥ ಒಂದು ಸ್ಟ್ರೇಟ್ ಮೆಸೇಜನ್ನು ಯಾರಿಗೆ ಕೊಟ್ಟರು? ಅಪ್ಪಣ್ಣವ್ರಿಗೆ ಕೊಟ್ಟರು. ಹೀಗೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಹಡಪದಪ್ಪಣ್ಣಗಳು ಭಿನ್ನಯಿಸುವ ಪ್ರಸ್ತಾವ. ಇಲ್ಲಿ ಹೊಳ್ಳಿ ಅದನ್ನು ತೊಗೊಂಡು ಹೊಳ್ಳಿ ಬಸವನವ್ರ ಹತ್ರ ಬರಲಿಲ್ಲ. ಅವರು ತಕ್ಷಣಕ್ಕನ ಅವರಿಗೆ ಬಂದ ವಿಚಾರವನ್ನು ಮತ್ತೆ ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ಯಾರು? ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಆ ಒಂದು ಇದಕ್ಕೆ ಹಡಪದಪ್ಪಣ್ಣವರು ಏನು ಉತ್ತರ ಕೊಡ್ತಾರ ಅನ್ನೋದನ್ನು ನಾವು ಮತ್ತೆ ಮುಂದಿನ ವಾರ ನೋಡೋಣ. ಎಲ್ಲರಿಗೂ ಶರಣಾರ್ಥಿ. ಇದುವರೆಗೆ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 72 ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ ಮುಂದುವರೆದ ಭಾಗ, ಪರಮ ವೈರಾಗ್ಯಮೂರ್ತಿ ಮಹಾಜಂಗಮ ಪರ್ವತ ಅಲಮಪ್ರಭು, ಭಕ್ತಿ ಸಾಗರವೇ ಅಪ್ಪ ಬಸವಣ್ಣವರು. ಇವರಿಬ್ಬರ ನಡುವೆ ಹಡಪದಪ್ಪಣ್ಣವರು ಸಿಕ್ಕೊಂಡು ಓದಾಡಕತ್ತಾರೆ ಅಂದರು.
ಅವ್ರದ್ದು ಇವ್ರಿಗೆ ಗೊತ್ತೈತಿ, ಇವ್ರು ಅವ್ರಿಗೆ ಗೊತ್ತೈತಿ. ಅವರಿಬ್ಬರ ನಡುವೆ ನಮ್ಮ ಹಡಪದಪ್ಪಣ್ಣವ್ರ ನಿಲುವೆ ಅನ್ನೋದನ್ನು ನಮ್ಮ ಗುರುಗಳು ಭಾಳ ಅರ್ಥಗರ್ಭಿತವಾಗಿ ನಮ್ಮೆಲ್ಲರ ಮನಮುಟ್ಟುವಂತೆ ಉಪನ್ಯಾಸ ನೀಡಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇಲ್ಲಿ ನೆರೆದ ಮತ್ತು ಅಂತರ್ಜಾಲದಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಶರಣರ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಡಾಕ್ಟರ್ ಬಿ ಡಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಬಸವ ಸಮಿತಿ ಅಕ್ಕನ ಬಳಗ, ಕಲಬುರಗಿ. ಮಹಾದೇವಿ ಅಕ್ಕಗಳ ಸಮ್ಮೇಳನ 15 ದಿನಾಂಕ 13 ಹಾಗೂ 14 ಡಿಸೆಂಬರ್ 2025. ಸ್ಥಳ ಅನುಭವ ಮಂಟಪ, ಜಯನಗರ, ಕಲಬುರಗಿ. ಸಮ್ಮೇಳನದ ಅಧ್ಯಕ್ಷತೆ ಶ್ರೀಮತಿ ಪುಷ್ಪಾವಾಲಿ, ಬಸವ ತತ್ವ ಚಿಂತಕರು, ಕಲಬುರಗಿ. ಈ 2 ದಿನಗಳು ಅಕ್ಕ ಸಮ್ಮೇಳನದ ವಿವಿಧ ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದ ಸಂಜೆಯವರೆಗೂ ನಡೆಯುವು. ಇನ್ನು ಸೋಮವಾರ ದಿನಾಂಕ 11-12-2025 ಸಂಜೆ 6ಕ್ಕೆ ಬಸವ ಸಮಿತಿ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ, ಸೊಲ್ಲಾಪುರ ಸಿದ್ದರಾಮೇಶ್ವರರ ವಿರಚಿತ ಬಸವ ಸ್ತೋತ್ರ ತ್ರಿವಿಧಿ ಮುಂದುವರೆದ ಭಾಗ ಕುರಿತು ಅನುಭವ, ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮೆಟ್ ಸಂಸ್ಥಾನ, ಬೆಂಗಳೂರು. ಸಂಗೀತ ಸಂಯೋಜನೆ ಶ್ರೀ ರಾಜು ಎಮ್ಮಿಗನೂರು, ಗಾಯನ ರವೀಂದ್ರ ಸುರಗಾವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹೃದಯ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ವೀಕ್ಷಿಸಿ ತಮ್ಮ ಬಂಧು ಮಿತ್ರರನ್ನು ವೀಕ್ಷಿಸಲು ಪ್ರೋತ್ಸಾಹಿಸಿ ಬಸವ ಸಮಿತಿ ಶರಣ ತತ್ವ ಪ್ರಚಾರದಲ್ಲಿ ಕೈ ಜೋಡಿಸಲು ವಿನಮ್ರವಾಗಿ ಪ್ರಾರ್ಥಿಸುತ್ತೇನೆ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಇಲ್ಲ. ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ.